ಪ್ರವೀಣ್ ಶುರು ಮಾಡ್ಬೋದು. ಶುರು ಮಾಡೋದಾ? ಎಲ್ರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ತುಂಬಾ ದಿವಸದ ಮೇಲೆ ನೋಡ್ತಾ ಇದೀವಿ ಎಲ್ರು. ಓಕೆ, ಎಷ್ಟು ಜನ ಜಾಯ್ನ್ ಆಗಿದ್ದಾರೆ? 100 ಮೆಂಬರ್ಸ್ ಜಾಯ್ನ್ ಆಗಿದ್ದಾರಲ್ವಾ? ಓಕೆ, ಸೊ ಜಸ್ಟ್ ಅ ಸೆಕೆಂಡ್. ಇವತ್ತಿನ ಕ್ಲಾಸ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇಲ್ಲಿ ಎಷ್ಟು ಜನ ರೆಮಿಡೀಸ್ ಅನ್ನ ಟ್ರೈ ಮಾಡಿದ್ದೀರಾ? ಎಷ್ಟು ಜನ ರೆಮಿಡೀಸ್ ಟ್ರೈ ಮಾಡಿದ್ದೀರಾ? ಯಾವುದೇ ರೆಮಿಡಿ ಇರ್ಬೋದು, ಕ್ರಿಸ್ಟಲ್ ಇರ್ಬೋದು, ಪೂಜೆಗಳಿರ್ಬೋದು, ಅಥವಾ ಮಂತ್ರಾಸ್ ಇರ್ಬೋದು, ಎನಿ ರೆಮಿಡೀಸ್. ಎಷ್ಟು ಜನ ಟ್ರೈ ಮಾಡಿದ್ದೀರಾ? ಯಾರಾದ್ರೂ ಇದ್ದೀರಾ ಇಲ್ಲಿ? ಸರ್ ನಾನು ಯಾವ ರೆಮಿಡಿನೂ ಟ್ರೈ ಮಾಡಿಲ್ಲ ಸರ್ ಇಲ್ಲಿವರೆಗೂ. ಯಾರು ಇದ್ದೀರಾ? ಇದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಯಾರು ಇಲ್ವಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಬೆಟರ್. ಯಾರಿಲ್ಲ ತಾನೆ? ಓ ಓಕೆ, ಫೈನ್. ಇದರಲ್ಲಿ ಎಷ್ಟು ಜನ ಈ ಕ್ಲಾಸಿಗೆ ರೆಮಿಡೀಸ್ ಕೊಡ್ತಾರೆ ಅಂತ ಬಂದಿದ್ದೀರಾ? ಈ ಕ್ಲಾಸಲ್ಲಿ ನಂಗೆ ರೆಮಿಡೀಸ್ ಸಿಗುತ್ತೆ ಅಂತ ಎಷ್ಟು ಜನ ಬಂದಿದ್ದೀರಾ? ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ರೆಮಿಡೀಸ್ ಕೊಡಿ ಸರ್ ಈ ಕ್ಲಾಸಲ್ಲಿ ಅಂತ? ಓಕೆ, ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಎಲ್ರನ್ನೂ ನೋಡ್ಬೋದು. ನಿಮ್ಮನ್ನ ನೋಡೋದಕ್ಕೆ ಅಂತಾನೆ ಅಷ್ಟು ದೂರದಿಂದ ಬಂದಿದ್ದೀವಿ. ನೀವೆಲ್ಲ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಒಳ್ಳೇದು. ಎಲ್ರು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ಎಸ್, ಫಸ್ಟ್ ಕ್ಲಾಸಾ? ಓಕೆ, ಪರವಾಗಿಲ್ಲ, ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಎಸ್. ಇಲ್ಲಿ ಎಷ್ಟು ಜನಕ್ಕೆ ರೆಮಿಡೀಸ್ ಮಾಡಿದೀವಿ ಸರ್ ಬಟ್ ನಂಗೆ ರಿಸಲ್ಟ್ ಬಂದಿಲ್ಲ ಅನ್ನೋರು ಎಷ್ಟು ಜನ ಇದ್ದೀರಾ? ಏನೋ ಸರ್ ರೆಮಿಡಿ ಮಾಡಿದೆ ಬಟ್ ನಂಗೆ ಅದರಿಂದ ಸೊಲ್ಯೂಷನ್ ಸಿಗ್ಲಿಲ್ಲ. ಯಾರಾದ್ರೂ ಇದ್ದೀರಾ? ರೆಮಿಡಿ ಮಾಡಿದವ್ರಿಗೆ ಎಲ್ರಿಗೂ ಸೊಲ್ಯೂಷನ್ ಸಿಕ್ಬಿಟ್ಟಿದ್ಯಾ? ಇಲ್ಲ ತಾನೆ? ಸೆಲೆಕ್ಟೆಡ್ ಪೀಪಲ್. ಕೆಲವೊಂದಿಷ್ಟು ಜನಕ್ಕೆ ರೆಮಿಡಿ ವರ್ಕ್ ಆಗಿದೆ, ಕೆಲವೊಂದಿಷ್ಟು ಜನಕ್ಕೆ ರೆಮಿಡಿ ವರ್ಕ್ ಆಗಿಲ್ಲ. ಕರೆಕ್ಟ್ ಅಲ್ವಾ? ಹೌದಲ್ವಾ? ಯಾಕಂಗಾಯ್ತು? ಯಾವ್ದಾದ್ರು ಯೋಚನೆ ಮಾಡಿದೀರಾ ನಿಮ್ಗೆ ಯಾಕೆ ಆ ರೆಮಿಡಿ ವರ್ಕ್ ಆಗಿಲ್ಲ ಅಂತ? ಯಾವ್ದಾದ್ರು ಥಿಂಕ್ ಮಾಡಿದೀರಾ? ಯಾವುದೋ ಒಂದು ರೆಮಿಡಿ ಮಾಡಿರ್ತೀರಾ, ಅದು ವರ್ಕ್ ಆಗಿರಲ್ಲ ನಿಮ್ಗೆ, ಅಥವಾ ನೀವು ಅನ್ಕೊಂಡಿರ್ತಾರ ಅದು ಎಫೆಕ್ಟಿವ್ ಆಗಿ ಕೆಲಸ ಮಾಡಿರಲ್ಲ. ಬಟ್ ಏನಕ್ಕೆ ಆ ತರ ಆಯ್ತು ಅಂತ ಯಾವಾಗಾದ್ರು ಯೋಚಿಸಿದ್ದೀರಾ? ಯಾರಿಗಾರ ಸೊಲ್ಯೂಷನ್ ಸಿಕ್ಕಿದ್ಯಾ ಇದಕ್ಕೆ ಇರ್ಬೋದು ಸರ್ ಇದು ಅಂತ? ಸೊಲ್ಯೂಷನ್ ಸಿಕ್ಕವ್ರು ಹ್ಯಾಂಡ್ ರೈಸ್ ಮಾಡಿ. ಯಾರಿಗಾದ್ರೂ ರೆಮಿಡಿ ಯಾಕೆ ವರ್ಕ್ ಆಗಿಲ್ಲ ಅಂತ ಸೊಲ್ಯೂಷನ್ ಸಿಕ್ಕವರು ಹ್ಯಾಂಡ್ ರೈಸ್ ಮಾಡಿ. ಹೇಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಲಕ್ಷ್ಮಿ ನಮಸ್ತೆ ಸರ್. ಅದೇ ಇವಾಗ ನಮ್ಗೆ ಯಾವ್ದಾದ್ರು ಏನಾದ್ರು ಅನುಭವಿಸ್ಬೇಕು ಅನ್ನೋದಿದ್ದು ನಮ್ಗೆ ಅದು ಕಳಿಯೋಂತ ಟೈಮ್ ಬಂದಿದ್ರೆ ಯಾವ್ದೇ ರೆಮಿಡಿಯಿಂದ ವರ್ಕ್ ಆಗತ್ತೆ, ಇಲ್ಲ ಅಂದ್ರೆ ಯಾವ ರೆಮಿಡಿ ಮಾಡಿದ್ರು ವರ್ಕ್ ಆಗಲ್ಲ. ಪರ್ಫೆಕ್ಟ್, ಎಕ್ಸಾಕ್ಟ್ಲಿ. ಸೊ ಇದನ್ನೇ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಒನ್ ವರ್ಡ್ ಅಲ್ಲಿ ಕರ್ಮ ಅಂತ ಕರೆಯೋದು ಅಲ್ವಾ? ಕರ್ಮ ಕಳಿಬೇಕು ಅಂತ ಕರೀತಾರೆ. ಹಿರಿಯರಿಗೆ ಹೇಳುವಾಗ ಕೇಳಿರ್ತೀರಲ್ವಾ ಎಲ್ರು? ಇನ್ನು ಟೈಮ್ ಬಂದಿಲ್ಲ, ಇನ್ನು ಕರ್ಮ ಕಳ್ದಿಲ್ಲ, ಇನ್ನು ಅನುಭವಿಸೋದಿದೆ, ಇನ್ನು ಕಲಿಯೋದಿದೆ, ಅಥವಾ ಇನ್ನು ಆ ಸಮಯ ಬಂದಿಲ್ಲ ಅಂತ ಹೇಳ್ತಿರ್ತಾರೆ. ಅದರ ಅರ್ಥ ಏನು? ನಾವು ಪ್ರೀವಿಯಸ್ ಜನ್ಮದಲ್ಲೋ ಅಥವಾ ಪುನರ್ಜನ್ಮದಲ್ಲೋ ಅಥವಾ ಈ ಪ್ರೆಸೆಂಟ್ ಲೈಫಲ್ಲಿ ಏನೋ ತಪ್ಪು ಮಾಡಿರ್ತೀವಿ, ಸರಿನಾ? ಆ ತಪ್ಪು ಮಾಡಿರೋದನ್ನ ನಮ್ಗೆ ರಿಯಲೈಸ್ ಮಾಡ್ಸೋದಕ್ಕೆ ನೀನ್ ಮಾಡಿರೋ ತಪ್ಪು ನೀನ್ ತಿದ್ಕೋಬೇಕು, ನಿನ್ ಲೈಫಲ್ಲಿ ನೀನ್ ಬದಲಾವಣೆ ಮಾಡ್ಕೋಬೇಕು ಅಂತ ದೇವ್ರು ಏನ್ ಮಾಡ್ತಾರೆ, ಯೂನಿವರ್ಸ್ ಏನ್ ಮಾಡುತ್ತೆ, ನಮ್ಗೆ ಪಾಠ ಕಲ್ಸುತ್ತೆ. ಆ ಪಾಠ ಕಲಿಸೋ ರೀತಿನೇ ಏನು ಅಂತಂದ್ರೆ ಈ ತರ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ನಮ್ಮ ಒಂದು ಮಾನಸಿಕ ಸಮಸ್ಯೆ ಆಗಿರ್ಬೋದು, ಅಥವಾ ನಮ್ಮ ಕೆಲಸದಲ್ಲಿ ಅಬ್ಸ್ಟಾಕಲ್ಸ್ ಆಗಿರ್ಬೋದು. ಇದೆಲ್ಲ ಏನಕ್ಕಾಗತ್ತೆ ಅಂತಂದ್ರೆ ಬಿಕಾಸ್ ಯೂನಿವರ್ಸ್ ನಮ್ಗೊಂದು ಪಾಠ ಕಲಿಸ್ಬೇಕಾಗಿರುತ್ತೆ. ಕರೆಕ್ಟ್ ಅಲ್ವಾ? ಈಗ ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಲ್ಲಿ ಬೇಸ್ಟ್ರು ಏಟ್ ಹಾಕೋರಲ್ವಾ? ಹೊಡೆದಾಗ ನಮ್ಗೆ ಏನಾಗ್ತಿತ್ತು? ರಿಯಲೈಸೇಷನ್ ಆಗ್ತಿತ್ತು. ಕರೆಕ್ಟ್ ಅಲ್ವಾ? ಅಥವಾ ನಾನು ಈ ತರ ತಪ್ಪು ಮಾಡಬಾರ್ದು ಅನ್ನೋದು ನಮ್ಗೆ ಆ ಮೈಂಡ್ ಅಲ್ಲಿ ಬರ್ತಿತ್ತು. ಸೊ ಅದು ಹೇಗೆ ವರ್ಕ್ ಆಗ್ತಿತ್ತು, ಸೇಮ್ ಲಾಜಿಕ್ ಇಲ್ಲೇ ವರ್ಕ್ ಆಗುತ್ತೆ. ನಾವು ಮಾಡಿರೋ ಒಳ್ಳೆ ಕರ್ಮನ ಆಗಿರ್ಬೋದು, ಕೆಟ್ಟ ಕರ್ಮನ ಆಗಿರ್ಬೋದು. ಓಕೆ, ದ ಆಕ್ಷನ್ ಬೇಸಿಕ್ಲಿ ನೀವ್ ಏನ್ ಮಾಡಿದೀರಾ, ಒಳ್ಳೆ ಕರ್ಮ ಮಾಡಿದಿರೋ ಕೆಟ್ಟ ಕರ್ಮ ಮಾಡಿದಿರೋ ಅನ್ನೋದ್ರ ಮೇಲೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಪ್ರಾಬ್ಲಮ್ಸ್ ಬರೋದಾಗಿರ್ಬೋದು, ಖುಷಿ ಇವೆಂಟ್ಸ್ ಬರೋದಾಗಿರ್ಬೋದು, ನಿಮ್ಮ ಲೈಫ್ ಅಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳಿಗೂ ಮೇಜರ್ ಕಾರಣನೇ ಕರ್ಮ. ಅದನ್ನ ನಾವು ಫಸ್ಟ್ ಅರ್ಥ ಪಡ್ಕೋಬೇಕು. ಓಕೆನಾ?
ಇದು ಹೇಗಾಗ್ತಿದೆ ಅಂತಂದ್ರೆ ಎಲ್ರದ್ದು ಪ್ರಾಬ್ಲಮ್ ಹೆಂಗಾಗಿದೆ ಅಂತಂದ್ರೆ ನಾವು ಕರ್ಮ ಸರಿಯಾಗಿ ಮಾಡಲ್ಲ ಸರ್, ಒಳ್ಳೆ ಕೆಲಸ ಮಾಡಲ್ಲ, ಬಟ್ ನಾವು ರೆಮಿಡಿ ಮಾಡ್ಬಿಟ್ಟು ಅದನ್ನ ಸರಿ ಮಾಡ್ಕೋತೀವಿ ಅಂತ ಎಲ್ಲರೂ ಹೋಗ್ತಾ ಇದ್ದೀರಾ. ಬಟ್ ಅದು ವರ್ಕ್ ಆಗಲ್ಲ. ದಟ್ ಈಸ್ ಅ ರಾಂಗ್ ವೇ. ಓಕೆ, ಅದರ ಜೊತೆಗೆ ಇನ್ನೂ ಒಂದು ಮೇಜರ್ ಪಾಯಿಂಟು ನಾನು ಎಲ್ರಿಗೂ ಕೇಳಬೇಕು. ಏನು ಅಂದ್ರೆ, ಇಲ್ಲಿ ಇಷ್ಟು ಜನ ಇದ್ದೀರಲ್ವಾ, ಎಲ್ರಿಗೂ ರೆಮಿಡಿ ಮಾಡ್ತೀರಾ. ಸ್ಟಾರ್ಟಿಂಗ್ ಅದ್ಭುತವಾಗಿ ಕೆಲಸ ಮಾಡುತ್ತೆ, ಸ್ವಲ್ಪ ದಿವಸ ಆದ್ಮೇಲೆ ಆ ರೆಮಿಡಿ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ. ಈ ತರ ಆಗಿದೆಯಾ ಯಾರಿಗಾದ್ರು? ಈ ತರ ಫೀಲ್ ಮಾಡಿದಿರಾ ಯಾರಾದ್ರೂ? ಸ್ಟಾರ್ಟಿಂಗ್ ವಂಡರ್ಫುಲ್ ಆಗಿ ವರ್ಕ್ ಆಯ್ತು ಸರ್, ಸ್ವಿಚ್ ವರ್ಡ್ ಕೊಟ್ರಿ, ನನ್ನ ಕೆಲಸ ಪಟ್ಟಂತ ಆಗೋಯ್ತು, ಬಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದು ಎಫೆಕ್ಟಿವ್ ಆಗಿ ವರ್ಕ್ ಆಗಿಲ್ಲ ಸರ್. ಯಾವಾಗಾದ್ರೂ ಈ ತರ ಆಗಿದೆ ನಿಮ್ಗೆ ಯಾರಿಗಾದ್ರೂ? ಆಗಿದೆ ತಾನೆ? ಎಸ್. ಯಾಕಾಗಿರ್ಬೋದು? ಯಾರಾದ್ರೂ ಹೇಳ್ತೀರಾ ಯಾಕಾಗಿರ್ಬೋದು? ಕಾರಣ ಏನು ಹೇಳಿ ಮೇಡಮ್, ಅನ್ಮಿಟ್ ಮಾಡ್ಕೊಳ್ಳಿ. ಹೇಳಿ ಮೇಡಮ್. ಹಲೋ ಹಾ ಹೇಳಿ, ಕೇಳಿಸ್ತಿದೆ, ಹೇಳಿ. ಸರ್, ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಖುಷಿ ಆಯ್ತು ಸರ್, ATM ಕ್ಲಾಸ್ ನಲ್ಲಿ ನೋಡಿದ್ದು ನಿಮ್ಮನ್ನ, ತಿರ್ಗಾ ನಾವು ಇವಾಗ ನೋಡ್ತಾ ಇದೀವಿ. ತುಂಬಾ ಆಗ್ಲಿ ಖುಷಿ ಆಯ್ತು. ಆಮೇಲೆ ಒಂದ್ಸರಿ ರೆಮಿಡಿ ಮಾಡಿದಾಗ ನಮ್ಗೆ ಅದು ಲಾಭ ಆಗಿರುತ್ತೆ, ನಮಗೆ ಅದು ಸಕ್ಸಸ್ ಆಗಿರುತ್ತೆ. ಆಮೇಲೆ ಅದು ಆದ್ಮೇಲೆ ಅದನ್ನ ಏನ್ ಮಾಡ್ತೀವಿ ನಾವು, ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಅದನ್ನ ಮಾಡಕ್ ಹೋಗಲ್ಲ, ಎಸ್, ಬಿಟ್ಬಿಡ್ತೀವಿ. ರೆಮಿಡಿನ ಬಿಟ್ಬಿಡ್ತೀರಾ. ಏನಕ್ಕೆ ಅಂತಂದ್ರೆ ನಮ್ ಕೆಲಸ ಆಯ್ತು, ಅಲ್ಲಿಗೆ ಅದನ್ನ ಸ್ಟಾಪ್ ಅಲ್ಲಿಗೆ ಬಿಟ್ಬಿಡ್ತೀವಿ. ಸ್ವಲ್ಪ ದಿವಸ ಹುಡುಕಿರುತ್ತೆ, ಆಮೇಲೆ ಮಧ್ಯದಲ್ಲಿ ಅದನ್ನ ಕೈ ಬಿಟ್ಬಿಡ್ತೀವಿ. ಯಾಕೆ ಕೈ ಬಿಡ್ತೀವಿ? ಯಾಕೆ ನಮ್ಗೆ ಅದನ್ನ ಕಂಟಿನ್ಯೂ ಆಗಿ ಫಾಲೋ ಮಾಡಕ್ ಆಗಲ್ಲ? ನಿಮ್ಗೆ ಏನ್ ಅನ್ಸುತ್ತೆ? ಸಿಗೋದು ಒಂದ್ಸರಿ ಸಿಕ್ಬಿಡುತ್ತಲ್ಲ, ಇನ್ನೇನ್ ಮಾಡೋದು ಅನ್ನೋದು ಒಂದು. ಇದು ಹೆಂಗೆ ಅಂತಂದ್ರೆ, ಎಲ್ಲಿವರೆಗೂ ಅದ್ರ ನೀಡ್ ಇರಲ್ವೋ ಅಲ್ಲಿವರೆಗೂ ನಾವು ಅದ್ರ ಕಡೆ ಗಮನ ಕೊಟ್ಟು ನೋಡಲ್ಲ. ಅದಕ್ಕೇನೆ ಹಿರಿಯರು ಒಂದು ಗಾದೆ ಮಾತು ಮಾಡಿರೋದು, ಏನು ಅಂದ್ರೆ, ಸಂಕಟ ಬಂದಾಗ ವೆಂಕಟರಮಣ, ಪ್ರಾಬ್ಲಮ್ ಬಂತಾ ರೆಮಿಡೀಸ್ ಮಾಡು. ಈಗ ನಾವು ಆಕ್ಚುಲ್ ಆಗಿ ಈ ಕ್ಲಾಸ್ ಮಾಡ್ತಿರೋ ಉದ್ದೇಶವನ್ನ ಹೇಳೋದಕ್ಕೇನೆ ಇದೆಲ್ಲಾ ಕ್ವಶನ್ಸ್ ಹಾಕ್ಬಿಟ್ಟು ನಾನು ಪೀಠಕ್ಕೆ ಕೊಟ್ಟಿದ್ದು, ಸರಿನಾ? ತುಂಬಾ ಜನ ಕನ್ಫ್ಯೂಸ್ ಆದ್ರು, ಏನ್ ಕ್ವಶನ್ಸ್ ಕೇಳ್ತಿದ್ದಾರೆ, ನನ್ ಫಸ್ಟ್ ಕ್ಲಾಸು ಅವ್ರೆಲ್ಲ ನನ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಚಾಟ್ ಬಾಕ್ಸ್ ಅಲ್ಲಿ. ನಾನು ಇದನ್ನ ನಿಮ್ಗೆ ಏನ್ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡಿದೆ ಅಂತಂದ್ರೆ, ನಾವುಗಳೆಲ್ಲ ಏನ್ ಮಾಡ್ತಿದೀವಿ ಅಂತಂದ್ರೆ, ನಮ್ಮ ಲೈಫ್ ಅಲ್ಲಿ ಒಂದನ್ನ ನಾವು ಮಿಸ್ ಮಾಡ್ಕೋತಿದೀವಿ. ಅದ್ ಏನು ಅನ್ನೋದನ್ನ ಈ ಕ್ಲಾಸ್ ಮುಗಿಯೋಷ್ಟರಲ್ಲಿ ನಿಮ್ಗೆ ರಿಯಲೈಸೇಷನ್ ಆಗುತ್ತೆ. ಅದನ್ನ ಸರಿ ಮಾಡ್ಕೊಂಡ್ರೆ ನಮ್ಮ ಲೈಫ್ ಅಲ್ಲಿ ಬರುವಂತಹ ಮೇಜರ್ ಪ್ರಾಬ್ಲಮ್ಸ್ ಅನ್ನ ನಾವು ಕಡಿಮೆ ಮಾಡಬಹುದು. ಓಕೆ, ನಾನು ಇನ್ನೂ ಒಂದು ಹೇಳ್ತೀನಿ, 100% ನೀವು ಪ್ರಾಬ್ಲಮ್ಸ್ ಬರಲ್ಲ ಅಂತ ನಾನು ಹೇಳಲ್ಲ. ಬಿಕಾಸ್ ಆಫ್ ಯುವರ್ ಕರ್ಮಾಸ್ ನಿಮ್ಗದು ಅನ್ಭವಿಸ್ಲೇಬೇಕು. ಒಳ್ಳೇದ್ ಮಾಡಿದೀರ ಅಂದ್ರೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ. ಬಟ್ ಆ ಒಂದು ಸಮಸ್ಯೆಗಳನ್ನ ನಾವಾಗೇನೆ ಮಾಡ್ಕೋತಿರ್ತೀವಿ. ಕೆಲವೊಂದ್ಸರಿ ನಮ್ಗೆ ಗೊತ್ತಿಲ್ದೇನೆ ನಾವೇ ಆ ಎನರ್ಜೀಸ್ ಅನ್ನ ಟ್ರಿಗರ್ ಮಾಡ್ತೀವಿ, ಅಥವಾ ನಾವೇ ಆ ಒಂದು ಪ್ಲಾನೆಟರಿ ಬ್ಯಾಲೆನ್ಸ್ ನ ಇದನ್ನ ಮಾಡ್ಕೋತೀವಿ, ಇಂಬ್ಯಾಲೆನ್ಸ್ ಮಾಡ್ಕೋತೀವಿ. ಅದು ಹೆಂಗೆ ಅನ್ನೋದನ್ನ ತಿಳಿಯೋದಕ್ಕೇನೆ ಈ ಒಂದು ವರ್ಕ್ಶಾಪ್ ಅಥವಾ ಈ ಒಂದು ಕ್ಲಾಸ್ ಅನ್ನ ನಾವು ಅರೇಂಜ್ ಮಾಡಿದ್ದು. ಇದನ್ನ ಆಕ್ಚುಲಿ ಇದೊಂಥರ ಹೆಂಗೆ ಅಂತಂದ್ರೆ, ಇಟ್ ಈಸ್ ನಾಟ್ ಅ ಕ್ಲಾಸ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇದೊಂಥರ ಹೆಂಗೆ ಅಂದ್ರೆ, ನಾನ್ ನೋಡಿದ್ದು ಇದ್ರಲ್ಲಿ ಆಗಿರ್ಬೋದು, ಮತ್ತೆ ನನ್ನ ಗುರುಗಳು ಹೇಳಿದ್ರಲ್ಲಿ ಆಗಿರ್ಬೋದು, ನನಗೆ ಅದು ರಿಯಲೈಸ್ ಆಯ್ತು. ಓಕೆ, ಹೌದಲ್ವಾ, ನಾವು ಮಾಡ್ತಿರೋ ಎಂತ ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದೀವಿ ನಾವು ಅಂತ. ಯಾಕಂದ್ರೆ ಎಲ್ಲಾರು ನೋಡಿ, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ, ಯೂಟ್ಯೂಬ್ ಅಲ್ಲಿ ನೋಡಿ, ಫೇಸ್ಬುಕ್ ಅಲ್ಲಿ ನೋಡಿ, ಎಲ್ಲೇ ನೋಡಿದ್ರು ರೆಮಿಡೀಸ್ ರೆಮಿಡೀಸ್ ರೆಮಿಡೀಸ್, ಹೌದಲ್ವಾ? ಆ ತರ ಮಾಡಿ ಹಂಗ ಹಣ ಬರುತ್ತೆ, ಈ ತರ ಮಾಡಿ ಹಿಂಗ್ ಹಣ ಬರುತ್ತೆ, ಆ ತರ ಮಾಡಿ ಆ ಕೆಲಸ ಆಗುತ್ತೆ, ಈ ಕೆಲಸ ಆಗುತ್ತೆ. ದಟ್ ಈಸ್ ಫೈನ್. 100 ಜನ ಫಾಲೋ ಮಾಡಿದ್ದಾರೆ ಅಂದ್ರೂ ಆ ರೆಮಿಡಿನ, ಬಟ್ 10 ಜನಕ್ಕೆ ಮಾತ್ರ ವರ್ಕ್ ಆಗುತ್ತೆ, ಇನ್ನು 90 ಜನಕ್ಕೆ ವರ್ಕ್ ಆಗಲ್ಲ. ಅವಾಗ ನಾವ್ ಏನ್ ಮಾಡ್ತೀವಿ ಹೇಳಿ ನೋಡೋಣ? ಏನ್ ಮಾಡ್ತೀವಿ? ಸಿಂಪಲ್ ಆಗಿ ಏನ್ ಮಾಡ್ಬಿಡ್ತೀವಿ, ಇದು ರೆಮಿಡಿನ ವರ್ಕ್ ಆಗಲ್ಲ, ಸುಮ್ನೆ ಇದು. ಒಂದು ರೆಮಿಡಿಗೆ ಬೈತೀರಾ, ಇಲ್ಲ ಅಂದ್ರೆ ರೆಮಿಡಿ ಕೊಟ್ಟೋರಿಗೆ ಬೈತೀರಾ ಅಲ್ವಾ? ಏನೋ ಕೊಟ್ರಿ ಸರ್, ವರ್ಕ್ ಆಗಿಲ್ಲ, ಇದು ಆಗಿರುತ್ತಲ್ವಾ ಈ ತರ ನಿಮ್ಗೆ ಫೀಲು? ಯಾಕೆ 90 ಜನಕ್ಕೆ ವರ್ಕ್ ಆಗಿರೋದು ನಿಮ್ಗೆ ಯಾಕೆ ವರ್ಕ್ ಆಗ್ಲಿಲ್ಲ? ಯಾವತ್ತಾರು ಯೋಚನೆ ಮಾಡಿದೀರಾ ಅದನ್ನ? ಅಥವಾ ಸದ್ಯದ ಮಟ್ಟಿಗೆ ಟೆಂಪರವರಿ ವರ್ಕ್ ಆಗ್ಬಿಟ್ಟು ಮುಂದೆ ಅದು ವರ್ಕ್ ಆಗ್ತಾನೆ ಇಲ್ಲ ನಿಮ್ಗೆ, ಕರೆಕ್ಟ್ ಅಲ್ವಾ? ಸರ್, ನಾ ಸ್ವಿಚ್ ವರ್ಡ್ ಹೇಳಿದಾಗ ನಾನು ಚೆನ್ನಾಗಿರ್ತೀನಿ ಸರ್, ಆ ಸ್ವಿಚ್ ವರ್ಡ್ ಹೇಳೋದನ್ನ ನಾನು ಬಿಟ್ಬಿಟ್ರೆ ಮತ್ತು ನಂಗೆ ನಾರ್ಮಲ್ ಪ್ರಾಬ್ಲಮ್ ಹೆಂಗಿರುತ್ತೋ ಹಂಗೆ ಬರ್ತಾ ಇದೆ. ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತಲ್ವಾ, ಸಮಸ್ಯೆ ಇರುತ್ತಲ್ವಾ, ಟ್ರಿಗರ್ ಪಾಯಿಂಟ್ ಅಂತ ಕರಿತೀವಿ. ಆ ಟ್ರಿಗರ್ ಪಾಯಿಂಟ್ ಇರುತ್ತಲ್ವಾ, ಕರೆಕ್ಟ್, ರೈಟ್? ಆ ಟ್ರಿಗರ್ ಪಾಯಿಂಟ್ ಏನು, ಅದನ್ನ ಹೆಂಗ್ ಸರಿ ಮಾಡ್ಕೋಬೇಕು ಅನ್ನೋದೇ ಈ ಒಂದು ಎಂಟೈರ್ ಕ್ಲಾಸಿನ ಒಂದು ಉದ್ದೇಶ. ಎಲ್ರಿಗೂ ಕ್ಲಿಯರ್ ಆಯ್ತಾ ನಾನು ಏನ್ ಹೇಳೋದಕ್ಕೆ ಹೊರಟಿದ್ದೇನೆ ಅಂತ? ಕ್ಲಿಯರ್? ಇನ್ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ದಿಸ್ ಇಸ್ ನಾಟ್ ಅ ಕ್ಲಾಸ್. ಆಗ್ಲೇ ಹೇಳಿದ್ನಲ್ವಾ, ಸ್ವಲ್ಪ ಡಿಸ್ಕಷನ್ ಮಾಡಿದೆ ಅಷ್ಟೇ. ನಾನು ನಿಮಗಳಿಗೆ ರೆಮಿಡಿ ವಿಷಯದಲ್ಲಿ ನೀವು ರೆಮಿಡಿಯನ್ನ ಹೆಂಗ್ ನೋಡ್ತೀರಾ ಅನ್ನೋದನ್ನ ತಿಳ್ಕೊಬೇಕಿತ್ತು. ಆ ಕಾರಣಕ್ಕೆ ಈ ಕ್ವಶನ್ಸ್ ಅನ್ನ ಕೇಳಿದ್ದು. ಓಕೆನಾ? ಎಸ್. ಇವಾಗ ಏನ್ ಮಾಡೋಣ ಅಂತಂದ್ರೆ, ನನ್ನ ಸ್ಕ್ರೀನ್ ಕಾಣಿಸ್ತಿದೆಯಾ ನೋಡ್ತೀರಾ?
ಕಾಣಿಸ್ತಿದೆಯಾ ನನ್ನ ಸ್ಕ್ರೀನು? ಕಾಣಿಸ್ತಿದೆ ಅಲ್ವಾ? ಅಮೃತ ಅವರೇ, ಕಾಣಿಸ್ತಿದೆಯಾ ಸ್ಕ್ರೀನು? ಜಸ್ಟ್ ಅ ಸೆಕೆಂಡ್. ಇವಾಗ ಕಾಣಿಸ್ತಿದೆ ಅಲ್ವಾ? ಡನ್. ಓಕೆ. ಸೊ ಮೊದಲನೇದಾಗಿ ನಾನು ಆಗ್ಲೇ ಹೇಳಿದೆ ನಿಮ್ಗೆಲ್ರಿಗೂ ಏನಂತ, ನಾವು ರೆಮಿಡೀಸ್ ಅನ್ನ ಮಾಡಿದ್ರೇನೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ರೆಮಿಡಿ ಮಾಡೋದನ್ನ ಬಿಟ್ಬಿಟ್ರೆ ನಮ್ ಪ್ರಾಬ್ಲಮ್ ಮತ್ತೆ ಯಥಾಸ್ಥಿತಿ ಅದೇ ಪ್ರಾಬ್ಲಮ್ ಬರುತ್ತೆ, ಅಥವಾ ಅದೇ ಪರಿಸ್ಥಿತಿನೇ ನಮ್ ಕಂಟಿನ್ಯೂ ಆಗುತ್ತೆ ಅಂತ ತುಂಬಾ ಜನರ ತಲೆಯಲ್ಲಿ ಕೂರಿಸ್ಕೊಂಡಿದ್ದೀರಾ. ಓಕೆನಾ? ಆಮೇಲೆ ಇನ್ನೊಂದು ಹೆಂಗಾಗಿದೆ ಅಂತಂದ್ರೆ, ಎಲ್ರುನುವೆ ಪ್ರಾಬ್ಲಮ್ ಬಂದ ಮೇಲೆ ಹುಡ್ಕಾಡ್ತೀವಿ, ಇದಕ್ಕೆ ಸೊಲ್ಯೂಷನ್ ಏನು, ಇದಕ್ಕೆ ಏನ್ ಸಿಗುತ್ತೆ ರೆಮಿಡೀಸು. ಅರ್ಥ ಆಗ್ತಿದೆಯಾ ಎಲ್ರಿಗೂ? ಆ ಪ್ರಾಬ್ಲಮ್ ಬಂದಾಗಿರುತ್ತೆ ಲೈಫಲ್ಲಿ, ಅದಾದ್ಮೇಲೆ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕ್ತೀವಿ. ಬಟ್ ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ, ಏನ್ ಹೇಳಿ ನೋಡೋಣ? ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಏನು? ಕ್ಯೂರ್. ಕರೆಕ್ಟ್ ಅಲ್ವಾ? ಸಮಸ್ಯೆ ಬರಕ್ಕಿಂತ ಮುಂಚೆನೆ ಅದನ್ನ ಬರದೇ ಇರೋ ತರ ಏನ್ ಮಾಡ್ಬೋದು ನಾವು? ಕೆಲವೊಂದಿಷ್ಟು ಸಮಸ್ಯೆಗಳನ್ನ ತಡಿಬಹುದು. ಕರೆಕ್ಟ್ ಅಲ್ವಾ? ಅದನ್ನ ಯಾವ ಮೂಲಕ ನಾವು ಅದನ್ನ ನೋಡ್ಬೋದು? ಪ್ರಾಬ್ಲಮ್ ಬರ್ತಾ ಇದೆ ಅಥವಾ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಮೇಜರ್ ಆಗಿ ನಾವು ನೋಡ್ಬೇಕಾಗಿರೋದೇನು ಅಂತಂದ್ರೆ, ನಮ್ಮ ಒಂದು ಲೈಫ್ ಸ್ಟೈಲ್ ಅಂತ ಕರಿತೀವಿ, ನಮ್ಮ ಜೀವನ ಶೈಲಿ. ತುಂಬಾ ಜನರಲ್ಲಿ ಬರ್ತಿರುವಂತಹ ಪ್ರಾಬ್ಲಮ್ ಏನು ಅಂದ್ರೆ ಲೈಫ್ ಸ್ಟೈಲು. ಅವರ ಲೈಫ್ ಸ್ಟೈಲ್ ಅಲ್ಲಿ ಅವ್ರು ಚೇಂಜಸ್ ಮಾಡ್ಕೊಳ್ಳಲ್ಲ, ಅದರಿಂದನೂ ಸಹ ಪ್ಲಾನೆಟ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ ನಿಮ್ಗೆಲ್ರಿಗೂ? ಸೊ ಆ ಪ್ಲಾನೆಟ್ಸ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗೋದಕ್ಕೆ ಒನ್ ಆಫ್ ದಿ ರೀಸನ್ ಏನು? ನಮ್ಮ ಲೈಫ್ ಸ್ಟೈಲು. ಇದನ್ನ ನಮ್ಗಳಿಗೆ ಆಲ್ರೆಡಿ ಹಿರಿಯರು ಹೇಳಿದ್ದಾರೆ, ಈ ತರ ಮಾಡಬೇಡಿ, ಆ ತರ ಮಾಡಬೇಡಿ. ಬಟ್ ನಾವುಗಳು ಏನ್ ಮಾಡಿದ್ವಿ ಹೇಳಿ ನೋಡೋಣ? ಹಿರಿಯರು ಹೇಳಿದಾಗ ನಾವ್ ಏನ್ ಮಾಡಿದ್ವಿ? ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ಸೂಪರ್ಸ್ಟಿಷನ್. ಕರೆಕ್ಟ್ ಅಲ್ವಾ? ಎಲ್ರು ಹಂಗೆ ಅನ್ನೋದು, ಅಯ್ಯೋ ಇದೆಲ್ಲ ಮೂಢನಂಬಿಕೆ, ಇದನ್ನೆಲ್ಲ ಫಾಲೋ ಮಾಡಬಾರ್ದು ಅನ್ಸುತ್ತಲ್ವಾ ಎಲ್ರಿಗೂ? ಬಟ್ ಅದು ನಮ್ಗೆ ಅದ್ರ ಬಗ್ಗೆ ತಿಳ್ಕೋಬೇಕು, ಏನಕ್ಕೆ ಹಂಗಂದ್ರು, ಅದರಿಂದ ರೂಟ್ ಕಾಸ್ ಏನು, ಯಾವ ಕಾರಣಕ್ಕೆ ಆತರ ಹೇಳಿದ್ದಾರೆ ಅನ್ನೋದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಮಗೆ ಆ ಒಂದು ಏನ್ ಪರ್ಟಿಕ್ಯುಲರ್ ಆಗಿ ಹೇಳ್ತಿದಾರಲ್ವಾ ಅದರ ಅರ್ಥ ತಿಳ್ಕೊಂಡಾಗ ಅದನ್ನ ನೀವು ಪ್ರಾಪರ್ ಆಗಿ ಫಾಲೋ ಮಾಡಿದ್ರೆ ಅವಾಗ ನಿಮ್ ಜೀವನದಲ್ಲಿ ಚೇಂಜಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ತುಂಬಾ ಹೇಳ್ತಾರೆ, ಈ ಒಂದು ಎಕ್ಸಾಂಪಲ್, ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಹೇಳ್ತಾರಲ್ವಾ ಎಲ್ರ ಮನೇಲೂ? ಕರೆಕ್ಟ್ ಅಲ್ವಾ? ಬೆಳಗ್ಗೆ ಬೇಗ ಹೇಳ್ಬೇಕು. ಯಾರ ಮನೇಲಿ ಹೇಳ್ತಾರಾ ಆರಾಮಾಗಿ ಹೇಳಪ್ಪ ಪರವಾಗಿಲ್ಲ ಅಂತ? ಯಾರ ಮನೇಲಿ ಇಲ್ಲ ತಾನೆ? ಬೆಳಗ್ಗೆ ಬೇಗ ಹೇಳ್ಬೇಕು, ಬೇಗ ಮಲಗ್ಬೇಕು ಅಂತಾರೆ. ಏನಕ್ಕೆ ಹೇಳಿದ್ರು ಆತರ ಹಿರಿಯರು? ಸುಮ್ನೆ ಹೇಳಿದ್ರಾ? ಅದ್ರ ಹಿಂದ್ಗಡೆ ಕಾರಣ ಇರುತ್ತೆ ತಾನೆ. ಆ ಕಾರಣ ಏನು? ಅದು ಏನನ್ನೋದನ್ನ ನೆಕ್ಸ್ಟ್ ಹೇಳ್ತೀನಿ ನಾನು, ಇಲ್ಲಿ ನೋಡಿ. ಸೊ ಈಗ ನಮ್ಮ ಮೈಂಡ್ ಅಲ್ಲಿ, ಎಲ್ಲರ ಮೈಂಡ್ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಏನ್ ಹೇಳಿ ನೋಡೋಣ? ಸರ್ ನಾನು ಎಫರ್ಟ್ ಹಾಕ್ತಿದ್ದೀನಿ, ಎಲ್ಲರೂ ಎಫರ್ಟ್ ಹಾಕ್ತಿದೀವಿ, ನಾನು, ನನ್ನ ಫ್ರೆಂಡು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅವ್ರವ್ರ ಕೆಲಸವನ್ನ, ಅವ್ರವ್ರ ಒಂದು ಏನಂತಾರೆ ಪ್ರಯತ್ನವನ್ನ ಎಲ್ಲರೂ ಮಾಡ್ತಿದ್ದಾರೆ ಅಚೀವ್ಮೆಂಟ್ ಮಾಡೋದಕ್ಕೆ. ಈಗ ನಿಮ್ ಲೈಫ್ ಗೋಲ್ ಬೇರೆ ಇರ್ಬೋದು, ಇನ್ನೊಬ್ರ ಲೈಫ್ ಗೋಲ್ ಬೇರೆ ಇರ್ಬೋದು, ನಿಮ್ಮ ಫ್ರೆಂಡ್ ಲೈಫ್ ಬೇರೆ ಇರ್ಬೋದು. ಸರಿ, ಡಿಸ್ಟರ್ಬ್ ಮಾಡ್ತಿದ್ದೀನಿ. ನಿಮ್ದು ಫುಲ್ ಬ್ರೌಸರ್ ಎಲ್ಲ ಕಾಣಿಸ್ತಿದೆ. ಅನೋಟೇಷನ್ಸ್ ಡಿಸೇಬಲ್ ಮಾಡ್ಬಿಡಿ. ಮಾಡ್ತಾ ಯಾ ಡನ್. ಓಕೆ. ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಏನಂತ, ನಾವು ಪ್ರಯತ್ನ ಮಾಡ್ತಿದ್ದೀವಿ, ನಮ್ಮ ಫ್ರೆಂಡ್ಸು ಪ್ರಯತ್ನ ಮಾಡ್ತಿದ್ದಾರೆ, ನಮ್ಮ ಫ್ಯಾಮಿಲಿ ಮೆಂಬರು ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅವರಷ್ಟು ಫಾಸ್ಟ್ ಆಗಿ ನಮಗೆ ಏನಕ್ಕೆ ಸಕ್ಸಸ್ ಅಚೀವ್ ಮಾಡಕ್ ಆಗ್ತಾ ಇಲ್ಲ, ನಾವು ಅನ್ಕೊಂಡಷ್ಟು ಫಾಸ್ಟ್ ಆಗಿ ಯಾಕೆ ನಮ್ ಕೆಲಸ ಆಗ್ತಾ ಇಲ್ಲ ಅನ್ನೋದು ಎಲ್ಲರೂ ಮೈಂಡ್ ಅಲ್ಲಿ ಬರೋ ಒಂದು ಕ್ವಶನ್ ಅದು ಅಲ್ವಾ? ಕೆಲವ್ರಿಗೆ ಅನ್ಸಿರುತ್ತೆ ಏನಂತ, ತುಂಬಾ ಈಸಿಯಾಗಿ ಸಿಕ್ಬಿಡುತ್ತೆ ಸರ್ ಅವ್ರ ಲೈಫಲ್ಲಿ ಅಲ್ವಾ? ಅನ್ಸಿರುತ್ತಾ? ಯಾರಿಗಾರು ಅನ್ಸಿದ್ಯಾ ಈ ತರ? ತುಂಬಾ ಬೇಗ ಮಾಡ್ತಿರೋ ಕೆಲಸ ಎಲ್ಲ ಫಾಸ್ಟ್ ಆಗಿ ಆಗ್ತಾ ಇದೆ, ಬಟ್ ನನ್ನ ಲೈಫಲ್ಲಿ ಹಂಗೆ ಆಗ್ತಾ ಇಲ್ಲ, ತುಂಬಾ ಸ್ಲೋ ಆಗಿ ಆಗುತ್ತೆ ಕೆಲಸಗಳೆಲ್ಲ. ಆಗಿರುತ್ತಲ್ವಾ? ಎಲ್ರಿಗೂ ಫೀಲ್ ಆಗಿರುತ್ತೆ ಈ ತರ. ಬಟ್ ಇದಾಗುತ್ತೆ ನಿಜ. ಬಟ್ ಇದನ್ನ ನಾವ್ ಏನ್ ಮಾಡ್ತೀವಿ ಹೇಳಿ ನೋಡೋಣ? ಇದು ಏನಕ್ಕಾಗತ್ತೆ ಅಂತ ನಾವು ಯಾವಾಗ್ಲೂ ಯೋಚನೆ ಮಾಡಲ್ಲ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅಯ್ಯೋ ನನ್ ಟೈಮೇ ಸರಿ ಇಲ್ಲ ಅಲ್ವಾ? ಎಲ್ರು ಇದೇ ತರ ಥಿಂಕ್ ಮಾಡ್ತೀವಲ್ವಾ? ಏನೋ ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ಡಿಲೇ ಆಗ್ತಾ ಇದೆ, ರೈಟ್? ಎಸ್, ಇದು ಏನಕ್ಕಾಗತ್ತೆ ಅಂತ ಹೇಳ್ತೀನಿ. ಇನ್ನೊಂದೇನು ಅಂತಂದ್ರೆ, ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀನಿ ನಾನು, ಬಟ್
ಅವನು ಏನು ಸ್ಟ್ರಗಲ್ ಮಾಡ್ದೇನೆ ನಾರ್ಮಲ್ ಆಗಿ ಏನ್ ಕೆಲಸ ಮಾಡಿದ್ರು ಪಟ್ಟಂತ ಕೆಲಸ ಆಗ್ತಿದೆ, ಬಟ್ ನಾನು ಇಷ್ಟು ಸ್ಟ್ರಗಲ್ ಪಡ್ತಿದ್ದೀನಲ್ವಾ, ಇಷ್ಟು ಕಷ್ಟ ಪಡ್ತಿದ್ದೀನಲ್ವಾ, ಈ ತರ ತುಂಬಾ ನಮಗೆ ಏನಂತ ಕರಿತೀವಿ, ನಮ್ಮ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಮಿಕ್ಸ್ಡ್ ಎಮೋಷನ್ಸ್ ಅಂತ ಕರಿತೀವಿ ಇದನ್ನ. ಅದು ಒಂದೇನೋ ಮನ್ಸಲ್ಲಿ ಅಂತ ಕುತ್ಕೊಂಡ್ಬಿಟ್ಟಿರುತ್ತೆ, ನನ್ನ ಕೆಲಸಗಳಾಗ್ತಾ ಇಲ್ಲ, ನನ್ನ ಕೆಲಸಗಳು ನಾನು ಅನ್ಕೊಂಡಂಗೆ ಆಗ್ತಾ ಇಲ್ಲ, ಇಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ ನಾನು ಹಾಕ್ತಿರೋ ಎಫರ್ಟ್ ಯೂನಿವರ್ಸಿಟಿ ಕಾಣಿಸ್ತಿಲ್ವಾ, ನಾನು ಹಾಕ್ತಿರೋ ಎಫರ್ಟ್ ದೇವ್ರಿಗೆ ಕಾಣಿಸ್ತಿಲ್ವಾ, ಏನಕ್ಕೆ ನನ್ನ ಲೈಫಲ್ಲಿ ಡಿಲೇ ಆಗ್ತಾ ಇದೆ, ಯಾಕೆ ಸ್ಟ್ರಗಲ್ ಆಗ್ತಾ ಇದೆ, ಈ ಎಲ್ಲ ಕ್ವಶನ್ಸಿಗೂ ಆನ್ಸರ್ ಏನು ಅಂತಂದ್ರೆ ಆ ಪ್ರಾಬ್ಲಮ್ ಪ್ಯಾಟರ್ನ್ಸ್ ಇವನ್ ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಲೈಫಲ್ಲಿ ಒಂದೇ ತರ ಪ್ಯಾಟರ್ನ್ ಪದೇ 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 ರಿಪೀಟ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್, ರಿಲೇಶನ್ಶಿಪ್ ಇಶ್ಯೂಸ್ ಬಂತು ಅಂತ ಇಟ್ಕೊಳ್ಳಿ, ಪದೇ ಪದೇ ಅದೇ ಇಶ್ಯೂಸೇ ಬರ್ತಿರುತ್ತೆ ಪದೇ ಪದೇ. ಈಗ ಲೇಸಿನೆಸ್ಸು ಪದೇ ಪದೇ ಅದೇ ಓರಿಯೆಂಟೆಡ್ ಆಗಿ ನಿಮ್ಗೆ ಏನ್ ಕೆಲಸ ಮಾಡಕ್ಕೂ ಆಗ್ತಿರಲ್ಲ, ಎಲ್ಲಾ ಕೆಲಸದಲ್ಲೂ ಲೇಸಿನೆಸ್ ಬರುತ್ತೆ. ಏನಕ್ಕೆ ಈ ತರ ಆಗುತ್ತೆ? ಒಂದೇ ಪ್ಯಾಟರ್ನ್ ಯಾಕೆ ರಿಪೀಟ್ ಆಗ್ತಾ ಇದೆ, ಒಂದೇ ತರದ ಪ್ರಾಬ್ಲಮ್ಸ್ ಯಾಕೆ ರಿಪೀಟ್ ಆಗ್ತಾ ಇದಾವೆ? ಏನಕ್ಕಾಗತ್ತೆ ಅಂತಂದ್ರೆ ಇದಕ್ಕೆಲ್ಲದಕ್ಕೂ ಕಾರಣ ಏನು ಅಂದ್ರೆ ಪ್ಲಾನೆಟ್ಸ್, ಗ್ರಹಗಳು ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಅಕಾರ್ಡಿಂಗ್ ಟು ಆಸ್ಟ್ರಾಲಜಿ ಏನ್ ಹೇಳುತ್ತೆ ಅಂತಂದ್ರೆ ಪ್ರತಿಯೊಂದು ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ಒಂದು ಸಣ್ಣ ಏನೇ ಒಂದು ಬದಲಾವಣೆ ಆಗಬೇಕು ಅಂತಂದ್ರೂ ಗ್ರಹಗಳ ಮಹತ್ವ ತುಂಬಾ ಇದೆ. ಅರ್ಥ ಆಗ್ತಿದ್ಯಾ? ಸೊ ಪ್ರತಿಯೊಂದು ಗ್ರಹನೂ ಸಹ ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಯಾವ ಗ್ರಹ ಏನ್ ಹೇಳುತ್ತೆ, ಯಾವ ಗ್ರಹದ ಒಂದು ಗುಣಗಳೇನು, ಯಾವ ಗ್ರಹದ ಒಂದು ಎನರ್ಜಿ ಏನು, ಆ ಗ್ರಹ ಯಾವ ರೀತಿ ನಮ್ಗೆ ಲೈಫ್ ಸ್ಟೈಲ್ನ ಲೀಡ್ ಮಾಡೋದಕ್ಕೆ ಸಜೆಸ್ಟ್ ಮಾಡುತ್ತೆ, ನಾವು ಯಾವ ತಪ್ಪನ್ನ ಮಾಡಿದ್ರೆ ಆ ಗ್ರಹ ವೀಕ್ ಆಗುತ್ತೆ ಅನ್ನೋದನ್ನ, ಅಂದ್ರೆ ಮೀನ್ ಟು ಸೇ ನಮ್ಮ ಕುಂಡಲಿಯಲ್ಲಿ ಅಥವಾ ನಮ್ಮ ಒಂದು ಜೀವನದಲ್ಲಿ ಆ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ, ಆ ಪ್ರಾಬ್ಲಮ್ಸ್ ನಾವು ಸರಿ ಮಾಡ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಬರ್ತಿರುವಂತಹ ರಿಪಿಟೇಟಿವ್ ಪ್ಯಾಟರ್ನ್ಸು, ಆ ರಿಪಿಟೇಟಿವ್ ಪ್ರಾಬ್ಲಮ್ಸ್ ಎಕ್ಸ್ಪೆಷಲ್ ಆಗಿ ಅದು ಕಡಿಮೆ ಆಗ್ತಾ ಬರುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ, ತುಂಬಾ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ, ತುಂಬಾ ಪದೇ 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 ಯಾರೋ ಹರ್ಟ್ ಮಾಡ್ತಾ ಇದ್ದಾರೆ, ಯಾರೋ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಗೆ, ಯಾರೋ ನಿಮ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಂದ್ರೆ ನಿಮ್ಮ ಒಂದು ಮೂನ್ ಅಂದ್ರೆ ಚಂದ್ರ ಜೊತೆಗೆ ಕೇತು, ಎರಡೂ ಪ್ಲಾನೆಟ್ಸ್ ವೀಕ್ ಆದ್ರೆ ಈ ತರ ಎಕ್ಸ್ಪ್ರೆಷನ್, ಈ ತರ ಫೀಲ್ ಮಾಡ್ತೀರಾ. ಪದೇ ಪದೇ ನಿಮ್ಗೆ ಒಂದೇ ಪ್ಯಾಟರ್ನ್ ಆಗ್ತಿರುತ್ತೆ, ಪದೇ ಪದೇ ಯಾರೋ ಮನಸ್ ನೋಯಿಸ್ತಾರೆ ಅಥವಾ ಯಾರೋ ನಿಮ್ಗೆ ಬಿಟ್ರೇಯಲ್ ಪದೇ ಪದೇ ನಿಮ್ಗೆ ಹರ್ಟ್ ಮಾಡ್ತಾರೆ. ಏನಕ್ಕೆ ಈ ತರ ಆಗ್ತಾ ಇದೆ? ನೀವು ಅವ್ರಿಗೆ ಒಳ್ಳೇದು ಬಯಸಿದ್ರು ನಿಮ್ಗೆ ಅವ್ರು ತೊಂದರೆನೇ ಕೊಡ್ತಿರ್ತಾರೆ, ಅಥವಾ ನಿಮ್ಮ ಲೈಫಲ್ಲಿ ಅವ್ರು ಬಂದ್ಬಿಟ್ಟು ಗೇಮ್ ಆಡಿ ಹೋಗ್ತಿರ್ತಾರೆ. ಏನಕ್ಕೆ ಈ ತರ ಆಗುತ್ತೆ ಹೇಳಿ ನೋಡೋಣ? ಥಿಂಕ್ ಮಾಡ್ತೀವಲ್ವಾ, ನನಗೆ ಹಿಂಗಾಯ್ತು, ನಾವು ಅದೊಂದನ್ನೇ ಅನ್ಕೊಂಡು ಕೂರ್ತೀವಿ. ಬಟ್ ಅದು ಏನಕ್ಕಾಯ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೊಂಡ್ರೆ ಈ ಪ್ರಾಬ್ಲಮ್ ಮತ್ತೆ ರಿಪೀಟ್ ಆಗಲ್ಲ. ನಾನೊಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗಾಗ್ಲಿ, ಓಕೆನಾ? ಈಗ ತುಂಬಾ ಜನ ಅನ್ಕೊಂಡಿದ್ದಾರೆ, ಸರ್ ನನ್ಗೆ ಎಷ್ಟೋ ಜನ ಹೇಳ್ತಾರೆ, ಸರ್ ನಂದು ಮೂನ್ ಪೊಸಿಷನ್ ತುಂಬಾ ಚೆನ್ನಾಗಿದೆ ಸರ್ ಕುಂಡ್ಲಿಲಿ, ಬಟ್ ಆದ್ರೂ ನಂಗೆ ತಾಯಿ ಒಟ್ಟಿಗೆ ಆಗ್ಬರಲ್ಲ. ಹೇಳಿರ್ತಾರಲ್ವಾ, ಸರ್ ನನಗೆ ಅಸ್ಟ್ರಾಲಜರ್ ಹೇಳಿದ್ರು ನಿಂದು ವಂಡರ್ಫುಲ್ ಜಾತಕ ಅಂತ ಹೇಳ್ಬಿಟ್ಟು, ಆದ್ರೂ ನನ್ನ ಲೈಫಲ್ಲಿ ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ ಸರ್, ಎಲ್ಲ ಚೆನ್ನಾಗಿದೆ ಅಲ್ವಾ ನನ್ನ ಲೈಫಲ್ಲಿ, ಕುಂಡ್ಲಿ ನೋಡಿದ್ರೆ ಕುಂಡ್ಲಿ ಪ್ರಕಾರ ಹೋದ್ರೆ ಎಲ್ಲ ಚೆನ್ನಾಗಿರ್ಬೇಕಿತ್ತು, ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ? ಇದು ತುಂಬಾ ಜನ ಅಸ್ಟ್ರಾಲಜರ್ಸ್ಗೂ ಬೈತಾರೆ, ಅಯ್ಯೋ ಇವ್ನು ಹೇಳಿರೋದೇನು ಆಗಲ್ಲ, ಇವ್ನು ಸುಳ್ಳು ಹೇಳ್ತಿದ್ದಾನೆ, ಇವ್ನು ತಪ್ಪು ಹೇಳ್ತಿದ್ದಾನೆ ಅಂತ. ಬಟ್ ಇವನ್ ನಿಮ್ ಜಾತಕದಲ್ಲಿ ಒಳ್ಳೆ ರೀತಿಲಿ ಎಲ್ಲ ಇದ್ರೂ ನಾವೇ ಏನ್ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನ ಸರಿಯಾಗಿ ಲೀಡ್ ಮಾಡದೆ ನಾವುಗಳೇ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಪ್ಲಾನೆಟ್ಸ್ ಅನ್ನ ವೀಕ್ ಮಾಡಿರ್ತೀವಿ. ಆ ಕಾರಣಕ್ಕೇನೆ ಆ ಒಂದು ಪ್ರಾಬ್ಲಮ್ಸ್, ಆ ಒಂದು ಸಮಸ್ಯೆ ನಮಗೆ ಕಾಡ್ತಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಮೇನ್ ರೀಸನ್ ಯಾರು ಹೇಳಿ ನೋಡೋಣ ಪ್ರಾಬ್ಲಮ್ಸ್ಗೆ? ನಾವೇ ಮೀನ್ ಟು ಸೇ ನಮ್ಮ ಲೈಫ್ ಸ್ಟೈಲ್, ನಾವು ಜೀವನವನ್ನ ನಡೆಸುವಂತಹ ರೀತಿ, ನಾವು ನಮ್ಮ ಲೈಫ್ ಸ್ಟೈಲ್ ಅನ್ನ ಸರಿ ಮಾಡ್ಕೊಂಡ್ರೆ ಎಲ್ಲಾ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಅರ್ಥ ಆಗ್ತಿದ್ಯಾ ಎಲ್ರಿಗೂ? ಕ್ಲಿಯರ್? ಎಸ್. ಈಗ ನಾವೆಲ್ಲ ಏನ್ ಮಾಡ್ತೀವಿ ಹೇಳಿ ನೋಡೋಣ, ಜೀವನದಲ್ಲಿ ಏನ್ ಮಾಡ್ತೀವಿ? ಒಂದು ಯೋಚನೆ ಬರುತ್ತೆ, ಓಕೆನಾ, ನಾನು ಇದನ್ನ ಅಚೀವ್ ಮಾಡಬೇಕು, ಇದನ್ನ ನಾನು ಕ್ಲಿಕ್ ಮಾಡಬೇಕು, ಈ ಕೆಲಸ ನಾನು ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂತ ಒಂದು ಮೈಂಡ್ ಅಲ್ಲಿ ಒಂದು ಯೋಚನೆ ಬಂತು, ಕರೆಕ್ಟ್ ಅಲ್ವಾ? ಸೊ ನಾವ್ ಏನ್ ಮಾಡ್ತೀವಿ ಅವಾಗ? ಆಕ್ಷನ್ ಮಾಡ್ತೀವಿ, ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಅದ್ರ ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಎಲ್ಲ 10 ಜನ ರೇಸಲ್ಲಿ ಇದ್ದಾರೆ ಅಂತಂದ್ರೆ 10 ಜನ ಗೆಲ್ಲಕ್ಕಾಗತ್ತಾ? ಇಲ್ಲ ತಾನೆ. ಗೆಲ್ಲೋದು ಯಾರು? ಒಬ್ರೆ. ಗೆಲ್ಬೇಕು ಅಂದ್ರೆ ಏನ್ ಬೇಕು? ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಬೇಕು, ಜೊತೆಗೆ ಆ ಒಂದು ಕೆಲಸವನ್ನ ಮಾಡೋದಕ್ಕೆ ಒಂದು ವೇ, ಆ ಒಂದು ಪ್ಯಾಟರ್ನ್, ಅದನ್ನ ಒಂದು ಮಾಡುವಂತಹ ರೀತಿ, ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನ ಅವೇರ್ನೆಸ್ ತಗೊಂಡು ಮಾಡಿದಾಗ ಅದನ್ನ ಈಸಿಯಾಗಿ ಸಕ್ಸಸ್ ಮಾಡಬಹುದು. ಸೊ ನಾವು ಮಾಡುವಂತಹ ಡೈಲಿ ಲೈಫಲ್ಲಿ ನಮ್ಮ ಆಕ್ಟಿವಿಟೀಸ್ ಆಗಿರ್ಬೋದು, ನಮ್ಮ ಜೀವನ ನಡೆಸುವಂತ ಶೈಲಿ ಆಗಿರ್ಬೋದು, ಅದರಲ್ಲಿ ಈ ಒಂದು ಪ್ಲಾನೆಟ್ಸ್ ಏನು ಹೇಳುತ್ತೆ, ಪ್ಲಾನೆಟ್ಸ್ ಎನರ್ಜಿನೂ ತಗೊಂಡು ನಾವು ಹೋದ್ರೆ ನಾವಿನ್ನು ಬೇಗ ನಮ್ಮ ಒಂದು ಲೈಫಲ್ಲಿ ಸಕ್ಸಸ್ ಅನ್ನ ರೀಚ್ ಆಗಬಹುದು. ಅರ್ಥ ಆಗ್ತಿದ್ಯಾ? ಎಲ್ರ ಲೈಫಲ್ಲೂ ಇರೋದೇ 9 ಪ್ಲಾನೆಟ್ಸು, ನವಗ್ರಹಗಳೇ ಎಲ್ರಿಗೂ ಇದೆ. ಯಾರಿಗಾದ್ರೂ ಒಂದು ಗ್ರಹ ಜಾಸ್ತಿ ಇದೆಯಾ? ಇಲ್ಲ ತಾನೆ. ಎಲ್ಲರ ಲೈಫಲ್ಲಿ ಇರೋದೇನು? ನವಗ್ರಹಗಳೇ ಅಂತಾನೆ ಕರೆಯೋದಲ್ವಾ? ಎಸ್. ಬಟ್
ಎಲ್ಲರ ಲೈಫಲ್ಲೂ ಒಬ್ಬೊಬ್ಬರ ಲೈಫಲ್ಲಿ ಒಂದೊಂದು ಗ್ರಹ ಒಳ್ಳೆ ರಿಸಲ್ಟ್ಸ್, ಒಂದು ಗ್ರಹ ಅಡ್ವರ್ಸ್ ಎಫೆಕ್ಟ್ ಅಥವಾ ಬ್ಯಾಡ್ ಎಫೆಕ್ಟ್ ಕೊಡ್ತಿರುತ್ತೆ. ಏನಕ್ಕೆ ಹೆಂಗೆ? ನಾನು ಆಗ್ಲೇ ಅದೇ ಹೇಳ್ತಾ ಇದ್ದೆ ನಿಮ್ಗಳಿಗೆಲ್ಲ. ಕರ್ಮ ಜೊತೆಗೆ ನಮಗೆ ಆ ಒಂದು ಪಾಠ ಕಲ್ಸೋದಕ್ಕೆ ಬಂದಿರುತ್ತೆ, ಅದನ್ನ ನಾವು ಕಲಿಬೇಕು. ವಿ ಶುಡ್ ಲರ್ನ್ ದ ಲೆಸನ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಟೈಮಿಂಗ್ ಸಿಚುವೇಶನ್. ಅಯ್ಯೋ ನನ್ ಪ್ರಾಬ್ಲಮ್ ಬಂದಿದೆ ಅಂತ ಅನ್ಕೊಂಡು ಕೂತ್ಕೊಂಡ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅದನ್ನ ಸಾಲ್ವ್ ಮಾಡಬೇಕು ಅಂದ್ರೆ ನನ್ನ ಜೀವನದಲ್ಲಿ ನಾನು ಏನ್ ಬದಲಾವಣೆ ಮಾಡ್ಕೋಬೇಕು, ಆ ಪ್ಲಾನೆಟ್ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಚೇಂಜಸ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಆಗಿ ನಿಮ್ಮ ಕಂಟ್ರೋಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ವಾ ಎಲ್ರಿಗೂ? ಈಗ ಇಷ್ಟು ದಿವಸ ನಾವು ಮಾಡ್ತಿದ್ದೇನು ಹೇಳಿ ನೋಡೋಣ. ಯೋಚನೆ ಬಂತು, ಅದನ್ನ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ, ನಮ್ಮ ಒಂದು ರಿಸಲ್ಟ್ ಕಡೆಗೆ ನಾವು ಪುಷ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಅದನ್ನ ಹೆಂಗ್ ಅಡಾಪ್ಟ್ ಮಾಡ್ಕೋಬೇಕು, ಆ ಗೋಲ್ ಅನ್ನ ರೀಚ್ ಮಾಡೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏನೇನ್ ಚೇಂಜಸ್ ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿಲ್ಲ. ಅದನ್ನ ಯೋಚನೆ ಮಾಡೋದಕ್ಕೆ ಅಂತಾನೆ ಈ ಕ್ಲಾಸ್ ನಾನು ಅರೇಂಜ್ ಮಾಡಿರೋದು. ಅರ್ಥ ಆಯ್ತಲ್ವಾ ಎಲ್ರಿಗೂ? ಎಸ್. ಈಗ ನನ್ಗೆ ಒಂದು ಹೇಳಿ, ಇಷ್ಟು ಜನ ಇದ್ದೀರಲ್ವಾ ಇಲ್ಲಿ, ಇಷ್ಟು ಜನರಲ್ಲಿ ಯಾರು ಓವರ್ ಥಿಂಕ್ ಮಾಡ್ತೀರಾ? ಯಾರು ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಅಗತ್ಯಕ್ಕಿಂತ ಜಾಸ್ತಿ ಯೋಚನೆ ಮಾಡ್ತೀನಿ ಸರ್, ನೆಸೆಸಿಟಿನೇ ಇರಲ್ಲ. ಇದೀರಲ್ವಾ? ಇಷ್ಟು ಜನ ಇದ್ದೀರಾ. ಓಕೆ. ಎಷ್ಟು ಜನ 10 ಗಂಟೆ ಒಳಗಡೆ ಮಲ್ಕೋತೀರಾ? ಸರ್ ಎಕ್ಸಾಕ್ಟ್ 10 o'clock ನಾನು ಬೆಟ್ಟಿಗೆ ಹೋಗ್ಬಿಡ್ತೀನಿ ಸರ್, ಲೇಟೇ ಮಾಡಲ್ಲ. ಎಷ್ಟು ಜನ ಇದ್ದೀರಾ? 143 ಜನರಲ್ಲಿ 10 ಜನ ಅಥವಾ 15 ಜನ ನೋಡ್ಬೋದು. ಕರೆಕ್ಟ್ ಅಲ್ವಾ? ಇನ್ನೂ ಒಂದು ಆ್ಯಡ್ ಮಾಡ್ತೀನಿ ನಾನು. ಎಷ್ಟು ಜನ ನಿಮ್ಮ ಲೈಫಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಂದು ಕೆಲಸ ತಗೊಂಡ್ರೆ ಅದು ಆಗೋವರೆಗೂ ಅದಕ್ಕೆ ಸ್ಟಿಕ್ ಆಗಿರ್ತೀರಾ? ಮಾಡೋವರೆಗೂ ಬಿಡೋದೇ ಇಲ್ಲ ಸರ್, ಅದು ಕಂಪ್ಲೀಟ್ ಆಗ್ಲೇಬೇಕು. ಛಲ ಅಂತ ಕರಿತೀವಿ ಇದನ್ನ. ಓಕೆ. ಎಷ್ಟು ಜನ ಡೈಲಿ ಬಿಟ್ಟು ಬಿಡದೆ ಯೋಗ, ಎಕ್ಸಸೈಸು, ವಾಕಿಂಗು, ನಿಮ್ಮ ಫಿಟ್ನೆಸ್ ಕಡೆ ಗಮನ ಕೊಡ್ತೀರಾ? 150 ಮೆಂಬರ್ಸ್ ಅಲ್ಲಿ ಆಲ್ಮೋಸ್ಟ್ 20-25 ಮೆಂಬರ್ಸು. ಕೆಲವು ಜನಕ್ಕೆ ನಾನು ಏನಕ್ಕೆ ಕೈ ಎತ್ತಿದ್ದೇನೆ ಅನ್ನೋದೇ ಗೊತ್ತಿಲ್ಲ. ಅಲ್ವಾ? ಏನಕ್ಕೆ ಆ ಥರ ಆಗತ್ತೆ? ಇಲ್ಲಿ ನಿಮ್ಮ ಲೈಫಲ್ಲಿ ನೀವು ಒಂದು ನ್ಯೂ ಇಯರ್, ಹೊಸ ವರ್ಷ ಬರುತ್ತಲ್ವಾ, ಎಲ್ಲರೂ ಒಂದು ರೆಸೊಲ್ಯೂಷನ್ ತಗೋತೀವಿ. ಈ ವರ್ಷ ಇಷ್ಟು ಬಿಸ್ನೆಸ್ ನಾನು ಮಾಡಬೇಕು, ಈ ವರ್ಷ ನಾನು 10 kg ಕಡಿಮೆ ಮಾಡಬೇಕು ಅಥವಾ 20 kg ಕಡಿಮೆ ಮಾಡಬೇಕು, ಈ ವರ್ಷ ನಾನು ಈ ಮನೆ ತಗೋಬೇಕು, ಈ ಬಿಲ್ಡಿಂಗ್ ತಗೋಬೇಕು, ಈ ಕಾರ್ ತಗೋಬೇಕು. ಎಷ್ಟು ಜನ ಅನ್ಕೊಂಡಿದ್ದೀರಾ? ಓಕೆ, ಅನ್ಕೊಂಡಿದ್ದೀರಾ, ಫೈನ್. ಅನ್ಕೊಂಡಿರೋದು ಎಷ್ಟು ದಿವಸ ಫಾಲೋ ಮಾಡ್ತೀರಾ? ಒಂದು ವಾರನಾರು ಫಾಲೋ ಆಗತ್ತಾ ನಮ್ಮ ಕೈಲಿ? 4 ದಿವಸ ಅದೇ. ಏನಕ್ಕೆ ಹಂಗಾಗತ್ತೆ ಹೇಳಿ ನೋಡೋಣ. ವೈ? ಯಾಕೆ ನಿಮ್ಗೆ ಆ ಶಕ್ತಿ ಇಲ್ವಾ? ನಿಮ್ಗದ್ ಆಗಲ್ವಾ? ಯಾಕೆ ಆ ಥರ ಆಗತ್ತೆ? ಬಿಕಾಸ್ ಡಿಸಿಪ್ಲಿನ್ ಅನ್ನೋದು ಇಲ್ಲ. ಅದನ್ನ ಕಂಪ್ಲೀಟ್ ಆಗಿ ಕಲಿಬೇಕು. ಅದನ್ನ ಅಚೀವ್ ಮಾಡಬೇಕು ಅಂತಂದ್ರೆ ಡಿಸಿಪ್ಲಿನ್ ಬೇಕು. ಆ ರುಟೀನ್ ಡಿಸಿಪ್ಲಿನ್ ಇದ್ರೆ ಅದು ಸಕ್ಸಸ್ ಮಾಡಕ್ ಸಾಧ್ಯ. ಅದೆಲ್ಲಿಂದ ಬರುತ್ತೆ? ಡಿಸಿಪ್ಲಿನ್ ಎಲ್ಲಿಂದ ಬರುತ್ತೆ? ಶೆಟ್ರ್ ಅಂಗಡಿಲಿ ಸಿಗುತ್ತಾ? 1 kg ಡಿಸಿಪ್ಲಿನ್ ಕೊಡಿ ಶೆಟ್ರೆ. ರಾಹುನಾ? ಓಕೆ. ಪ್ಲಾನೆಟ್ಸ್ ಬೇಡ, ಈಗ ಕ್ಯಾಶುವಲ್ ಆಗಿ ಕೇಳ್ತಿರೋದು. ಡಿಸಿಪ್ಲಿನ್ ಎಲ್ಲಿಂದ ಸಿಗುತ್ತೆ? ಮಾರ್ಕೆಟಲ್ಲಿ ಸಿಗುತ್ತಾ ಡಿಸಿಪ್ಲಿನು? ನಾವೇ ರೂಢಿ ಮಾಡ್ಕೋಬೇಕಲ್ವಾ ನಮ್ಮ ಲೈಫಲ್ಲಿ. ಕರೆಕ್ಟ್ ಅಲ್ವಾ? ಒಂದೇನೋ ಮೋಟಿವೇಶನ್ ವಿಡಿಯೋ ನೋಡ್ತೀವಿ, ಫುಲ್ ಮೋಟಿವೇಟ್ ಆಗ್ತೀವಿ, ಬಟ್ ಅದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡೋಕ್ಕಾಗತ್ತಾ? ಆಗಲ್ಲ. ಆಗಿನ ಮಟ್ಟಿಗೆ 100% ಐ ವಿಲ್ ಅಚೀವ್ ದಿಸ್. ಎಸ್. ಆ ಡಿಸಿಪ್ಲಿನ್ ಏನಿದೆಯೋ ಅದನ್ನ ನಾವು ಕಲಿಬೇಕು ಅಂತಂದ್ರೆ ನಮ್ಮ ಲೈಫಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೋಬೇಕು. ಓಕೆ, ಅರ್ಥ ಆಗ್ತಿದೆಯಾ ಎಲ್ರಿಗೂ? ತುಂಬಾ ಜನ ನೀವು ಅಬ್ಸರ್ವ್ ಮಾಡಿ, ಈಗ ಚಿಕ್ಕ ಮಕ್ಕಳು, ಸ್ಪೆಸಿಫಿಕ್ ಆಗಿ ಹೇಳ್ತೀನಿ, ಚಿಕ್ಕ ಮಕ್ಕಳು ಏನಕ್ಕೆ ಚಿಕ್ಕ ಮಕ್ಕಳಿಗೆ ಈ ಒಂದು ಫೋನು ಅಥವಾ ಈ ಗ್ಯಾಜೆಟ್ಸು ಅಥವಾ ಈ ಎಲೆಕ್ಟ್ರಾನಿಕ್ ಡಿವೈಸ್ ಮೇಲೆ ಯಾಕಷ್ಟು ಅಟ್ರಾಕ್ಷನ್ನು, ಗೇಮ್ ಮೇಲೆ ಯಾಕಷ್ಟು ಅಟ್ರಾಕ್ಷನ್ನು ಹೇಳಿ ನೋಡೋಣ. ಬೇಡ ಬಿಡಿ, ಚಿಕ್ಕ ಮಕ್ಕಳು ಬಿಟ್ಬಿಡೋಣ. ಇಲ್ಲಿ ಇಷ್ಟು ಜನ ಕೂತಿದ್ದೀವಲ್ವಾ, ಇದರಲ್ಲಿ ಎಷ್ಟು ಜನಕ್ಕೆ ಫೋನ್ ಇಲ್ಲದೆ 20 ನಿಮಿಷ ಏರಿ ಅಂದ್ರೆ ಇರಕ್ಕಾಗತ್ತೆ? ಫೋನ್ ಕೊಡಲ್ಲ, 20 ಮಿನಿಟ್ಸ್ ಇರಬೇಕು. ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳ್ಬೇಕು.
ಎಲ್ಲರೂ ಕೈ ಎತ್ತಿದ್ದಾರೆ ಅಂತ ಕೈ ಎತ್ತದಲ್ಲ. ಓಹ್, ಒಳ್ಳೇದು. ಇಷ್ಟು ಜನ ಇದ್ದೀರಾ, 20 ಮಿನಿಟ್ಸು. ಈಗ ಒಂಚೂರು ಜಾಸ್ತಿ ಮಾಡ್ತೀನಿ, 1 ಅವರ್. ಎಷ್ಟು ಜನ 1 ಅವರ್ ಇರ್ತೀರಾ? ಚಾಟ್ ಬಾಕ್ಸಲ್ಲಿ ಹಾಕಿ. ಎಷ್ಟು ಜನ ಸರ್ 1 ಅವರ್ ಫೋನ್ ಕೊಡದೇ ಇದ್ರು ಇರ್ತೀನಿ ಸರ್? ಇರ್ತೀರಾ? ಓಕೆ, ಫೈನ್. ಎಷ್ಟು ಜನ ಒಂದು ದಿವಸ ಫುಲ್ ಫೋನ್ ಕೊಡಲ್ಲ ನಿಮ್ಮ ಕೈಲಿ ಇರ್ತೀರಾ? ಇರಕ್ಕಾಗತ್ತಾ? ಒಂದು ದಿವಸ ಫುಲ್ ಫೋನ್ ಕೊಡಲ್ಲ ನಾನು, ಆಗತ್ತಾ? ಎಸ್, ಆಗಲ್ಲ. ಕೆಲವ್ರಿಗೆ ಆಗತ್ತೆ ಅಂತಿದ್ದಾರೆ, ಕೆಲವ್ರು ಆಗಲ್ಲ ಅಂತಿದ್ದಾರೆ. ಅದೇ ಹೇಳ್ತಿರೋದು ನಾನು. ನೋಡಿ, ಇಲ್ಲಿ 150 ಜನ ಇದ್ದೀವಿ. 150 ಜನರಲ್ಲಿ 20 ಜನ ಮಾತ್ರ ರಿಯಾಕ್ಟ್ ಮಾಡ್ತಿದ್ದೀವಿ. ಅಲ್ವಾ? ಇಲ್ಲಿ ಎಷ್ಟು ಜನ ಮೆಡಿಟೇಷನ್ ಮಾಡ್ತೀರಾ? ಮೆಡಿಟೇಷನ್, ಧ್ಯಾನ ಮಾಡ್ತೀರಾ? ಮಾಡಲ್ಲ. ಓಕೆ, ಫೈನ್. ಎಷ್ಟು ಜನ ಫೋಕಸ್ಡ್ ಆಗಿ ಕೆಲಸ ಮಾಡಕ್ ಕೂರ್ತೀರಾ? ಕೆಲಸ ಮಾಡಕ್ ಕೂರ್ತೀನಿ ಸರ್, ಫೋಕಸ್ಡ್ ಆಗಿ. ನನಗೆ ಕೂತಾಗ ಕರೆಕ್ಟಾಗಿ ಕೆಲಸದ ಕಡೆನೇ ಗಮನ ಇರುತ್ತೆ. ಈಗ ಇಮ್ಯಾಜಿನ್ ಮಾಡಿ, ಎಲ್ಲ ಒಂದು ಕೆಲಸ ಕೊಟ್ಟಿದ್ದಾರೆ ಎಲ್ಲರೂ ನಿಮಗೆ ಮಾಡೋದಕ್ಕೆ. ನೀವು ಫುಲ್ ಫೋಕಸ್ಡ್ ಆಗಿ ಕೆಲಸ ಮಾಡ್ತಿದ್ದೀರಾ. ಈಗ ಏನಾಗುತ್ತೆ, ಮಿಡಲಲ್ಲಿ ನಾನು ಏನು ಮಾಡ್ತೀನಿ, ಫೋನಲ್ಲಿ ಏನೋ ಒಂದು ನೋಟಿಫಿಕೇಶನ್ ಕಳಿಸ್ತೀನಿ. ಈಗ ಏನಾಯ್ತು ನಿಮ್ಮ ಗಮನ? ಏನಾಯ್ತು? ಕೆಲಸದ ಕಡೆನೇ ಇದೆಯಾ ಇವಾಗ್ಲೂ? ಇಲ್ಲ. ಏನಾಯ್ತು? ಡಿಸ್ಟ್ರಾಕ್ಟ್ ಆಯ್ತು. ಅಕಾರ್ಡಿಂಗ್ ಟು ಸೈಕಾಲಜಿ, ಒಂದು ಕೆಲಸದಿಂದ ಡಿಸ್ಟ್ರಾಕ್ಟ್ ಆಗಿ ಇನ್ನೊಂದು ಕಡೆ ಹೋಗಿ ವಾಪಸ್ ಅದೇ ಕೆಲಸಕ್ಕೆ ಅಷ್ಟೇ ಫೋಕಸ್ ತರಬೇಕು ಅಂತಂದ್ರೆ ನಿಮ್ಗೆ ಗೊತ್ತಾ ಎಷ್ಟು ನಿಮಿಷ ಬೇಕು ಅಂತ? 25 ಮಿನಿಟ್ಸ್ ಬೇಕು. ಒಂದೇನೋ ಕೆಲಸ ಮಾಡ್ತಿದ್ದೀರಾ, ಮಿಡಲ್ ಅಲ್ಲಿ ಡಿಸ್ಟ್ರಾಕ್ಷನ್ ಬಂತು, ಅದರಿಂದ ಮತ್ತೆ ವಾಪಸ್ ಕೆಲಸದ ಕಡೆ ಫೋಕಸ್ ಮಾಡೋದಕ್ಕೆ 20 ರಿಂದ 25 ನಿಮಿಷ ಬೇಕು. ಆ ಒಂದು ಸಣ್ಣ ಒಂದು ನೋಟಿಫಿಕೇಶನ್ ಸೌಂಡು ನಮ್ಮನ್ನ ಯಾವ ಲೆವೆಲ್ ಕಂಟ್ರೋಲ್ ಮಾಡ್ತಿದೆ ನೋಡಿ ನೀವು. ಅರ್ಥ ಆಗ್ತಿದೆಯಾ ನಿಮ್ಗೆ? ಎಸ್. ಇದೇನಕ್ಕೆ ಆಗ್ತಿದೆ? ನಮ್ಮ ಮೈಂಡ್ ಅನ್ನ, ನಮಗ್ ಎಲ್ಲ ಗೊತ್ತಿದೆ ರೀ. ನಾ ಹೇಳ ನಿಮ್ಗೆ, ನೀವು ಇಲ್ಲಿ ಇಷ್ಟೆಲ್ಲ ಜನ ಕೂತಿದಿರಲ್ವಾ, ನೀವು ಹೇಳಿ ಅಂದ್ರೆ ನೀವೇ ಹೇಳ್ತೀರಾ ಫೋನ್ ಏನಕ್ಕೆ ಯೂಸ್ ಮಾಡಬಾರ್ದು ಅಂತ. ನನಗೆ ಕ್ವಶನ್ ಹಾಕಿದ್ರೆ ಒಬ್ಬೊಬ್ಬರು 10 ಕಾರಣ ಕೊಡ್ತೀರಾ. ಆದ್ರೂ ನೀವು ಫೋನ್ ಬಿಡಕ್ಕಾಗಲ್ಲ. ಇನ್ಫ್ಯಾಕ್ಟ್ ನನಗೂ ಬಿಡಕ್ಕಾಗಲ್ಲ. ನಾನೇನು ಬಿಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆ? ವೈ? ಎಸ್, ಇದೇ ಗ್ರಹಗಳ ಒಂದು ಎಫೆಕ್ಟ್. ಅರ್ಥ ಆಗ್ತಿದೆ ನಿಮ್ಗೆ? ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನೋದು ರಾಹು. ಇವಾಗ ಪ್ಲಾನೆಟ್ಸ್ ತಗೊಂಡ್ಬರೋಣ. ಅರ್ಥ ಆಗ್ತಿದೆ ಎಲ್ರಿಗೂ? ಇದೇ ರೀತಿ ತುಂಬಾ ಪ್ಲಾನೆಟ್ಸ್ ಇನ್ಫ್ಲೂಯೆನ್ಸ್ ಇದೆ. ಎಲ್ಲಾ ಒಂದು ಮನುಷ್ಯನ ಹೇಳುವ ನಿಮ್ಗೆ, ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಜೀವಿ ಮೇಲೂ ಸಹ ಪ್ಲಾನೆಟ್ಸ್ ಇನ್ಫ್ಲೂಯೆನ್ಸು ಇದ್ದೇ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಲಾ ನಿಮ್ಗೆ, ನಮ್ಮ ಲೈಫಲ್ಲಿ ಹೆಂಗೆ ನಾವೇ ಪ್ಲಾನೆಟ್ಸ್ ಅನ್ನ ಇದು ಎನರ್ಜಿ ಇಂಬ್ಯಾಲೆನ್ಸ್ ಮಾಡ್ತಿದೀವಿ ಅಂತ. ಓಕೆ, ಇದನ್ನ ಏನ್ ಮಾಡಿ ಅಂತಂದ್ರೆ, ಅಸ್ಟ್ರಾಲಜಿ ಆಗಿ ತಗೋಬೇಡಿ, ನ್ಯೂಮರಾಲಜಿ ಆಗಿ ತಗೋಬೇಡಿ. ಇದನ್ನ ಏನ್ ಮಾಡಿ ಅಂತಂದ್ರೆ ಆಸ್ ಅ ಎನರ್ಜಿ ಆಗಿ ತಗೊಳ್ಳಿ, ಎನರ್ಜಿ ಫ್ರೀಕ್ವೆನ್ಸಿ ಆಗಿ ತಗೊಳ್ಳಿ. ಸರಿನಾ? ಅಲೈನ್ಮೆಂಟ್ ಅಂತ ತಗೊಳ್ಳೋಣ. ಪ್ಲಾನೆಟ್ಸ್ ಅಲೈನ್ಮೆಂಟ್ ಅನ್ನ ನಾವು ಹೆಂಗೆ ಅದನ್ನ ಡಿಸ್ಟರ್ಬ್ ಮಾಡ್ತೀವಿ ಅನ್ನೋದನ್ನ ಹೇಳ್ತೀವಿ. ಇಲ್ಲಿ ಎಷ್ಟು ಜನಕ್ಕೆ ಮೆಂಟಲಿ, ಮೈಂಡಲ್ಲಿ ಫುಲ್ ಪೀಸ್ ಆಗಿದ್ದೀನಿ ಸರ್, ನನಗೆ ಯಾವ ಟೆನ್ಷನ್ನು ಇಲ್ಲ? ಎಷ್ಟು ಜನ ಇದ್ದೀರಾ? ಯಾವ ಟೆನ್ಷನ್ ಇಲ್ಲ ಸರ್, ಆರಾಮಾಗಿದ್ದೀನಿ, ಬಿಂದಾಸ್ ಆಗಿದ್ದೀನಿ ನೋಡಿ? ಇಲ್ಲ. ಒಬ್ರಿದ್ದಾರೆ. ನೈಸ್, ನೋಡಿ ಖುಷಿ ಆಯ್ತು. ಯಾಕೆ? ಥಿಂಕ್ ಮಾಡಿದ್ದೀರಾ? ನಮ್ಗೆ ಏನಕ್ಕೆ ಇಷ್ಟು ಯೋಚನೆಯಲ್ಲಿ ನಾವು ಮುಳುಗಿರ್ತೀವಿ? ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೋ 1000 ಥಾಟ್ಸ್ ಬಂದೋಗುತ್ತೆ ಮನುಷ್ಯನ ಮೈಂಡಲ್ಲಿ. ಏನಕ್ಕೆ ಆ ಥರ ಆಗುತ್ತೆ? ನೆಮ್ಮದಿ ಅನ್ನೋದು ಯಾಕಿಲ್ಲ ಎಲ್ರಿಗೂ? ಯಾಕೆಲ್ರು ನೆಮ್ಮದಿ ಕಳ್ಕೊತಿದ್ದಾರೆ? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ನೀವು ರಾತ್ರಿ ಎಷ್ಟು ಗಂಟೆಗೆ ಮಲ್ಕೋತೀರಾ? ಅದನ್ನ ಥಿಂಕ್ ಮಾಡಿ. ರಾತ್ರಿ ಎಷ್ಟು ಗಂಟೆಗೆ ಮಲ್ಕೋತೀರಾ? 10 ಗಂಟೆ. ನಾನು ಕೇಳ್ತಿರೋದು ಬೆಡ್ಡಿಗೆ ಹೋಗೋ ಟೈಮ್ ಅಲ್ಲ, ಮಲಗಿ ನಿದ್ದೆ ಮಾಡೋ ಟೈಮ್. ಡಿಫ್ರೆನ್ಸ್ ಇದೆ. ಮುಂಚೆ ಹೆಂಗಿತ್ತು ಅಂದ್ರೆ ಮಲಗಕ್ಕೆ ಹೋಗ್ತಿದೀವಿ ಅಂದ್ರೆ ಮಲಗಕ್ಕೆ ಹೋಗ್ತಿದೀವಿ ಇತ್ತು. ಈಗ ಹಂಗಲ್ಲ. ಈಗ ಮಲಗಕ್ಕೆ ಹೋಗ್ತಿದೀವಿ ಅಂದ್ರೆ ಫೋನ್ ಯೂಸ್ ಮಾಡಿ ಮಲಗಕ್ಕೆ ಹೋಗ್ತಿದೀವಿ ಅಂತ ತಗೋಬೇಕು. ಕರೆಕ್ಟ್ ಅಲ್ವಾ? 10 ಗಂಟೆಗೆ ಮಲಗಕ್ಕೆ ಹೋಗಿದೀವಿ ಅಂದ್ರೆ 2 ರಿಂದ 3 ಅವರ್ ಫೋನ್ ಯೂಸ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ಮಲ್ಕೋತೀವಿ. ಕರೆಕ್ಟ್ ಅಲ್ವಾ? ಕೆಲವೊಂದ್ಸರಿ 3 ಅವರ್, 4 ಅವರ್, 5 ಅವರ್, 6 ಅವರ್ ಹೋಗ್ಬಿಡುತ್ತೆ. ಇಲ್ಲಿ ಏನಾಯ್ತು?
ಏನಾಯ್ತು ಹೇಳಿ? ನಿಮ್ಮ ಸ್ಲೀಪು ಡಿಸ್ಟರ್ಬ್ ಆಯ್ತು, ನಿದ್ದೆ ಸರಿಯಾಗಿ ಆಗ್ಲಿಲ್ಲ. ಸೊ ಮಲಗದೆ 3 ಗಂಟೆ ಆದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಾ ಎಲ್ರು? 6:30 ಹೇಳ್ತೀರಾ? 6:30ಗೆ 3 ಗಂಟೆಗೆ ಮಲಗಿ 6:30ಗೆ ಹೇಳಕ್ಕಾಗತ್ತಾ? ಎದ್ರಿ ಅಂತಾನೆ ಇಟ್ಕೊಳ್ಳೋಣ, ಅಲಾರಾಮ್ ಇಟ್ಬಿಟ್ಟು ಎದ್ದಿದ್ದೀರಾ, ಎದ್ರೂ ಇಡೀ ದಿನ ಎನರ್ಜೆಟಿಕ್ ಆಗಿರಕ್ಕಾಗತ್ತಾ? ಇಲ್ಲ, ದಟ್ ಈಸ್ ನಾಟ್ ಪಾಸಿಬಲ್. ಯಾಕೆ? ಬಿಕಾಸ್ ನಮ್ಮ ದೇಹಕ್ಕೂ ರೆಸ್ಟ್ ಬೇಕು, ನಮ್ಮ ದೇಹ ರೆಸ್ಟ್ ಕೇಳುತ್ತೆ, ನಾವು ಅದನ್ನು ಕೊಡಕ್ಕಾಗಿಲ್ಲ ನಮ್ಮ ಕೈಲಿ. ಇಲ್ಲೇನಾಯ್ತು? ಏನಾಯ್ತು? 2 ಪ್ಲಾನೆಟ್ ವೀಕ್ ಆಯ್ತು. ಯಾವ್ಯಾವ್ದು ಹೇಳಿ ನೋಡೋಣ? ರಾತ್ರಿ ಇಡೀ ನಿದ್ದೆಗೆಟ್ಟಿದ್ದೀರಾ, ಯಾವ್ದು ವೀಕ್ ಆಯ್ತು? ಚಂದ್ರ, ಮೂನ್, ಹೌದಲ್ವಾ? ರಾತ್ರಿ ಇಡೀ ನಿದ್ದೆಗೆಟ್ರೆ ಏನಾಗುತ್ತೆ? ಬೆಳಗ್ಗೆ ತುಂಬಾ ಬೇಗ ಹೇಳ್ತೀರಾ? ತುಂಬಾ ಬೇಗ ಹೇಳ್ತೀರಾ ರಾತ್ರಿ ಇಡೀ ನಿದ್ದೆಗೆಟ್ಟು? ಇಲ್ಲ ತಾನೇ, ಲೇಟಾಗೇ ಹೇಳೋದು. ಇಲ್ಲಿ ಇನ್ನೊಂದು ಪ್ಲಾನೆಟ್ ವೀಕ್ ಆಯ್ತು, ಯಾವುದು? ಸೂರ್ಯ. ಸೂರ್ಯ ಮತ್ತೆ ಚಂದ್ರ ಏನ್ ಮಾಡಿದ್ವಿ? ನಾವೇ ಇಂಟೆನ್ಷನಲಿ ವೀಕ್ ಮಾಡಿದ್ವಿ, ಎನರ್ಜಿನ ಏನ್ ಮಾಡಿದ್ವಿ? ಡೌನ್ ಮಾಡಿದ್ವಿ. ಆ ಪ್ಲಾನೆಟ್ಸ್ ಎನರ್ಜಿ ಚೆನ್ನಾಗಿತ್ತು, ಬ್ಲೆಸ್ಸಿಂಗ್ಸ್ ಇತ್ತು, ಬಟ್ ನಾವೇನ್ ಮಾಡ್ತಿದೀವಿ? ನಮ್ಮ ಕೈಯಾರೆ ನಾವು ಅದನ್ನ ಡಿಸ್ಟರ್ಬ್ ಮಾಡ್ತಿದೀವಿ. ಒಂದು ನಿಮ್ಗೆ ಹೇಳ್ತೀನಿ, ತುಂಬಾ ಜನ ಅನ್ಕೊಂಡಿದ್ದಾರೆ ಏನು ಅಂತಂದ್ರೆ, ರಾತ್ರಿ ಕೂತ್ಕೊಂಡ್ರೆ ಸರ್ ಎಷ್ಟು ಚೆನ್ನಾಗಿ ಫೋಕಸ್ ಮಾಡ್ತೀನಿ ನಾನು ವರ್ಕ್ ಮೇಲೆ ಅಂದ್ರೆ, ಆ ಕಡೆ ಈ ಕಡೆ ಏನು ಡಿಸ್ಟರ್ಬೆನ್ಸ್ ಇರಲ್ಲ, ಪರ್ಫೆಕ್ಟ್ ಆಗಿ ವರ್ಕ್ ಮುಗಿದ್ಬಿಡುತ್ತೆ ನಂದು. ಅನ್ಸುತ್ತಾ ಯಾರಿಗಾದ್ರೂ ಈ ತರ? ಫೀಲ್ ಮಾಡಿದಾರ ಈ ತರ ಯಾರಾದ್ರೂ? ಎಸ್, ಅದು ಹೌದು. ಯಾಕೆ? ಬಿಕಾಸ್ ಯಾವ್ದು ಡಿಸ್ಟ್ರಾಕ್ಷನ್ಸ್ ಇರಲ್ಲ, ಯು ಕ್ಯಾನ್ ಫೋಕಸ್ ಆನ್ ಯುವರ್ ವರ್ಕ್, ಆ ಕಾರಣಕ್ಕೇನೆ ಅಲ್ವಾ? ಬಟ್ ಇಲ್ಲಿ ಯಾರಾದ್ರೂ ಬೆಳಗ್ಗೆ 3:30ಗೆ ಎದ್ಬಿಟ್ಟು ಕೆಲಸಕ್ಕೆ ಕೂತ್ಕೊಂಡಿದ್ದೀರಾ? 3:30ಗೆ, 3:30-4 ಗಂಟೆ ಟೈಮಿಗೆ ವರ್ಕ್ ಮಾಡ್ತೀನಿ ಇವಾಗ ಅಂತ? ನೋ, ನೋಬಡಿ ಇಸ್ ದೇರ್. ಇದನ್ನ ಟ್ರೈ ಮಾಡಿ, ನಾಳೆನೆ ಟ್ರೈ ಮಾಡಿ. ಸಿ, ಜಗತ್ತಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ಆಗಿದಾರೋ, ಎಸ್ಪೆಷಲಿ ಬಿಸ್ನೆಸ್ ಮ್ಯಾನ್ಸ್ ಹೇಳ್ತಿರೋದು, ಎಲ್ಲ ಹೇಳ್ತಿದ್ದು ಅದೇ ಟೈಮಿಂಗ್ ಅಲ್ಲೇನೆ. ಮಾರ್ನಿಂಗ್ 3:30, 3:45ಗೆ ಎದ್ದು ಅವ್ರ ಕೆಲಸವನ್ನ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳೋದ್ರಲ್ಲಿ ಆಲ್ಮೋಸ್ಟ್ 11 ಗಂಟೆ ಅನ್ನೋಷ್ಟರಲ್ಲಿ ಅವ್ರದ್ದು ಮೇಜರ್ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆಗಿ ಹೋಗುತ್ತೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಶಿಫ್ಟ್ ಇದೆ, ಜಾಬ್ ಇದೆ, ದಟ್ ಈಸ್ ಫೈನ್, ಅದು ನಂಗೆ ಅರ್ಥ ಆಗುತ್ತೆ. ನಾನು ಅದು ಕಾಮನ್ ಆಗಿ ಹೇಳ್ತಿರೋದು. ಬೋರ್ ಆಗ್ತಿದೆಯಲ್ಲ ಇದೇನಿದು ಮಲ್ಗೋದು, ಹೇಳೋದು, ನಿದ್ದೆ ಮಾಡೋದು ಅಂತ. ಬಟ್ ನಿಮ್ಗೆ ಹೇಳ, ಇದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ ನೋಡಿ ನಿಮ್ಗೆ. ಸಿ, ನೀವೇನಾದ್ರೂ ನಿಮ್ಮ ಕುಂಡ್ಲಿಲಿ, ಅಂದ್ರೆ ಮೀನ್ ಟು ಸೇ ನಿಮ್ಮ ಒಂದು ಲೈಫಲ್ಲಿ ಸನ್ ಎನರ್ಜಿ ವೀಕ್ ಮಾಡ್ತಿದ್ದೀರಾ, ಇದು ಒಂದೇ ದಿನಕ್ಕೆ ಆಗಲ್ಲ. ಇದೊಂಥರ ಬ್ಯಾಟರಿ ಇದ್ದಂಗೆ, ನಿಧಾನ ಡೌನ್ ಆಗ್ತಾ ಹೋಗುತ್ತೆ. ಸನ್ ವೀಕ್ ಆಗ್ತಾ ಬಂತು ಅಂತಂದ್ರೆ, ಸನ್ ರೆಪ್ರೆಸೆಂಟ್ ಲೀಡರ್ಶಿಪ್, ಸನ್ ರೆಪ್ರೆಸೆಂಟ್ ಡಿಸಿಷನ್ ಮೇಕಿಂಗ್, ಸನ್ ರೆಪ್ರೆಸೆಂಟ್ ಯುವರ್ ಐಸ್, ಕಣ್ಣು, ಸನ್ ರೆಪ್ರೆಸೆಂಟ್ ಗೌರ್ಮೆಂಟ್, ಸನ್ ರೆಪ್ರೆಸೆಂಟ್ ಯುವರ್ ಬಾಸ್. ಅರ್ಥ ಆಗ್ತಿದ್ಯಾ? ಸನ್ ರೆಪ್ರೆಸೆಂಟ್ ಯುವರ್ ಯಾಂಗ್ ಎನರ್ಜಿ, ಮಂಗಲ್ ಮತ್ತೆ ಸನ್ ಎರಡೂ ತಗೋತೀವಿ. ಅರ್ಥ ಆಗ್ತಿದೆಯಲ್ವಾ? ರಾತ್ರಿ ಇಡೀ ನಿದ್ದೆಗೆಟ್ರೆ ಏನಾಗುತ್ತೆ? ಕಣ್ಣು ಫುಲ್ ತಂಪಾಗುತ್ತಾ? ಬೆಳಗ್ಗೆ ಎದ್ದಾಗ ಏನಿರುತ್ತೆ? ಕಣ್ಣು ಏನು ಹೇಳ್ತಿರುತ್ತೆ? ಉರಿಯುತ್ತಲ್ವಾ ಕಣ್ಣು? ಕರೆಕ್ಟ್ ಅಲ್ವಾ? ದೇಹದಲ್ಲಿ ಏನಾಯ್ತು ಈಗ? ಹೀಟ್ ಕೋಲ್ಡ್ ಇಂಬ್ಯಾಲೆನ್ಸ್ ಆಯ್ತಲ್ವಾ? ಇನ್ ಯಾಂಗ್ ಇಂಬ್ಯಾಲೆನ್ಸ್ ಆಯ್ತಲ್ವಾ? ಅರ್ಥ ಆಗ್ತಿದ್ಯಾ? ನಿಮ್ಮ ದೇಹದಲ್ಲಿ ಇನ್ನು ಯಾಂಗು ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್. ಸೂರ್ಯ ಅಂತಂದ್ರೆ ಏನು? ಯಾಂಗು. ಚಂದ್ರ ಅಂದ್ರೆ ಏನು? ಇನ್ನು. ಇದೆಲ್ಲ ಆಲ್ಮೋಸ್ಟ್ ಕಲ್ತಿದ್ದೀರಾ, ಬೇಸಿಕ್. TCM ಬಗ್ಗೆ ಎಲ್ರಿಗೂ ಆಲ್ಮೋಸ್ಟ್ ನಾಲೆಜ್ ಇದೆ ಅಲ್ವಾ? ಆ ಇನ್ ಯಾಂಗ್ ಇಂಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಏನಾಗುತ್ತೆ? ಹೆಲ್ತ್ ಆಟೋಮೆಟಿಕ್ಲಿ ಅಪ್ಸೆಟ್ ಆಗ್ತಾ ಹೋಗುತ್ತೆ. ಇದೇ ರೀಸನ್ಗೆನೆ ಎಷ್ಟೋ ಜನ ಚಿಕ್ಕ ಮಕ್ಕಳು ರೀ, ಡಿಪ್ರೆಷನ್, ಆಂಗ್ಸೈಟಿ ಟ್ಯಾಬ್ಲೆಟ್ ತಗೋತಾರೆ ಚಿಕ್ಕ ಮಕ್ಕಳು. ಏನಕ್ಕೆ ಆಗ್ತಿದೆ ಆ ತರ? ಆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇಲ್ಲ. ಯಾವ ತರ ಯೋಚನೆ ಮಾಡಿದ್ದೀರಾ ಇದನ್ನ? ಇದು ಎಲ್ಲಿಂದ ಬರ್ತಾ ಇದೆ? ನಾವುಗಳೇ ಇಂಬ್ಯಾಲೆನ್ಸ್ ಮಾಡ್ಕೋತಿದೀವಿ. ಅದನ್ನ ಸರಿ ಮಾಡ್ಕೊಳ್ಳಿ. ಯು ಕರೆಕ್ಟ್ ಇಟ್ ಯುವರ್ ಸೆಲ್ಫ್. ಇದು ಕೇಳೋದಕ್ಕೆ ತುಂಬಾ ಸಿಲ್ಲಿ ಅನಿಸ್ತಿದೆ. ಮಲಗೋದು, ಹೇಳೋದು ಇದೆಲ್ಲ ಕೇಳಿದೀವಿ ಸರ್, ಹೊಸದಾಗಿ ಏನಾದ್ರು ಹೇಳಿ ಅಂತ ತುಂಬಾ ಜನ ಅಂತಿದ್ದೀರಾ. ಬಟ್ ಇಟ್ಸ್ ಅ ಬೇಸಿಕ್ ಥಿಂಗ್. ಬಿಲ್ಡಿಂಗ್ ಕಟ್ಟೋದಕ್ಕೆ ಬುನಾದಿ ಇದ್ದಂಗೆ ಇದು. ದೇವರು ಹಗಲು ರಾತ್ರಿ ಮಾಡಿದ್ದು ಏನಕ್ಕೆ ಅಂತಂದ್ರೆ,
ಆ ಇನ್ ಯಾಂಗ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ನಾವೇನ್ ಮಾಡ್ತಿದೀವಿ, ಅದನ್ನ ಇಂಬ್ಯಾಲೆನ್ಸ್ ಮಾಡ್ಕೋತಿದೀವಿ. 1000 ಕಾರಣ ಇದೆ ನಮ್ಗೆ. ಓಕೆ, ಅದನ್ನ ಕಾರಣಗಳು ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದನ್ನ ನಾವು ನಮ್ಮ ಹೆಲ್ತ್ ಕಡೆ ಗಮನ ಕೊಡಬೇಕು, ನಮ್ಮ ಆರೋಗ್ಯದ ಕಡೆ, ಮನಸ್ಸಿನ ಕಡೆ, ಮತ್ತೆ ನಮ್ಮ ದೈಹಿಕವಾಗಿ ನಾವು ಗಮನ ಕೊಟ್ರೆ ಪಕ್ಕಾ ಕ್ಲಿಕ್ ಆಗುತ್ತೆ. ಏನ್ ಕ್ಲಿಕ್ ಆಗುತ್ತೆ? ನಿಮ್ಗೆ ಬರ್ತಿರೋ ಪ್ರಾಬ್ಲಮ್ಸ್ ಅಬ್ಸರ್ವ್ ಮಾಡಿ, ನೀವು ನಿದ್ದೆ ಕರೆಕ್ಟಾಗಿ ಮಾಡಿ, ಬೆಳಗ್ಗೆ ಕರೆಕ್ಟಾಗಿ ಹೇಳಿ. ನೀವೀಗ ನೋಡಿ ಎಕ್ಸಾಂಪಲ್ 16th ಕ್ಲಾಸ್ ಇದೆ, ಕೋರ್ಸ್ ಸ್ಟಾರ್ಟ್ ಆಗ್ತಿರೋದು ಯಾವಾಗ? 16th ಅಲ್ವಾ? ಇವತ್ತು ಡೇಟ್ ಎಷ್ಟು? 12th. 13, 14, 15 3 ದಿವಸ ಟೈಮ್ ಇದೆ. 16 ತಗೊಳ್ಳಿ, 4 ದಿವಸ ಟೈಮ್ ಇದೆ ನಾಳೆಯಿಂದ ತಗೊಂಡ್ರೆ. ಓಕೆನಾ? ಏನೂ ಮಾಡಬೇಡಿ, ಕರೆಕ್ಟ್ ಟೈಮಿಂಗ್ ಮಲ್ಕೊಳ್ಳಿ. 10 ಗಂಟೆ ಅನ್ನೋಷ್ಟರಲ್ಲಿ ಬೆಡ್ಡಿಗೆ ಹೋಗಿ. ಬೆಳಗ್ಗೆ ಹೇಳೋದು ಒಂದೇ ಸರಿಗೆ 3 ಗಂಟೆಗೆ ಹೇಳೋಕ್ಕಾಗಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. 4 ಗಂಟೆ 5 ಗಂಟೆ ಈ ಥರ ಮಾಡ್ತಾ ಮಾಡ್ತಾ ಏನು ಮಾಡಿ, 3:45 ಅಥವಾ 4 o'clock ಅನ್ನೋಷ್ಟರಲ್ಲಿ ಹೇಳಿ. ಎದ್ಬಿಟ್ಟು ನಿಮ್ದು ರೆಗ್ಯುಲರ್ ಎದ್ಬಿಟ್ಟು ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗಲ್ಲ, ಮತ್ತೆ ಅದನ್ನು ಹೇಳ್ತೀನಿ. ಎದ್ಬಿಟ್ಟು ನಿಮ್ಮ ರುಟೀನ್ ಚೇಂಜ್ ಮಾಡಿ. ಒಂದು 3-4 ಡೇಸ್ ಮಾಡಿ ನೋಡಿ. ಸ್ವಲ್ಪ ಸ್ಟಾರ್ಟಿಂಗ್ 1 ದಿವಸ 2 ದಿವಸ ಸುಸ್ತು ಅನ್ಸುತ್ತೆ. ಅದಾದ್ಮೇಲೆ ಲೈಕ್ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ನೀವು ಮಾಡಿ ನೋಡ್ರಿ. ಎಸ್ಪೆಷಲಿ ನಿಮ್ಮ ಫಾದರ್ ಒಟ್ಟಿಗೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಾಗುತ್ತೆ, ನಿಮ್ಮ ಮದರ್ ಒಟ್ಟಿಗೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಾಗುತ್ತೆ. ಯಾಕೆ? ಬೆಳಗ್ಗೆ ಹೇಳೋದಕ್ಕೂ ಫಾದರ್ ಮದರ್ಗೂ ಸಂಬಂಧ ಏನು? ಏನಾಗುತ್ತೆ ಹೇಳಿ? ಕಾಮನ್ ಆಗಿ ಎಲ್ಲಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಬೆಳಗ್ಗೆ ಎದ್ದ ತಕ್ಷಣ ಜೋಗಳ ಹಾಡಿ ಎಬ್ಬಿಸ್ತಾರ ಎಲ್ರನ್ನೂ. ಮಕ್ಕಳನ್ನ ಎಬ್ಸುವಾಗ ಏನ್ ಮಾಡ್ತಾರೆ? ಅದು ಎಸ್ಪೆಷಲಿ ನಮ್ಮ ಕಡೆ ಬರಬೇಕು, ಉತ್ತರ ಕರ್ನಾಟಕ ಕಡೆ. ಅಮ್ಮ ಅಡುಗೆ ಮನೇಲಿ ಇರ್ತಾರೆ, ಒಳಗಡೆ ಮಲ್ಕೊಂಡಿರ್ತಾನೆ ಇವನು. ಅಡುಗೆ ಮನೆಗೂ ಅಲ್ಲಿಗೂ ಆಲ್ಮೋಸ್ಟ್ 2-3 ಮೀಟರ್ ಫರ್ಕ್ ಇರುತ್ತೆ. ಒಳಗಿಂದ ಒಂದು ಕೂಗು ಹಾಕ್ತಾರೆ. ಯಾವ ಲೆವೆಲ್ಗೆ ಇರುತ್ತೆ ಅಂದ್ರೆ ಅವ್ರ ಮಗ ಅಲ್ಲ, ಪಕ್ಕದ ಮನೆ ಮಗನೇ ಎದ್ದು ಬಿಡ್ಬೇಕು. ಅಲ್ಲಿ ಏನಾಯ್ತು? ಬೆಳಗ್ಗೆನೆ ಸುಪ್ರಭಾತ ಕೇಳಿ ಇದ್ರೆ ಇಡೀ ದಿವಸ ಏನಾಗುತ್ತೆ ಅಲ್ವಾ? ಇದನ್ನೇ ನಾನು ಹೇಳ್ತಿರೋದು. ಒಂದ್ ದಿವಸ ನೀವು ಬೇಗ ಎದ್ದು ನೋಡಿ, ಫಸ್ಟ್ ಅಪ್ಪ ಅಮ್ಮಗೆ ಶಾಕ್ ಆಗುತ್ತೆ, ನನ್ನ ಮಗನೇನಾ. ಫಸ್ಟ್ ಅವ್ರ ಮುಖಕ್ಕೆ ನೀರು ಹಾಕೋತಾರೆ, ಪಕ್ಕ ಇವನೇ ಅವನು ಅಂತ. ನೀವು ಚೆಕ್ ಮಾಡಿ ನೋಡಿ. ನಾನು ಅದನ್ನೇ ಹೇಳೋದು, ಇಲ್ಲಿ ಯಾರನ್ನು ಖುಷಿ ಪಡ್ಸೋದು ಬೇಡ. ನಿಮ್ಮ ಲೈಫಲ್ಲಿ ಆಗೋ ಚೇಂಜಸ್ ಅನ್ನ ನೀವೇ ಗಮನಿಸ್ತೀರಾ. ನೀವು ಕರೆಕ್ಟಾಗಿ ಮಲಗಿ ಕರೆಕ್ಟಾಗಿ ಎದ್ರೆ ನಿಮ್ಮ ರುಟೀನ್ ಚೇಂಜ್ ಆದ್ರೆ ನಿಮ್ಮ ಲೈಫಲ್ಲಿ ನೀವೇ ಚೇಂಜಸ್ ನೋಡ್ಬೋದು. ಇದು ಒಂದು ಎಕ್ಸಾಂಪಲ್ಲು. ಈ ತರ ತುಂಬಾ ಇದಾವೆ. ಅರ್ಥ ಆಗ್ತಿದ್ಯಾ? ಇದು ಸ್ವಲ್ಪ ಡ್ರ್ಯಾಗ್ ಮಾಡಿದೆ. ನಾನು ಏನಕ್ಕೆ ಡ್ರ್ಯಾಗ್ ಮಾಡಿದೆ ಅಂದ್ರೆ ಇದ್ರ ಮೋಟೋ ಅರ್ಥ ಮಾಡಿಸ್ಬೇಕಿತ್ತು, ಆ ಕಾರಣಕ್ಕೆ. ಎಲ್ರಿಗೂ ಅರ್ಥ ಆಯ್ತಾ? ನಾನು ಇನ್ನೊಂದು ಹೇಳ್ತಿದ್ದೀನಿ ಕೇಳಿ. ನೀವು ಸೂರ್ಯನನ್ನ ಬ್ಯಾಲೆನ್ಸ್ ಮಾಡ್ಕೊಳ್ದೆ, ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ದೆ, ನೀವು ಸೂರ್ಯನ ರೆಮಿಡಿ ಬೇಕಾದ ಮಾಡಿ, ಬೇಕಾದ ಹೋಮ ಹವನ ಪೂಜೆ ಪುನಸ್ಕಾರ ಕ್ರಿಸ್ಟಲ್ಲು ಸ್ವಿಚ್ ವರ್ಡು ಮಂತ್ರ ಇರೋ ಬರೋ ಯಾವ್ಯಾವ ಮೊಡಾಲಿಟಿ ಇದೆ ಎಲ್ಲಾ ಮೊಡಾಲಿಟಿ ಮಾಡಿದ್ರು ಏನೂ ವರ್ಕ್ ಆಗಲ್ಲ. ವರ್ಕ್ ಆದ್ರೂ ಟೆಂಪ್ರವರಿ ವರ್ಕ್ ಆಗುತ್ತೆ ಮತ್ತು ಅದೇ ಪ್ರಾಬ್ಲಮ್ ಬರುತ್ತೆ. ಯಾಕೆ? ಬಿಕಾಸ್ ರೂಟ್ ನಿಮ್ಮ ಲೈಫ್ ಸ್ಟೈಲೇ ಸರಿ ಇಲ್ಲ. ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕು. ಒಂದೇ ದಿವಸಕ್ಕೆ ಆಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇದು ಹೇಳೋದು ಸುಲಭ ಅಲ್ಲ. ಬೆಳಗ್ಗೆ 3 ಗಂಟೆಗೆ ಹೇಳೋದು, 4 ಗಂಟೆಗೆ ಹೇಳೋದು. ಓಕೆ, ಬಟ್ ನಿಧಾನಕ್ಕೆ ಗ್ರಾಜುವಲ್ ಆಗಿ ಚೇಂಜ್ ಮಾಡ್ತಾ ಹೋಗಿ. ಅದನ್ನ ಒಂದೇ ದಿನಕ್ಕೆ ಆಗಲ್ಲ ಅದು. ನೀವು ನೋಡಿ, ಬೇಕಿದ್ರೆ ನೀವು ಇಷ್ಟು ಜನ, ತುಂಬಾ ಜನ ಇದರಲ್ಲಿ ನಾನು ಮುಂಚೆ ಎಲ್ಲ ಕನ್ಸಲ್ಟೇಷನ್ಸ್ ಎಲ್ಲ ಕೊಡ್ತಿದ್ವಲ್ವಾ, ನಮಗೆ ಒಂಥರ ಹೆಂಗೆ ಅಂತಂದ್ರೆ ಅವರು ಕಾಲ್ ಮಾಡಿದಾಗ ನಾವು ಹೇಳ್ತಿರ್ತಿದ್ವಿ ಇನ್ನುವೆ, ನೋ ಸರ್ ಬೇಗ ರೆಮಿಡಿ ಹೇಳಿ, ಏನ್ ಮಾಡ್ಬೇಕು ರೆಮಿಡಿ ಹೇಳಿ. ನಾವು ಅನ್ಕೊಂಡಿರೋದೇನು ಅಂದ್ರೆ ನಾವು ಪೂಜೆ ಮಾಡಿ ಪುನಸ್ಕಾರ ಮಾಡಿ ಹಣ ಖರ್ಚು ಮಾಡಿದ್ರೆ ಮಾತ್ರ ನಮ್ಮ ಲೈಫಲ್ಲಿ ಚೇಂಜಸ್ ಆಗುತ್ತೆ ಅಂತ. ನೋ, ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಿ, ತುಂಬಾ ಚೇಂಜಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಆ ಪ್ಲಾನೆಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನಿಮ್ ಲೈಫ್ ಸ್ಟೈಲಲ್ಲೇ ತುಂಬಾ ಮಾಡ್ಬೋದು ನೀವು. ಅದನ್ನ ನಾವುಗಳು ಯಾರೋ ಗಮನ ಕೊಟ್ಟು ನೋಡ್ತಾ ಇಲ್ಲ, ಅದ್ರ ಕಡೆ ನಮ್ ಗಮನ ಹೋಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ವಿ ವಾಂಟ್ ಈಸಿ ಥಿಂಗ್ ಅಷ್ಟೇ. ಅಯ್ಯೋ ಸರ್, ಬೆಳಗ್ಗೆ ಒಂದು 10 ನಿಮಿಷ ಸರ್ ಹಿಂಗ್ ತಗೊಂಡೋಗಿ ನೀರ್ ಹಾಕ್ಬಿಟ್ರೆ ಸೂರ್ಯನ್ಗೆ ಜಲ ಕೊಟ್ಬಿಟ್ರೆ ನಮ್ದು ಸೂರ್ಯ ಬ್ಯಾಲೆನ್ಸ್ ಆಯ್ತು ಸರ್, ಫುಲ್ ಡೇ ಬ್ಯಾಲೆನ್ಸ್ ನಂದು. ಬೆಳಗ್ಗೆ ಎದ್ದೇಳೋದು ಕಷ್ಟ ಅಲ್ವಾ? ಯಾರು ಹೇಳ್ಬೇಕು ಬೆಳಗ್ಗೆ ಅಲ್ವಾ? ಎಲ್ರದ್ದು ಥಿಂಕಿಂಗ್ ಹಿಂಗೆ ಇರುತ್ತೆ. ಬಟ್ ನಾವು ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಅದನ್ನೇ ಹೇಳ್ತೀವಿ, ಏನಂತ, ರೂಟ್ ಕಾಸ್ಗೆ ಹೋಗಿ ಅಂತ ಹೇಳ್ತಿರ್ತೀವಿ. ಕರೆಕ್ಟ್ ಅಲ್ವಾ? ಕೇಳಿದಿರಲ್ವಾ ಎಲ್ರು? ಇದರಲ್ಲಿ ರೂಟ್ ಕಾಸ್ ಇದೆ. ನಿಮ್ ಲೈಫ್ ಸ್ಟೈಲ್ ರೂಟ್ ಕಾಸ್. ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಎಷ್ಟೋ ಜನ ಎಕ್ಸಾಂಪಲ್ಸ್ ಇದ್ದಾರೆ. ಹಿರಿಯರು ಹೇಳ್ತಿದ್ದು ಅದಕ್ಕೇನೆ, ಬೇಗ ಮಲಗಿ ಬೇಗ ಏಳು ಅಂತ. ಬಟ್ ಅದು ಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲೇ ಉಳಿದ್ಬಿಡ್ತು, ಅದು ಲೈಫಲ್ಲಿ ಫಾಲೋ ಆಗ್ಲಿಲ್ಲ.
ಕರೆಕ್ಟ್ ಅಲ್ವಾ? ಎಸ್. ಓಕೆ. ಓಕೆ, ಈಗ ನಾವು ಅನ್ಕೊಂಡಿದೀವಿ ಬೆಳಗ್ಗೆ ಏಳೋದು ಅಥವಾ ಮಲ್ಗೋದು, ಲೇಟಾಗಿ ಮಲ್ಗೋದು, ಲೇಟಾಗಿ ಸಿಕ್ಕಾಪಟ್ಟೆ ಹೊತ್ತು ಫೋನ್ ಯೂಸ್ ಮಾಡೋದು, ವಾಶ್ರೂಮಿಗೆ ಫೋನ್ ತಗೊಂಡು ಹೋಗೋದು, ಇದೆಲ್ಲ ಒಂದು ಹ್ಯಾಬಿಟ್ ಅಷ್ಟೇ, ಇದೆಲ್ಲ ಏನ್ ಎಫೆಕ್ಟ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಅನ್ಸುತ್ತಲ್ವಾ ನಿಮ್ಗೆಲ್ರಿಗೂ? ಎಕ್ಸ್ಪೆಷಲಿ ಗಾಸಿಪ್ ಮಾಡೋದು, ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅಲ್ವಾ? ಇನ್ನೊಬ್ಬರ ಬಗ್ಗೆ ಜಡ್ಜ್ ಮಾಡೋದು, ಇನ್ನೊಬ್ಬರನ್ನ ಬೈಯೋದು ಅಥವಾ ಇನ್ನೊಬ್ಬರ ಬಗ್ಗೆ ಹೀಯಾಳ್ಸೋದು, ಕರೆಕ್ಟ್ ಅಲ್ವಾ? ಇದೆಲ್ಲ ತುಂಬಾ ಸುಲಭ ಅನ್ಸುತ್ತಲ್ವಾ? ಇದೆಲ್ಲ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತಲ್ವಾ? ಬಟ್ ಇದು ನೋಡೋದಕ್ಕೆ ತುಂಬಾ ಚಿಕ್ಕದು, ಬಟ್ ಇದು ತುಂಬಾ ದೊಡ್ಡ ಇಂಪ್ಯಾಕ್ಟ್ ಅನ್ನು ಹಾಕುತ್ತೆ ಲೈಫಲ್ಲಿ. ಅದಕ್ಕಾಗ್ಲೇ ಎಕ್ಸಾಂಪಲ್ ಸೂರ್ಯಚಂದ್ರನ್ದೇ ಕೊಟ್ಟೆ ನಾನು ನಿಮ್ಗೆ. ಬೆಳಗ್ಗೆ ಬೇಗ ಮಲಗೋದು, ಬೇಗ ಹೇಳೋದು, ಅದನ್ನೇನು ರಾತ್ರಿ ಬೇಗ ಮಲಗೋದು, ಬೆಳಗ್ಗೆ ಬೇಗ ಹೇಳೋದು, ಅದೇನು ಹೇಳಿದ್ನಲ್ವಾ, ಅದು ಒನ್ ಆಫ್ ದಿ ಎಕ್ಸಾಂಪಲ್. ಆ ತರ ಪ್ರತಿಯೊಂದು ಪ್ಲಾನೆಟ್ಗೂ ಇದಾವೆ. ನಿಮ್ಮ ಲೈಫಲ್ಲಿ ನೀವು ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ ಈ ರೆಮಿಡೀಸು ಎಲ್ಲ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಯಾರು ಉಲ್ಟಾ ತಪ್ಪಾಗಿ ರಿವರ್ಸ್ ತಿಳ್ಕೊಬೇಡಿ. ಕ್ರಿಸ್ಟಲ್ ವರ್ಕ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಮಂತ್ರಾಸ್ ವರ್ಕ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಸ್ವಿಚ್ ವರ್ಡ್ ವರ್ಕ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಾ ರೆಮಿಡೀಸು ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ, ಬಟ್ ಲೈಫ್ ಸ್ಟೈಲ್ ಸರಿ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳದೆ ರೆಮಿಡಿ ಮಾಡಿದ್ರು ವರ್ಕ್ ಆಗುತ್ತೆ, ಬಟ್ ಪರ್ಮನೆಂಟ್ ಆಗಿ ಆಗಲ್ಲ. ಅರ್ಥ ಆಯ್ತಲ್ವಾ ಎಲ್ರಿಗೂ? ಕ್ಲಿಯರ್? ಎಸ್. ಇನ್ನೊಂದು ಎಕ್ಸಾಂಪಲ್ಲು, ನನಗೆ ಮೊನ್ನೆ ಒಬ್ರು ರೀಸೆಂಟಾಗಿ ಕಾಲ್ ಮಾಡಿದ್ರು, ಸರ್ ನಾನು 7:30 ನಡೀತಾ ಇದೆ, ನಾನು ಏನು ಮಾಡಲಿ? ಅವರು ಲಿಟ್ರಲಿ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಇನ್ನೂ ಸ್ಟಾರ್ಟ್ ಆಗಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು. ಅಯ್ಯೋ ಸರ್, 7:30 ಸ್ಟಾರ್ಟ್ ಆಗ್ತಿದೆ. ಲಿಟ್ರಲಿ ಅವರು ಯಾವ ಲೆವೆಲಿಗೆ ಪ್ಯಾನಿಕ್ ಆಗಿದ್ದಾರೆ ಅಂತಂದರೆ, ಫುಲ್ ಗಾಬರಿಯಿಂದ ಫೋನ್ ಮಾಡಿದ್ದಾರೆ. ಹಂಗೆ ಒಬ್ರು ಹೇಳಿದರು, ಸರ್ ನಿಮ್ಮದು 7:30 ಸ್ಟಾರ್ಟ್ ಆಗ್ತಿದೆ ಅಂತ, ನನಗೆ ಭಯ ಆಗ್ತಿದೆ ಸರ್, ನನಗೆ ಆಂಗ್ಸೈಟಿ ಆಗ್ತಿದೆ ಅಂತ. ನಾನಂದೆ, ಏನಕ್ಕೆ ಆ ಥರ ಫೀಲ್ ಮಾಡ್ತಿದ್ದೀರಾ ನೀವು? ಇಲ್ಲ ಸರ್, ಅದು ಹಂಗೆ ಮಾಡ್ಬಿಡುತ್ತಂತೆ, ಶನಿ ಹಿಂಗೆ ಮಾಡ್ಬಿಡ್ತಾನಂತೆ, ಅದು ಹಿಂಗೆ ಹಂಗೆ ಅವರೇ ಹೇಳ್ಬಿಟ್ರು. ಅವ್ರು ಯಾವ ಲೆವೆಲಿಗೆ ರಿಸರ್ಚ್ ಮಾಡಿದ್ದಾರೆ ಅಂತಂದ್ರೆ ನನಗೆ ಡೌಟ್ ಬಂತು, ಈ ಲೆವೆಲ್ಗೂ ಇರುತ್ತಾ ಇದು ಅಂತ. ಆದ್ರೆ ಅವ್ರು ಮಾಡಿದ್ದು ಏನು ಗೊತ್ತಾ? ಅವ್ರು ಮಾಡಿದ್ದು ಒಂದು ಮಿಸ್ಟೇಕ್ ಏನು ಅಂತಂದ್ರೆ, ಅದು ಆ ಥರ ಆಗ್ಬಾರ್ದು ಅಂದ್ರೆ ನಾನು ಏನು ಮಾಡಬೇಕು? ಇಲ್ಲಿ 7:30 ನಡೀತಿದೆಯಲ್ವಾ, ಕೆಲವೊಬ್ಬರು ನಡೀತಿರುತ್ತೆ, ಇಷ್ಟು ಜನ ಇದ್ರಲ್ವಾ ಅದರಲ್ಲಿ. ನೀವುಗಳು ಏನ್ ಮಾಡಿ ಅಂದ್ರೆ, ಸಿಂಪಲ್, ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಕಲೀರಿ. ಡಿಸಿಪ್ಲಿನ್ ಕಲ್ತ್ರೆ ಆಲ್ಮೋಸ್ಟ್ ನೀವು ಚೆಕ್ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾ ಬರುತ್ತೆ. ಪ್ಲಾನೆಟ್ಸ್ ಬರೋದು ಏನಕ್ಕೆ ಅಂದ್ರೆ ನಿಮಗೆ ಪಾಠ ಕಲ್ಸೋದಕ್ಕೆ. ಅರ್ಥ ಆಗ್ತಿದೆಯಾ ನಿಮ್ಗೆ? ಇದನ್ನೇ ನಾವೇನ್ ಕರಿತೀವಿ? ರಾಹು ದಶ, ಕೇತು ದಶ, ಕುಜ ದಶ, ಬುಧ ದಶ, ಶುಕ್ರ ದಶ. ಕೇಳಿದಿರಾ ನೀವೆಲ್ಲ ಇದನ್ನ? ಒಂದು ಶುಕ್ರ ದಶ ನಡೀತಿದೆ, ಕೇಳಿದಿರಲ್ವಾ ವರ್ಡ್? ಬೇರೆ ಕೇಳಿರಲ್ಲ, ಶುಕ್ರ ದಶ, ಯಾಕಂದ್ರೆ ಹಣ ಅಲ್ವಾ ಅದು ಕಿವಿಗೆ ಚೆನ್ನಾಗಿ ಬೀಳುತ್ತೆ ಅಲ್ವಾ? ಎಸ್. ಪ್ಲಾನೆಟ್ ನಮ್ಗೆ ಏನೋ ಒಂದು ಪಾಠ ಕಲ್ಸೋದಿರುತ್ತೆ, ಆ ಕಾರಣಕ್ಕೇನೆ ಆ ಪ್ಲಾನೆಟ್ ಅದನ್ನ ಹೇಳ್ಕೊಡ್ತಿರುತ್ತೆ. 7:30 ಬಂದಾಗ್ಲೂ ಹಂಗೇನೆ. ಶನಿ ಹೇಳ್ತಾನೆ ಡಿಸಿಪ್ಲಿನ್ ಆಗಿರು, ಮೊದಲನೇ ಪಾಠ ಶನಿದು. ನಾವೇನ್ ಮಾಡ್ತೀವಿ? ತಲೆ ಕೆಡ್ಸ್ಕೊಳ್ಳಲ್ಲ. ಎರಡನೇದೇನು ಹೇಳ್ತಾನೆ ಶನಿ? ಏನು ಮೇಜರ್ ಲೆಸನ್ ಏನು ಶನಿ ಹೇಳ್ಕೊಡೋದು? ನ್ಯಾಯದ ಪರವಾಗಿರು, ಸದಾ ನ್ಯಾಯದ ಪರವಾಗಿರು. ನಾವು ಅದನ್ನು ಮಾಡಲ್ಲ. ಮೂರನೇದೇನು ಹೇಳ್ತಾನೆ ಶನಿ? ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡು, ಶಾರ್ಟ್ಕಟ್ ಹುಡುಕ್ಬೇಡ. ಶನಿ ಹೇಳೋ ಮೂರನೇ ಮೆಸೇಜು. ಏನ್ ಮಾಡ್ತೀವಿ ನಾವು? ನೋ, ನಮಗೆ ಬೇಗ ಆಗ್ಬೇಕು ಕೆಲಸ, ಸೊ ನಾವೇನ್ ಮಾಡ್ತೀವಿ? ಶಾರ್ಟ್ಕಟ್ ಹೋಗ್ತೀವಿ. ಯಾರು 7:30 ನಡೆದಾಗ ಶಾರ್ಟ್ಕಟ್ ಹುಡುಕ್ತಾರೋ ಅವ್ರು ಹೊಟ್ಟೆಟ್ಟು ತಿನ್ನೋದೇ ಅವರು. ಗ್ರಹಗಳು ದೇವ್ರಿದ್ದಂಗೆ ರೀ. ದೇವ್ರಿಗೆಲ್ಲ ಗೊತ್ತಾಗಿನೂ ನಿಮ್ಗೆ ಕಷ್ಟ ಕೊಡ್ತಾನ ದೇವ್ರು. ಕಷ್ಟ ಕೊಡ್ತಿರೋದಲ್ಲ, ಅದು ನಿಮ್ಗೆ ರಿಯಲೈಸ್ ಮಾಡ್ಸೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ನೀವುಗಳು ಅರ್ಥ ಮಾಡ್ಕೋತಿಲ್ಲ ಯಾರು. ಇದನ್ನ ಚೇಂಜಸ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಬರೆಸೋದು, ಹೋಮ ಮಾಡಿಸೋದು, ಹವನ ಮಾಡಿಸೋದು, ಅದೆಲ್ಲ ವರ್ಕ್ ಆಗುತ್ತೆ. ನಾನು ವರ್ಕ್ ಆಗಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ, ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ಎಣ್ಣೆ ಅಭಿಷೇಕ ಮಾಡೋದು, ಎಣ್ಣೆ ಕೊಡೋದು ದೇವರಿಗೆ, ಅದೆಲ್ಲ ಕೊಡಿ, ಭಕ್ತಿ ಮಾಡಿ, ಒಳ್ಳೇದು, ವರ್ಕ್ ಆಗುತ್ತೆ, ಇಲ್ಲನಲ್ಲ, ಬಟ್ ಟೆಂಪ್ರವರಿ. ಆ ಪ್ಲಾನೆಟ್ ಹೇಳೋದನ್ನ ಅರ್ಥ ಮಾಡ್ಕೊಂಡು ಚೇಂಜಸ್ ಮಾಡ್ಕೊಳ್ಳಿ ಲೈಫಲ್ಲಿ, ಮತ್ತೆ ನಿಮ್ಗೆ ಆ ಪ್ರಾಬ್ಲಮ್ ಬರಲ್ಲ. ಅರ್ಥ ಆಗ್ತಿದೆಯಾ ನಿಮ್ಗೆ? ಒಂದು ರಿಲೇಟ್ ಮಾಡ್ಕೊಳ್ಳಿ ನೀವು. ಎಕ್ಸಾಂಪಲ್ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈ ಬೇಸಿಕ್ ಆಗಿ ಹೇಳಬೇಕು ಅಂತಂದ್ರೆ, ಈ ಬೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ತಗೊಳ್ಳೋಣ, ಸರಿನಾ? ಸೊ ಒಂದೊಂದು ಆರ್ಗನ್ಸು
ಒಂದೊಂದು ಪ್ಲಾನೆಟ್ಸ್ ಗವರ್ನ್ ಮಾಡುತ್ತೆ. ಕ್ಲಾಸಲ್ಲಿ ಇದ್ರ ಬಗ್ಗೆ ಡೀಪಾಗಿ ಹೇಳ್ಕೊಡ್ತೀನಿ. ಯಾವ ಆರ್ಗನ್ನು, ಏನ್ ಪ್ಲಾನೆಟು, ಅದನ್ನ ಹೆಂಗ್ ಸರಿ ಮಾಡ್ಕೋಬೇಕು, ಹೆಂಗ್ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದೆಲ್ಲ ಕ್ಲಾಸಲ್ಲಿ ಡೀಪ್ ಆಗಿದೆ. ಈಗ ಅದನ್ನ ಹೇಳ್ತಾ ಹೋದ್ರೆ ಮತ್ತೆ ಇಡೀ ಕ್ಲಾಸು ಎಲ್ಲ ಆರ್ಗನ್ ಅದನ್ನೇ ಹೇಳ್ಬೇಕಾಗ್ತದೆ. ಸೊ ಶನಿ ಹೇಳೋದೇನು ಹೇಳಿ ನೋಡೋಣ. ಕನ್ಸಿಸ್ಟೆಂಟ್ ಆಗಿ ಮಾಡು. ವಾಕಿಂಗು 1 ದಿವಸ ಹೋಗ್ತೀರಾ, 2 ದಿವಸ ಹೋಗ್ತೀರಾ, 3 ದಿವಸ ಹೋಗ್ತೀರಾ, ಒಂಚೂರು ರಿಲೀಫ್ ಅನ್ಸುತ್ತೆ ನಿಮಗೆ. ಫೀಲ್ ಮಾಡಿದ್ದೀರಾ ಇದನ್ನ? ರಿಲೀಫ್ ಅನ್ಸುತ್ತೆ. ಅಯ್ಯೋ ಸ್ವಲ್ಪ ಈಗ ಯೋಗ ಮಾಡ್ತಿದ್ದೀನಿ ಸರ್, ಚೆನ್ನಾಗಾಗ್ತಾ ಇದೆ ಅಂತ ಹೇಳ್ತೀರಾ. 3 ದಿವಸ ಹೋಗ್ತೀರಾ, ಏನಾಯ್ತಲ್ಲಿ ರಿಲೀಫ್, ಒಂದು ಸ್ವಲ್ಪ ರಿಲೀಫ್ ಸ್ಟಾರ್ಟ್ ಆಯ್ತು. ಅವಾಗ ನೀವೇನ್ ಮಾಡ್ತೀರಾ? ಅಯ್ಯೋ ಚೆನ್ನಾಗಿ ಅನಿಸುತ್ತೆ ಬಿಡು, ನಾಳೆ ನೋಡೋಣ, ಯಾರೈತೆ ಹೇಳ್ಬೇಕು ಬೆಳಿಗ್ಗೆ. ಅಲ್ಲಿ ಹೋಯ್ತು. 4ನೇ ದಿವಸ ಮತ್ತೆ ಅದೇ ಪ್ರಾಬ್ಲಮ್ಮು ಸ್ಟಾರ್ಟ್ ಆಯ್ತು, ಮತ್ತೆ ವಾಪಸ್ಸು. ಏನಕ್ಕಾಯ್ತಿದು? ಬಿಕಾಸ್ ಇಲ್ಲಿ ಡಿಸಿಪ್ಲಿನ್ ಇಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಪ್ಲಾನೆಟ್ ಏನ್ ಮಾಡ್ತಿರುತ್ತೆ, ನೀವು ಒಳ್ಳೇದ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಓಕೆ ಒಳ್ಳೇದ್ ಮಾಡ್ತಿದ್ದಾನೆ, ಇವನಿಗೆ ಒಳ್ಳೇದಾಗ್ಲಿ ಅಂತ ಆ ಫಲ ನಿಮಗೆ ಕೊಡ್ತಿರುತ್ತೆ. ಬಟ್ ನೀವೇನ್ ಮಾಡ್ತೀರಾ? ಅದನ್ನ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡಲ್ಲ, ಅದನ್ನ ಅಲ್ಲಿಗೆ ಬಿಟ್ಬಿಡ್ತೀರಾ. ಮತ್ತು ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇಷ್ಟೇ ಇರೋದು ಪ್ರಾಬ್ಲಮ್. ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆಯ್ತಲ್ವಾ ನಿಮ್ಗೆ? ನೋಡಿ ಹೇಳ ನಿಮ್ಗೆ, ನಿಮ್ ಕರ್ಮ ಏನ್ ಮಾಡಿದಿರೋ, ಹೋದ ಜನ್ಮದಲ್ಲಿ ಮಾಡಿರೋದಾಗಿರ್ಬೋದು, ಈಗ ಪ್ರೆಸೆಂಟ್ ಆಗಿ ನೀವು ಮಾಡ್ತಿರೋದು ಆಗಿರ್ಬೋದು, ಓಕೆ, ಅದರಲ್ಲಿ ನೀವು ಬದಲಾವಣೆ ಮಾಡ್ಕೊಂಡು ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಮೇಜರ್ ಆಗಿ ನೀವು ಬದಲಾವಣೆ ಮಾಡ್ಕೊಂಡು ಬೇಕಾದ ರೆಮಿಡಿ ಮಾಡಿ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ. ಇದು ನಾನು ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ನೋಡಿದ್ದೀನಿ, ತುಂಬಾ ಜನ ಆ ಫೀಡ್ಬ್ಯಾಕ್ ಶೇರ್ ಮಾಡಿರೋದನ್ನು ನೋಡಿದ್ದೀನಿ. ನಾನು ಹೇಳ ನಿಮಗೆ, ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಿದ್ರು. ಏನಂತ? ಸರ್ ನನಗೆ ನನ್ನ ಆಫೀಸಲ್ಲಿ ತುಂಬಾ ಪಾಲಿಟಿಕ್ಸ್ ಮಾಡ್ತಾರೆ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ನನ್ನ ಬಗ್ಗೆ, ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಜನ ಕಂಪ್ಲೇಂಟ್ ಮಾಡ್ತಿದ್ರು. ಅವ್ರಿಗೆ ನಾನು ಹೇಳಿದ್ದೇನೆಂದ್ರೆ, ನೀವು ಸೂರ್ಯಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನಿಮ್ಮ ಕುಂಡ್ಲಿ ಸೂರ್ಯ ವೀಕ್ ಇದೆ ಅಂತ ಹೇಳಿದಾಗ, ಓಕೆ ಆ ಸೂರ್ಯನ ವೀಕ್ ಸ್ಟ್ರಾಂಗ್ ಮಾಡ್ಕೋಬೇಕು ಅಂದ್ರೆ ಯಾವ ಪೂಜೆ ಮಾಡಿಸ್ಬೇಕು ಸರ್ ಅಂತ ಕೇಳ್ತಾರೆ ಹೊರತು ಲೈಫ್ ಸ್ಟೈಲ್ ಅಲ್ಲಿ ಏನ್ ಮಾಡ್ಬೇಕು ಸರ್ ಅಂತ ಕೇಳಲ್ಲ. ಅನ್ನೋದಕ್ಕಿಂತ ಹಿಂಗೂ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಅರ್ಥ ಆಗ್ತಿದ್ಯಾ? ಇವತ್ತು ಎಷ್ಟೋ ಜನಕ್ಕೆ ಓಪನ್ ಆಗ್ತಾ ಇದೆ ನಿಧಾನಕ್ಕೆ ಗೇಟು, ಓ ಅಂತ. ಅರ್ಥ ಆಗ್ತಿದ್ಯಾ? ನಾವು ಯಾವತ್ತೂ ಈ ತರ ಯೋಚನೆನೇ ಮಾಡಿಲ್ಲ. ನಾವು ಅದನ್ನ ಯೋಚನೆ ಮಾಡಬೇಕಿತ್ತು, ಬಟ್ ನಮ್ಗೆ ಅದನ್ನ ಯಾರು ಹೇಳಲಿಲ್ಲ ಅನ್ನೋದಕ್ಕಿಂತ ನಾವು ಅದನ್ನ ತಗೊಳಕ್ ರೆಡಿ ಇರಲಿಲ್ಲ. ಈಗ ಎಕ್ಸಾಂಪಲ್, ನಾನು ಒಬ್ಬನ ಅಸ್ಟ್ರಾಲಜರ್ ಅಂತ ಇಟ್ಕೊಳ್ಳಿ. ಈಗ ನನ್ನ ಹತ್ರ ಬಂದ್ರಿ ನೀವೀಗ, ನೀವು ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗಿಮ್ಮ, ನೀವು ಸ್ವಲ್ಪ ಡಿಸಿಪ್ಲಿನ್ ಆಗಿರಿ, ನಿಮ್ಮ ಲೈಫಲ್ಲಿ ಸ್ವಲ್ಪ ಶಿಸ್ತು ರೂಢಿಸ್ಕೊಳ್ಳಿ, ಶಾರ್ಟ್ಕಟ್ ಬಿಡಿ, ನೀವು ಇನ್ನೊಬ್ಬರಿಗೆ ಗಾಸಿಪ್ ಮಾಡೋದು ಬಿಡಿ, ಇದನ್ನೆಲ್ಲ ಹೇಳ್ಬಿಟ್ರೆ, ಏನಯ್ಯ ನೀನು ಬುದ್ಧಿ ಹೇಳ್ತಿದ್ಯಾ, ರೆಮಿಡಿ ಕೊಡು, ಅದಕ್ಕೆ ಬಂದಿದ್ದೀನಿ ನಾನು ನಿನ್ನ ಹತ್ರ, ಇದಕ್ಕೆ ಬಂದಿದ್ದೀನಿ ನಾನು ನಿನ್ನ ಹತ್ರ ಇದನ್ನೆಲ್ಲ ಕೇಳೋದಕ್ಕೆ. ಇದೆಲ್ಲ ನನ್ನ ಮನೇಲಿ ಹೇಳಿದ್ದಾರೆ ನನಗೆ, ಅಲ್ವಾ? ನಾವು ಮಾಡೋದು ಅದನ್ನೇ. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಬರ್ತದೆ, ನನಗೆ ಅದೇ ನಗು ಬರುತ್ತೆ. ಎಷ್ಟು ರೆಮಿಡೀಸ್ ಬರ್ತದೋ ಎಲ್ಲಾ ರೆಮಿಡೀಸು ಮಾಡ್ತಾರೆ. ಅದು ಯಾರು ಹೇಳ್ತಿದ್ದಾರೆ, ಬ್ಯಾಕ್ಗ್ರೌಂಡ್ ಏನು, ಅದು ಕರೆಕ್ಟಾಗಿ ಇದೆಯಾ ರೆಮಿಡಿ, ಅದರಿಂದ ನಿಜವಾಗ್ಲೂ ಹೆಲ್ಪ್ ಆಗುತ್ತಾ? ಯಾಕೆ ಮಾಡ್ತೀವಿ ಹೇಳಿ? ಎಕ್ಸ್ಪೆಕ್ಟೇಷನ್ಸು, ಎಲ್ಲದರಲ್ಲೂ ಎಕ್ಸ್ಪೆಕ್ಟೇಷನ್ಸು. ಹಿಂಗೆ ವಸ್ತು ಹಿಂಗೆ ಎತ್ತಿ ಹಿಂಗಿಟ್ರು ಎಕ್ಸ್ಪೆಕ್ಟೇಷನ್ಸು. ಶುಕ್ರ ಅಂದ ತಕ್ಷಣ ಓ ಹಣ 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 ಬರುತ್ತೆ, ಹಣ ಬರುತ್ತೆ. ಬಟ್ ಬರೀ ಹಣ ಒಂದೇನಾ ಶುಕ್ರ ಅಂದ್ರೆ? ಅಲ್ಲ. ನಿಮ್ಮ ರಿಲೇಶನ್ಶಿಪ್ಪು, ನಿಮ್ಮ ಒಂದು ಆ ಫ್ಯಾಮಿಲಿ, ನಿಮ್ಮ ಮಿಸ್ಸಸ್ಸು, ನಿಮ್ಮ ಬಿಸ್ನೆಸ್ ಪಾರ್ಟ್ನರು, ಇದೆಲ್ಲ ಶುಕ್ರನೇ. ಬಟ್ ನಮ್ಮ ಮೈಂಡಲ್ಲಿ ಆ ಪ್ಲಾನೆಟ್ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ ನಾವು. ರಾಹು ಅಂದ್ರೆ ಕೆಟ್ಟವನು, ರಾಹು ಅಂದ್ರೆ ಹಿಂಗೆ ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದೀವಿ. ಅದಲ್ಲ, ನಾ ಪ್ಲಾನೆಟ್ಸ್ ಎಲ್ಲ ಒಳ್ಳೆ ಪ್ಲಾನೆಟ್ಸ್ ರೀ. ಅದು ನಮ್ಗಳ ಅಸಂಪ್ಷನ್, ಅದು ಆ ಥರ ಅನ್ಕೊಂಡಿರೋದು. ಅದನ್ನ ತೆಗೀರಿ ಮೈಂಡಿಂದ. ಅದಕ್ಕೇನೆ ಈ ಕ್ಲಾಸ್ ಮಾಡಿರೋದು. ಶನಿ ಬಂದಿದೆ, 7.5 ಬಂದಿದೆ ಅಂದ ತಕ್ಷಣ ಗಾಬರಿ ಆಗಿ ಕೂರೋದಕ್ಕಿಂತ ನಾನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನೋದನ್ನ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಚೇಂಜಸ್ ಆಟೋಮೆಟಿಕ್ಲಿ ಆಗುತ್ತೆ. ನೀವೇ ಹೇಳ್ತೀರಾ ಸರ್ ಚೇಂಜಸ್ ಆಗ್ತಾ ಇದೆ, ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ, ಎಲ್ಲ ಮಾಡಿ ಸುಸ್ತಾಗಿದೆ ಅಲ್ವಾ, ಕ್ರಿಸ್ಟಲ್ ಹಾಕೊಂಡ್ರಿ, ಮಂತ್ರ ಹೇಳಿದ್ರಿ, ಪೂಜೆ ಮಾಡಿಸಿದ್ರಿ, ಎಲ್ಲ ಮುಗಿದೋಯ್ತು ಸರ್, ಇನ್ನೇನು ಉಳಿತು ರೆಮಿಡೀಸ್ ಅಂತ ಕೇಳ್ತಾರಲ್ವಾ. ನಾನು ಹೇಳೋದು ಅದನ್ನೇ, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿ ನೋಡಿ. ಆಟೋಮೆಟಿಕ್ಲಿ ಚೇಂಜಸ್ ವಿದಿನ್ 3-4 ಡೇಸಲ್ಲಿ ನಿಮ್ಗೆ ಚೇಂಜಸ್ ಕಾಣುತ್ತೆ. ಓಕೆ, ಇಲ್ಲಿ ನೋಡಿ, ಒಂದು ಇದನ್ನ ಹೇಳ್ತೀನಿ ನಿಮ್ಗೆ. ಒಂದು ಕಾಮನ್ ಆಗಿ ಒಂದು ಎಕ್ಸಾಂಪಲ್ ಅಂತ ತಗೊಂಡ್ರೆ, ನಾವು ಪ್ಲಾನೆಟ್ಸ್ ಅನ್ನ ಯಾವ ರೀತಿ ನಾವು ಆ ಒಂದು ಎನರ್ಜಿನ ಇಂಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಮೊದಲನೇದು ಏನ್ ಹೇಳಿ ನೋಡೋಣ. ನಾ ಆಗ್ಲೇ ಹೇಳ್ದೆ ಇದ್ರ ಬಗ್ಗೆ. ಏನ್ ಮಾಡೋದು? ಲೇಟಾಗಿ ಹೇಳ್ತೀವಿ. ಇದು ನಮ್ಗೆ ಇದು ಗೊತ್ತಿಲ್ವೋ ಗೊತ್ತಿದೆಯೋ ದಟ್ ಇಸ್ ಸೆಕೆಂಡರಿ ಮ್ಯಾಟ್ರು. ಬಟ್ ಇದನ್ನ ಮಾಡಿದ್ರೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು. ನಾವು ಲೇಟಾಗಿ ಹೇಳ್ತೀವಿ. ಫಸ್ಟ್ ಮಾಡೋ ತಪ್ಪೇನು? ಎದ್ದಾಗ ಬೆಳಗ್ಗೆ ಹೇಳೋದೇನು? ಲೇಟಾಗಿ ಹೇಳ್ತೀವಿ. ಲೇಟಾಗಿದ್ರೆ ಏನಾಗುತ್ತೆ? ಇಲ್ಲಿ ನೋಡಿ, ಕಾನ್ಫಿಡೆನ್ಸ್ ರೆಡ್ಯೂಸ್ ಆಗುತ್ತೆ, ಇಚ್ಛಾಶಕ್ತಿ ಕಡಿಮೆ ಆಗ್ತಾ ಬಂತು. ಯಾಕೆ? ವೈ? ವಾಟ್ ಈಸ್ ದ ರೀಸನ್? ಬಿಕಾಸ್ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಕಾನ್ಫಿಡೆನ್ಸ್ ಇಸ್ ಗವರ್ನ್ಡ್ ಬೈ ಯಾರು?
ಸೂರ್ಯ ಸೂರ್ಯ ವೀಕ್ ಆಯ್ತು. ಸೂರ್ಯ ವೀಕ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ, ನಿಮ್ ಕಾನ್ಫಿಡೆನ್ಸ್ ವೀಕ್ ಆಗ್ತಾ ಬರುತ್ತೆ. ನೀವು ಇದನ್ನ ಸರಿ ಮಾಡ್ಕೊಳ್ಳೋದು ಬಿಟ್ಟು, ಅಯ್ಯೋ ನಂಗೆ ಕಾನ್ಫಿಡೆನ್ಸ್ ವೀಕ್ ಆಗಿದೆ, ನಾನು ನಂಬರ್ 5 ಎಲ್ಲೋ ಹಾಕೋತೀನಿ, ಅಯ್ಯೋ ನಂಗೆ ಕಾನ್ಫಿಡೆನ್ಸ್ ವೀಕ್ ಆಗಿದೆ, ನಾನು ಟೈಗರ್ ಐ ಬ್ರೇಸ್ಲೆಟ್ ಹಾಕೋತೀನಿ. ವರ್ಕ್ ಆಗುತ್ತೆ, ಅದು ವರ್ಕ್ ಆಗುತ್ತೆ, ಬಟ್ ಟೆಂಪ್ರವರಿ. ಕ್ರಿಸ್ಟಲ್ಸ್ ವರ್ಕ್ ಅಮೇಝಿಂಗ್, ಮಂತ್ರಾಸ್ ವರ್ಕ್ ಅಮೇಝಿಂಗ್, ಬಟ್ ಯು ಹ್ಯಾವ್ ಟು ಚೇಂಜ್ ಫ್ರಮ್ ರೂಟ್. ನಾನು ಅದನ್ನ ತಗೋಬೇಡಿ, ಅದನ್ನ ಫಾಲೋ ಮಾಡಬೇಡಿ, ಮಂತ್ರ ಹೇಳಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲಾ ರೆಮಿಡೀಸು ಮಾಡಿ, ಅದರೊಟ್ಟಿಗೆ ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡಿ, ವಂಡರ್ಫುಲ್ ರಿಸಲ್ಟ್ ಬರುತ್ತೆ. ಇದೊಂಥರ ಹೆಂಗ್ ತಗೋಬಹುದು ನೀವು ಅಂತಂದ್ರೆ, ಎಕ್ಸ್ಟ್ರಾ ಡೋಸ್ ಆಗಿ ತಗೊಳ್ಳಿ. ಅರ್ಥ ಆಯ್ತಲ್ವಾ? ಬೂಸ್ಟರ್ ಡೋಸ್. ಓಕೆ, ಲೈಫ್ ಸ್ಟೈಲು ಜೊತೆಗೆ ರೆಮಿಡೀಸು ಎರಡನ್ನೂ ಸೇರಿಸಿ ವಂಡರ್ಫುಲ್ ಕಾಂಬಿನೇಷನ್ ಇದೆ ಆಕ್ಚುಲಿ. ಇದು ಒಂದಾಯ್ತು. ಇನ್ನೊಂದು, ಎಕ್ಸೆಸಿವ್ ಸ್ಕ್ರೋಲಿಂಗು. ಫೋನಲ್ಲಿ ಕುತ್ಕೊಂಡ್ರೆ ಹೇಳಕ್ಕೆ ಆಗಲ್ಲ. ಎಷ್ಟೋ ಜನ ಬೆಡ್ ಮೇಲಿಂದ ಕಣ್ಬಿಟ್ಟ ತಕ್ಷಣ ಫೋನಿಗೆ ಕೈ ಹೋಗುತ್ತೆ, ಸೀದಾ ಹೋಗೋದೇ ಕೈ ಫೋನಿಗೆ. ಏನ್ ಮಾಡ್ತಾರೆ? ಸ್ಕ್ರೋಲಿಂಗ್ ಮಾಡ್ತಾನೇ ಇರ್ತಾರೆ. ಕಂಟಿನ್ಯೂ ಅಷ್ಟೊತ್ತು ಸ್ಕ್ರೋಲ್ ಮಾಡಿದ್ರೆ ಏನಾಗುತ್ತೆ ಇಂಪ್ಯಾಕ್ಟು? ಇಲ್ಲಿ ನೋಡಿ, ಸ್ಟ್ರೆಸ್. ಅರ್ಥ ಆಗ್ತಿದ್ಯಾ? ಇದೇನಕ್ಕೆ ಬಂತು? ರಾಹುನ ಅತಿಯಾಗಿ ಅಟ್ರಾಕ್ಟ್ ಮಾಡ್ತಿದ್ದೀರಾ. ಅದ್ರ ಪಾಡಿಗೆ ಅದಿರುತ್ತೆ ಮೂಲೆಯಲ್ಲಿ, ಅದನ್ನ ನೀವು ಇರಕ್ ಬಿಡಲ್ಲ. ನೀವೇ ಅದನ್ನ ಅಟ್ರಾಕ್ಟ್ ಮಾಡ್ತೀರಾ. ಅದನ್ನೇ ನಾನು ಹೇಳ್ತಿರೋದು, ಅದನ್ನ ಮಾಡಬೇಡಿ. ಫೋನ್ ಸ್ಕ್ರೋಲಿಂಗ್ ಕಡಿಮೆ ಮಾಡಿ, ನೀವು ಆಟೋಮೆಟಿಕ್ಲಿ ಸ್ಟ್ರೆಸ್ ಕಡಿಮೆ ಆಗ್ತಾ ಬರುತ್ತೆ. ಟೈಮ್ ಸರಿಯಾಗಿ ಊಟ ಮಾಡಲ್ಲ, ಇರ್ರೆಗ್ಯುಲರ್ ಮೀಲ್ಸು. ಟೈಮಿಂಗ್ ಅಂದ್ರೆ ಏನು? ಯಾವ ಪ್ಲಾನೆಟ್ ಹೇಳಿ ನೋಡೋಣ. ಟೈಮ್ ಅಂದ್ರೆ ಏನು? ಕಾಲ ಅಂದ್ರೆ ಯಾವ ಪ್ಲಾನೆಟ್? ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಕಾಲ ಅಂದ್ರೆ ಯಾವ ಪ್ಲಾನೆಟ್? ಆಲ್ರೆಡಿ ಕಲ್ತಿದ್ದೀರಾ ಎಲ್ರು, ಇನ್ ಮರ್ತ ಬಿಟ್ಟಿದ್ದೀರೋ? ನ್ಯೂಮರಾಲಜಿ ಕಲಿತಾ ಇದ್ದಾರೆ ಅಲ್ವಾ ಎಲ್ರು? ಕಲಿತಾ ಇದ್ದಾರೆ ತಾನೆ? ಎಸ್. ಯಾವ ಪ್ಲಾನೆಟು? ಟೈಮಿಂಗ್ ಅಂದ್ರೆ ಯಾವುದು? ಶನಿ ಅಲ್ವಾ? ಕರೆಕ್ಟ್. ಎಸ್. ಸೊ ಶನಿ ಏನ್ ಮಾಡುತ್ತೆ ನಮ್ಮ ಜೀವನದಲ್ಲಿ? ಆ ಒಂದು ಕರ್ಮ ಅಥವಾ ಆ ಒಂದು ಸಮಯ ಪ್ರತಿಯೊಂದನ್ನು ಸಹ ಶನಿ ಗಮನಿಸಿ ಅದಕ್ಕೆ ತಕ್ಕಂಗೆ ಫಲ ಕೊಡುತ್ತೆ. ಕರ್ಮ ಫಲದಾತ ಅನ್ನೋದು ಶನಿ ಇದಕ್ಕೇನೆ. ಸೊ ನೀವು ಯಾವಾಗ ನಿಮ್ಮ ಲೈಫಲ್ಲಿ ಇದನ್ನ ಡಿಸಿಪ್ಲಿನ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಿರೋ, ಟೈಮಿಗೆ ಸರಿಯಾಗಿ ಅದನ್ನ ಫಾಲೋ ಮಾಡ್ತಿರೋ, ಆಟೋಮೆಟಿಕ್ಲಿ ಏನಾಗುತ್ತೆ ಅಂತಂದ್ರೆ ಆ ಎನರ್ಜೀಸು, ಪ್ಲಾನೆಟ್ ಎನರ್ಜೀಸು ಚೇಂಜ್ ಆಗ್ತಾ ಬರುತ್ತೆ. ನೀವು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಟೈಮ್ ಟೈಮಿಗೆ ಕಮಿಟ್ಮೆಂಟ್ ಕೊಟ್ಟಿರೋದನ್ನ ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ದು ಸನ್ನು ಅದ್ರ ಜೊತೆಗೆ ನಿಮ್ದು ಶನಿ ಎರಡೂ ವೀಕ್ ಆಗ್ತಾ ಬರ್ತವೆ. ಕಾನ್ಸಂಟ್ರೇಷನ್ ಏನಾಗ್ತಾ ಬರುತ್ತೆ? ವೀಕ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ತುಂಬಾ ಕಾಮನ್ ಆಗಿರುವಂತಹ ಪ್ರಾಬ್ಲಮ್ ಏನ್ ಹೇಳಿ ನೋಡೋಣ? ಚಿಕ್ಕದಕ್ಕೆ ಕೋಪ ಮಾಡ್ಕೊಳ್ಳೋದು, ಚಿಕ್ಕದಕ್ಕೆ ಅರ್ಚೋದು. ಮಾಡ್ತಾರಲ್ವಾ ಮನೆಯಲ್ಲಿ? ನಾವು ಮಾಡಿದೀವಿ ಎಷ್ಟೋ ಸರಿ. ಏನಕ್ಕೆ? ನಾವು ಕೋಪ ಮಾಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಮ್ಗೆ ಅನ್ಸುತ್ತೆ, ಬಟ್ ಅದು ನಿಜಾನಾ? ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ? ಮಂಗಲ್ಲು ಏನಾಗುತ್ತೆ? ವೀಕ್ ಆಗುತ್ತೆ. ಮಂಗಳ ಗ್ರಹ ಏನಾಗುತ್ತೆ? ವೀಕ್ ಆಗುತ್ತೆ. ಆಂಗರ್ ಅಂದ್ರೆ ಮಂಗಳ ಗ್ರಹ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತೀವಿ, ಅದು ಒಳ್ಳೇದಲ್ಲ. ಕೋಪ ಮಾಡ್ಕೊಂಡ್ರೆ ಏನಾಗುತ್ತೆ? ತಲೆ ತಣ್ಣಗಿರುತ್ತೆ ಅಲ್ವಾ? BP ನಾರ್ಮಲ್ ಇರುತ್ತಲ್ವಾ ಕೋಪ ಮಾಡ್ಕೊಂಡಾಗ? ಹೆಂಗಿರುತ್ತೆ? BP ಡೌನ್ ಆಗುತ್ತಾ ಕೋಪ ಮಾಡ್ಕೊಂಡ್ರೆ? ಯಾರಿಗಾರು ಈಗ ಆಗುತ್ತಾ ಇಲ್ಲಿ? BP ಡೌನ್ ಆಗುತ್ತೆ ಸರ್ ಕೋಪ ಮಾಡ್ಕೊಂಡ್ರೆ ನಂಗೆ? ಯಾರು ಇದ್ದೀರಾ? ಇಲ್ಲ ತಾನೆ? ಏನಾಯ್ತಲ್ಲಿ? ಸ್ಪೈಕ್. ಎಸ್. ಏನ್ ಮಾಡಿದ್ರಿ ನೀವು? ಮಂಗಲ್ ಎನರ್ಜಿನ ಹೈ ಮಾಡ್ಬಿಟ್ರಿ. ನೀವು ಒಂದು ಸಿಂಪಲ್, ನಾನು ಹೇಳೋದನ್ನ ಬಿಟ್ಬಿಡಿ, ಕೂತ್ಕೊಂಡು ಇಮ್ಯಾಜಿನ್ ಮಾಡಿ. ಕೋಪ ಬಂದಿದೆ ಸರಿನಾ? ಚೆನ್ನಾಗಿ ಬೈದ್ರಿ ಅಪೋಸಿಟ್ ಇರೋನಿಗೆ, ಹಿಂದೆ ಮುಂದೆ ನೋಡದೆ ಫುಲ್ಲು ಸೋಪ್ ಹಾಕ್ಬಿಟ್ಟು ತೊಳೆದ್ಬಿಟ್ರಿ. ಆಮೇಲೆ ಅವ್ರು ನಿಮ್ಮ ಬಗ್ಗೆ ಏನ್ ಅನ್ಕೋತಾರೆ? ಖುಷಿ ಪಡ್ತಾರ? ಅಯ್ಯೋ ನನಗೆ ಎಷ್ಟು ಚೆನ್ನಾಗಿ ಬೈದಪ್ಪ ಇವನು ಅಂತ. ಏನಾಯ್ತಲ್ಲಿ? ಏನಾಯ್ತು ಹೇಳಿ ನೋಡೋಣ? ಅಪೋಸಿಟ್ ಪರ್ಸನ್ಗೆ ಅದು ಹರ್ಟ್ ಆಯ್ತಲ್ವಾ? ಎಸ್. ಇದನ್ನೇ ಹಿರಿಯರು ಏನ್ ಹೇಳಿದ್ರು? ಕೋಪದ ಕೈಲಿ ಬುದ್ಧಿ ಕೊಡ್ಬೇಡ ಅಂತ ಹೇಳಿದ್ದು. ನಾವೇನ್ ಮಾಡಿದ್ವಿ? ನಿಮ್ಗೇನ್ ಗೊತ್ತಾಗತ್ತರಯ್ಯ, ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತು. ಅಂಡರ್ಸ್ಟುಡ್? ಹಂಗಂತ ಹೇಳ್ಬಿಟ್ಟು ಕೋಪ ತೋರಿಸ್ಬೇಡಿ, ಖುಷಿ ಪಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನೆಸೆಸಿಟಿ ಇದ್ದಾಗ ಮಾತ್ರ. ನಾನು ತುಂಬಾ ಜನಕ್ಕೆ ನೋಡ್ತಿದ್ದೀನಿ, ಈ ಸ್ಕ್ರೀನ್ ಟೈಮ್ ಜಾಸ್ತಿ ಆದಾಗಿಂದ ಪೇಷನ್ಸ್ ಅನ್ನೋದನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ.
ಪೇಷನ್ಸ್ ಕಂಪ್ಲೀಟ್ ಆಗಿ ಹೋಗಿದೆ. 5 ನಿಮಿಷ ಕೂರಕ್ಕಾಗ್ತಾ ಇಲ್ಲ. ಅದು ಎಸ್ಪೆಷಲಿ AI ಎಲ್ಲ ಬಂದಾಗಿಂದ ಅಂತೂ ಮುಗ್ದೇ ಹೋಯ್ತು. ಏನಕ್ಕೆ ಆ ಥರ ಆಗ್ತಾ ಇದೆ ಅಂತಂದ್ರೆ, ಬಿಕಾಸ್ ಅದು ನಮ್ಗೆ ಆ ಮೈಂಡಲ್ಲಿ ಅದು ಕೂರಿಸ್ಕೊಂಡ್ಬಿಟ್ಟಿರ್ತೀವಿ, ಬೇಗ ಮುಗಿಯುತ್ತೆ, ಇದಕ್ಕೆಷ್ಟು ಟೈಮ್ ಹಿಡಿಯಲ್ಲ. ಅದನ್ನ ಬಿಡಬೇಕು. ಆಂಗರ್ ಏನಿದೆಯೋ, ಆಂಗರ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಮಂಗಲನ್ನ ಕುಂಡ್ಲಿಲಿ ಇಂಬ್ಯಾಲೆನ್ಸ್ ಮಾಡುತ್ತೆ, ಅಥವಾ ನಿಮ್ಮ ಒಂದು ಲೈಫ್ ಸ್ಟೈಲನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡದೇ ಇದ್ರೆ ಈ ಪ್ರಾಬ್ಲಮ್ ಬರುತ್ತೆ. ನೀವು ಫ್ರೀಕ್ವೆಂಟ್ ಆಗಿ ಕೋಪ ಮಾಡ್ಕೊಳ್ಳಿ, ಏನಾಗುತ್ತೆ? ಫಸ್ಟ್ ಬರೋದೇನು? ಮೊದಲನೇದಾಗಿ BP ಬಂದ್ಬಿಟ್ಟು ಬಾಗಿಲು ತಟ್ಟತ್ತೆ. ಅಣ್ಣ ಆರೆಲ್ಸ್ ಅಕ್ಕ ಬಂದಿದ್ದೀನಿ, ಡೋರ್ ಓಪನ್ ಮಾಡಿ. ಇವ್ರನ್ನ ಕರೆದವ್ರು ಯಾರು? ಇನ್ವಿಟೇಷನ್ ಕೊಟ್ಬಿಟ್ಟು ನೀವುಗಳೇ ತಾನೆ. ಮತ್ತೆ ಹೇಳೋದೇನು? ಅಯ್ಯೋ ಸಾರ್ ನಂಗೆ BP ಬಂದ್ಬಿಟ್ಟಿದೆ ಸರ್, ಅಯ್ಯೋ ಸಾರ್ ನಂಗೆ ಶುಗರ್ ಬಂದ್ಬಿಟ್ಟಿದೆ ಸರ್. ಅಲ್ಲ ರೀ, ಅದಕ್ಕೆ ಇನ್ವಿಟೇಷನ್ ಕಳಿಸ್ತವ್ರು ಯಾರು? ನೀವೆಲ್ಲ ಸರಿಯಾಗಿ ಮಾಡ್ಕೊಂಡಿದ್ರೆ ಅದ್ಯಾಕೆ ಬರ್ತಿತ್ತು ಅಲ್ವಾ? ಎಸ್, ಕೋಪವನ್ನ ಕಂಟ್ರೋಲ್ ಮಾಡಬೇಡಿ, ಅದನ್ನ ಸಪ್ರೆಸ್ಸು ಮಾಡಬೇಡಿ. ನಾನು ತುಂಬಾ ಜನಕ್ಕೆ ಹೇಳ್ತೀನಿ, ಕೋಪ ಬಂದಿದೆ ಅಂದ ತಕ್ಷಣ ಮಾತಾಡಬೇಡಿ ಅಂದ ತಕ್ಷಣ ಸುಮ್ಮನೆ ಆಗ್ಬಿಡೋದು. ಆ ಥರ ಅಲ್ಲ ಅದು. ಕೋಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪಾಸ್ ಕೊಟ್ಬಿಟ್ಟು ಥಿಂಕ್ ಮಾಡಿ, ನೆಸೆಸಿಟಿ ಇದೆಯಾ? ನಾನು ಕೋಪ ಮಾಡ್ಕೊಳ್ಳೋ ನೆಸೆಸಿಟಿ ಇದೆಯಾ? ನಾನು ಹೇಳ, ಎದುರುಗಡೆ ಇರೋ ವ್ಯಕ್ತಿಗೆ ಏನು ಫರ್ಕ್ ಬೀಳಲ್ಲ, ಕೇಳಿಸ್ಕೋತಾರೆ, ಬಿಟ್ಬಿಡ್ತಾರೆ, ತಲೆ ಕೆಡಿಸ್ಕೊಡಲ್ಲ. ನಿಮ್ಮ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಈಗ ಕೋಪ ಮಾಡ್ಕೊಂಡು ನಿಮಗೆ BP ಬಂದ್ರೆ ಪಕ್ಕದ ಮನೆಯವ್ರು ಟ್ಯಾಬ್ಲೆಟ್ ತಗೋತಾರಾ? BP ಟ್ಯಾಬ್ಲೆಟು ನೀವೇ ತಗೋಬೇಕು ತಾನೆ, ಅಥವಾ ಮೆಡಿಕೇಶನ್ಸ್ ನೀವೇ ತಗೋಬೇಕು ತಾನೆ? ಎಸ್, ಓಕೆ. ಹಾ, ಇನ್ನೊಂದು, ಈ ಆಂಗರ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ನಿಮ್ದು ಮಂಗಲ್ ವೀಕ್ ಆಗ್ತಾ ಬಂದ್ರೆ ಡಿಲೇಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಟೈಮಿಗೆ ಏನು ಕೆಲಸನೂ ಆಗಲ್ಲ. ಮಂಗಲ್ ಅಂದ್ರೆ ಫೋರ್ಸ್, ಮಂಗಲ್ ಅಂದ್ರೆ ಎನರ್ಜಿ, ಮಂಗಲ್ ಅಂತಂದ್ರೆ ಮಸ್ಕ್ಯುಲನ್ ಎನರ್ಜಿ, ಸ್ಪೀಡ್ ಸ್ಲೋ ಆಗ್ಬಿಡುತ್ತೆ. ಅಂದ್ರೆ ಮೀಟರ್ಸ್ ವೀಕ್ ಮಾಡ್ತಾ ಬಂದ್ರೆ ನೀವು ಅದನ್ನ ಸರಿ ಮಾಡ್ಕೊಳ್ಳಿ. ಜೊತೆಗೆ ಕಂಪ್ಲೇಂಟ್ ಮಾಡೋದು, ಅಯ್ಯಯ್ಯೋ ಇದೊಂಥರ ದೊಡ್ಡ ರೋಗ ಇದು. ಎಲ್ಲದರಲ್ಲೂ ಕಂಪ್ಲೇಂಟ್ ಮಾಡೋದು, ಯಾವುದ್ರಲ್ಲೂ ಖುಷಿಯಾಗಿಲ್ಲ. ನಾವು ಅತಿಯಾಗಿ ಕಂಪ್ಲೇಂಟ್ ಮಾಡ್ತಿದೀವಿ, ಯಾವುದೇ ವಿಷಯವಾಗಿರ್ಬೋದು ಅಂತಂದ್ರೆ ಅಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ, ನಮಗೆ ಗೊತ್ತಿಲ್ದೇನೆ ಏನ್ ಮಾಡ್ತಿದೀವಿ? ಯಾವ ಪ್ಲಾನೆಟ್ ವೀಕ್ ಮಾಡ್ಕೋತಿದೀವಿ ಹೇಳಿ ನೋಡೋಣ? ತುಂಬಾ ಕಂಪ್ಲೇಂಟ್ ಮಾಡ್ತಿದೀವಿ, ಗಾಸಿಪ್ ಮಾಡ್ತಿದೀವಿ, ಅಥವಾ ಪದೇ ಪದೇ ಒಂದು ಇದ್ರ ಬಗ್ಗೆನೇ ಹೇಳ್ತಿದೀವಿ ಅಂತಂದ್ರೆ ಏನಾಗುತ್ತೆ? ಅಲ್ಲಿ ಕೇತು ವೀಕ್ ಆಗ್ತಾ ಬರುತ್ತೆ. ಕೇತು ಅಂತಂದ್ರೆ ನಿಮ್ಮ ಇನ್ನರ್ ಪೀಸ್, ಮನಃಶಾಂತಿ. ಎಷ್ಟೋ ಜನಕ್ಕೆ ಅದೇ ಇಲ್ಲ. ಸರ್ ನಂಗೆ ನೆಮ್ಮದಿ ಅನ್ನೋದೇ ಇಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ, ನೆಮ್ಮದಿ ಅನ್ನೋದು ಶಟ್ರಂಗಡಿಲ್ ಸಿಗೋ ಚಹಾ ಪುಡಿ ಅಲ್ಲ, ಅದು ನಿಮ್ಮಲ್ಲೇ ಇದೆ, ನೀವು ಅದನ್ನು ಹುಡುಕ್ಬೇಕು ಅಲ್ವಾ? ಎಸ್, ಅದು ಹಂಗಾಗ್ಬಾರ್ದು ಅಂತಂದ್ರೆ ಗಾಸಿಪ್ ಮಾಡೋದು, ಕಂಪ್ಲೇಂಟ್ ಮಾಡೋದು ನಿಲ್ಲಿಸ್ಬೇಕು. ಓಕೆ, ಎಸ್. ಈಗ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಲೈಫ್ ಸ್ಟೈಲ್ ಬಗ್ಗೆ ಹೇಳ್ತಾ ಇದ್ದೆ. ನಾವು ಈ ಮಾಡರ್ನ್ ಕಲ್ಚರ್ ಅಲ್ಲಿ ಇರೋ ಲೈಫ್ ಸ್ಟೈಲ್ ಹೆಂಗೆ, ವೇದಿಕ್ ಕಲ್ಚರ್ ಅಲ್ಲಿ ನಮ್ಮ ಒಂದು ಋಷಿಮುನಿಗಳು ಅಥವಾ ನಮ್ಮ ಪೂರ್ವಜರು ಫಾಲೋ ಮಾಡ್ತಿದ್ದು ಕಲ್ಚರ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಇದರಲ್ಲಿ ಸ್ವಲ್ಪ ಎಕ್ಸಾಂಪಲ್ಸ್ ತಗೊಂಡ್ಬಂದಿದ್ದೀನಿ ನಾನು. ನನ್ನ ಈ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಆಸ್ ಪರ್ ವೇದಿಕ್ ಅಲ್ಲಿ ರುಟೀನ್ ಹೆಂಗಿರ್ಬೇಕು ಒಬ್ಬ ಮನುಷ್ಯಂದು ಅನ್ನೋದನ್ನ ಕಂಪ್ಲೀಟ್ ಆಗಿ ಕವರ್ ಮಾಡಿರೋದಿದೆ. ಅದನ್ನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಜಸ್ಟ್ ಒಂದಿಷ್ಟು ಎಕ್ಸಾಂಪಲ್ಸ್ ತಗೊಂಬಂದಿದ್ದೀನಿ ನಿಮ್ಗೆ ತೋರಿಸೋದಕ್ಕೆ. ಮೊದಲನೇದು ನೋಡಿ, ನೀವು ಬೆಳಗ್ಗೆ ಬೇಗ ಹೇಳ್ಬೇಕು ಅಂತ ಏನು ಹೇಳ್ತಿದ್ರು ಮುಂಚೆ ಹಿರಿಯರು ಹೇಳ್ತಿದ್ರು, ವೇದಗಳಲ್ಲೂ ಸಹ ಹಂಗೆ ಬರ್ದಿದ್ದಾರೆ, ಕರೆಕ್ಟ್ ಅಲ್ವಾ? ಬಟ್ ನಾವೀಗ ಏನ್ ಮಾಡ್ತಿದ್ವಿ, ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ಆರಾಮಾಗಿ ಲೇಟಾಗಿ ಹೇಳ್ತಿದೀವಿ. ಮುಂಚೆ ಏನ್ ಹೇಳಿದ್ರು ಹಿರಿಯರು? ಪ್ರೇಯರ್ಸ್ ಫಸ್ಟ್ ಪ್ರಾರ್ಥನೆ ಮಾಡೋ ಎದ್ದ ತಕ್ಷಣ ದೇವರಿಗೆ ಅಂತ ಮುಂಚೆ ಹಿರಿಯರು ಹೇಳಿದ್ರು. ನಾವೇನ್ ಮಾಡ್ತೀವಿ ಈಗ? ಫಸ್ಟ್ ಎದ್ದ ತಕ್ಷಣ ಫೋನ್ ನೋಡ್ತೀವಿ, ಇನ್ಸ್ಟಾಗ್ರಾಮೇ ದೇವರು ಅಲ್ವಾ? ಫಸ್ಟ್ ಓಪನ್ ಮಾಡೋದು ಅದನ್ನ ಮಾಡ್ತೀವಿ, ಇಲ್ಲ ವಾಟ್ಸಪ್ಪೇ ದೇವರು, ಹಂಗಾಗಿದೆ. ಮೂರನೇದೇನು? ಟೈಮಿಗೆ ಊಟ ಮಾಡು, ಟೈಮಿಗೆ ತಿಂಡಿ ತಿನ್ನು, ಟೈಮಿಗೆ ನಿಂದು ಫುಡ್ ರೂಟೀನ್ ಇಟ್ಕೋ ಅಂತ ವೇದಿಕ್ ಲೈಫ್ ಸ್ಟೈಲ್ ಹೇಳಿದ್ದು. ನಾವೇನ್ ಮಾಡ್ತಿದೀವಿ? ರ್ಯಾಂಡಮ್ ಆಗಿ ಯಾವ್ಯಾವುದೋ ಡಯಟ್ಗಳು, ಯಾವ್ಯಾವುದೋ ಟೈಮಿಂಗು, ಏನೇನೋ ಹೊಟ್ಟೆ ಮೇಲೆ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ ಅಂತಂದ್ರೆ ಅದನ್ನ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾನು ಹೇಳ್ತಿರೋದೇನು ಅಂದ್ರೆ, ನೀವು ನಿಮ್ಮ ಆರೋಗ್ಯದ ಕಡೆ, ನಿಮ್ಮ ದೇಹದ ಕಡೆ, ನಿಮ್ಮ ಮನಸ್ಸಿನ ಕಡೆ ಗಮನ ಕೊಡೋವರ್ಗು ಯಾವ ಥೆರಪಿಸ್ಟು, ಯಾವ ಮೆಡಿಸಿನ್ನು, ಯಾವ ಟ್ಯಾಬ್ಲೆಟ್ ಯಾವುದೂ ವರ್ಕ್ ಆಗಲ್ಲ. ಎಲ್ಲ ಟೆಂಪ್ರವರಿ. ನೀವು ಸರಿಯಾಗಿ ತಿಂದೆ, ಸರಿಯಾಗಿ ರುಟೀನ್ ಮಾಡ್ಕೊಳ್ದೆ, ನನ್ನ ವೀಕ್ನೆಸ್ ಆಗ್ತಾ ಇದೆ, ನನಗೆ ಎನರ್ಜಿ ಇಲ್ಲ ಅಂತಂದ್ರೆ ಯಾರ ತಪ್ಪು ಅಲ್ವಾ? ಎಸ್. ನೆಕ್ಸ್ಟ್, ಮೆಂಟಲ್ ಡಿಸಿಪ್ಲೈನ್. ಮುಂಚಿನವ್ರಿಗೆ ಒಂದು ಶಿಸ್ತಿತ್ತು, ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅವಾಗ ಅದನ್ನ ಮಾತ್ರ ಮಾಡ್ತಿದ್ರು. ಬಟ್ ಈಗಿನವ್ರಿಗೆ ಹೆಂಗಿದೆ?
ಕಾನ್ಸ್ಟೆಂಟ್ ಆಗಿ ಬೇಕು ನನಗೆ. ರೆಗ್ಯುಲರ್ ಆಗಿ ನನಗೆ ಒಂದು ಗೇಮ್ ಆಡಬೇಕು ಅಂತಂದ್ರೆ ಗೇಮ್ 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 ಕಂಟಿನ್ಯೂಸ್ ಆಗಿ. ಮುಂಚೆ ಹೆಂಗಿತ್ತು, ಡಿಸಿಪ್ಲಿನ್ ಇತ್ತು, ನಾ ಮುಂಚೆ ಇರ್ಲಿಲ್ಲ ಅಂತಲ್ಲ, ಆಟಗಳನ್ನ ಆಡ್ತಾ ಇದ್ರು ಎಷ್ಟೋ ಜನ ಹೊರಗಡೆ ಹೋಗ್ಬಿಟ್ಟು. ಬಟ್ ಅದಕ್ಕೊಂದು ಟೈಮಿಂಗ್ ಅಂತ ಇತ್ತು, ಅದಕ್ಕೊಂದು ರುಟೀನ್ ಅಂತ ಇತ್ತು. ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ಅರ್ಥ ಆಗ್ತಿದ್ಯಾ? ಲಾಸ್ಟ್ ಬರೋದೇನು ಅಂತಂದ್ರೆ ಸ್ಲೀಪ್, ಮಲ್ಗೋದು. ಮುಂಚೆ ಏನಿತ್ತು ಅಂತಂದ್ರೆ ನ್ಯಾಚುರಲ್ ಆಗಿ ಕರೆಕ್ಟ್ ಆಗಿ ಸಂಜೆ, ನೀವು ಹಳ್ಳಿಗಳಲ್ಲಿ, ಈಗಂತೂ ಇಲ್ಲ ಬಿಡಿ, ಈಗಂತೂ ಹಳ್ಳಿ ಅಲ್ಲ, ಎಲ್ಲೂ ಸಿಗಲ್ಲ. ಮುಂಚೆ ಹಳ್ಳಿ ನೋಡಿದ್ರೆ 8 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಲೈಟ್ಸು ಆಫ್. ಈಗ ಒಂದು 10-15 ವರ್ಷ ಹಿಂದೆ ಹೋದ್ರೆ. ಈಗ ಇನ್ನೂ ಸ್ವಲ್ಪ ಹಳ್ಳಿಗಳಿಲ್ಲಿದೆ, ಬಟ್ ಅಲ್ಲೊಂದು ಇಲ್ಲೊಂದು ಮಿಂಚು ಹುಳ ತರ ಕೂತ್ಕೊಂಡಿರ್ತವೆ ಫೋನ್ ಹಿಡ್ಕೊಂಡು. ಕತ್ಲಿರುತ್ತೆ, ಬಟ್ ಅಲ್ಲೊಬ್ರು ಇಲ್ಲೊಬ್ರು ಕೂತ್ಕೊಂಡಿರ್ತಾರೆ, ಫೋನ್ ಬಿಡಕ್ಕಾಗಲ್ಲ. ಅಲ್ವಾ? ಇದು ಯಾರು ಮಾಡ್ಕೊಂಡಿರೋದು? ಇದು ನಾವೇ ಮಾಡ್ಕೊಂಡಿರೋದು. ಸೊ ಹಿಂಗೆ ಇದು ನಮ್ಮ ಲೈಫ್ ಸ್ಟೈಲನ್ನ ಹೆಂಗೆ ನಾವು ಲೈಫ್ ಲೀಡ್ ಮಾಡ್ಬೇಕು ಅನ್ನೋದನ್ನ ನಮ್ಮ ಹಿರಿಯರು ಹೇಳೋಗ್ಬಿಟ್ಟಿದ್ದಾರೆ. ಅದೇ ವೈದಿಕ ದಿನಚರಿ. ವೇದಗಳಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯಾವ ಟೈಮಿಂಗಲ್ಲಿ ಏನ್ ಮಾಡಬೇಕು, ಯಾವ ಟೈಮಲ್ಲಿ ನಾವು ಹೆಂಗಿರ್ಬೇಕು, ಯಾವಾಗ ತಿನ್ಬೇಕು, ಯಾವಾಗ ಉಣ್ಬೇಕು ಅನ್ನೋದನ್ನ. ಅದನ್ನ ನಾನು ಸೈಂಟಿಫಿಕ್ ಆಗಿ ನಿಮ್ಗೆ ಹೇಳ್ಕೊಟ್ಟಿದ್ದೆ, TCM ಓರಿಯೆಂಟೆಡ್ ಆಗಿ. ಸರ್ಕ್ಯಾಡಿಯನ್ ರಿದಮ್, ಆರ್ಗನ್ ಕ್ಲಾಕ್ ಅಂತ ಕರೆದಿದ್ವಿ. ನೆನಪಿದ್ಯಾ ನಿಮ್ಗೆಲ್ರಿಗೂ? ನೆನಪಿದ್ಯಾ? ATM ಕ್ಲಾಸಸ್ ಅಲ್ಲಿ ಹೇಳ್ಕೊಟ್ಟಿದ್ವಿ ಆರ್ಗನ್ ಕ್ಲಾಕ್. ಅದೇನದು? ಅದರಲ್ಲಿ ಏನು ಹೇಳ್ತಿತ್ತು ಸ್ಪೆಸಿಫಿಕ್ ಆಗಿ? ಇಷ್ಟರಿಂದ ಇಷ್ಟು ಒಳಗಡೆ ಟಿಫಿನ್ ತಿನ್ನು, ಇಷ್ಟರಿಂದ ಇಷ್ಟು ಒಳಗಡೆ ಊಟ ಮಾಡು, ಇಷ್ಟರಿಂದ ಇಷ್ಟು ಈ ಕೆಲಸ ಮಾಡು, ಈ ಟೈಮಿಂಗ್ ಒಳಗಡೆ. ಏನಕ್ಕೆ ತರ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ರು? ಬಿಕಾಸ್ ನಮ್ಮ ದೇಹದಲ್ಲಿರುವಂತಹ ಆರ್ಗನ್ಸ್ ಇನ್ ಟೈಮಿಂಗ್ಸ್ ಅದು. ದಟ್ ಈಸ್ ಡಿಸಿಪ್ಲೈನ್. ಅದೀಗ ಹೋಗ್ಬಿಟ್ಟಿದೆ. ಸೊ ಹೆಲ್ತ್ ಇಶ್ಯೂಸ್ ಕಾಮನ್ ಆಗಿ ಬರ್ತಾ ಇದೆ. ಸೊ ಇನ್ಮೇಲೆ ನಾನು ಹೇಳೋದೇನು ಅಂತಂದ್ರೆ, ಇಷ್ಟು ಜನ ಇಲ್ಲಿ ಕೂತ್ಕೊಂಡಿದ್ದೀರಲ್ವಾ, ಎಲ್ಲರ ಲೈಫಲ್ಲೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದಾವೆ. ಈ ಪ್ರಾಬ್ಲಮ್ಸ್ ನಾವು ಕಂಟ್ರೋಲ್ ಮಾಡಿ ಮುಂದೆ ಬರದೇ ಇರೋ ತರ ಅದನ್ನ ನಾವು ತಡಿಬೇಕು, ಅಥವಾ ನಮ್ಮ ಮುಂದೆ ಈ ಪ್ರಾಬ್ಲಮ್ಸ್ ರಿಪೀಟ್ ಆಗಬಾರ್ದು, ಪ್ಯಾಟರ್ನ್ಸು, ಅದನ್ನ ನಾವು ನಿಲ್ಲಿಸ್ಬೇಕು ಅಂತಂದ್ರೆ ನೀವುಗಳೇನ್ ಮಾಡ್ಬೇಕು ಅಂದ್ರೆ, ಈ ಕ್ಲಾಸನ್ನ ಸುಮ್ಮನೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋದಾದ್ರೆ ಬರಲೇಬೇಡಿ ಕ್ಲಾಸ್ಗೆ. ನಾನೇ ಹೇಳ್ತಿದ್ದೀನಿ. ಇಲ್ಲಿ ಹೇಳೋದು ಇದು, ಅದನ್ನ ಆಗ್ಲೇ ಹೇಳಿದೆ ನಿಮ್ಗೆ, ಇದು ಕ್ಲಾಸ್ ಅಲ್ಲ, ಇದು ಜಸ್ಟ್ ಡಿಸ್ಕಷನ್. ಹೆಂಗಿರ್ಬೇಕಿತ್ತು, ನಾವು ಏನ್ ಮಾಡ್ಕೊಂಡಿದೀವಿ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅದನ್ನ ನೀವೇನ್ ಮಾಡಿ ಅಂದ್ರೆ, ಇಲ್ಲಿ ಹೇಳುವಂತ ಪ್ರತಿಯೊಂದು ಪಾಯಿಂಟ್ ಅನ್ನ ನೀವು ಸುಮ್ಮನೆ ಜಸ್ಟ್ ಟೆಸ್ಟ್ ಮಾಡೋದಕ್ಕೆ ಇಂಪ್ಲಿಮೆಂಟ್ ಮಾಡಿ. ನಾನು ಹೇಳ್ತಿದ್ದೀನಲ್ವಾ, ಒಂದು 3-4 ದಿವಸ ಬೆಳಗ್ಗೆ ಬೇಗ ಎದ್ದು ನೋಡಿ, ನಿಮ್ ಲೈಫಲ್ಲಿ ಏನ್ ಚೇಂಜಸ್ ಆಯ್ತು. ಚೇಂಜಸ್ ಆಯ್ತಾ, ಕಂಟಿನ್ಯೂ ಮಾಡಿ, ಆರೆಲ್ಸ್ ಬೇಡ. ನಾನೇ ಹೇಳ್ತಿದ್ದೀನಿ. ಅರ್ಥ ಆಗ್ತಿದ್ಯಾ? ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು, ಅದನ್ನು ಹೇಳ್ತೀನಿ. ಓಕೆ, ಇಷ್ಟು ಜನ ಬಂದಿದ್ದೀರಲ್ವಾ, ಎಲ್ರಿಗೂ ಆಸೆ ಇದೆ ನನ್ನ ಪ್ರಾಬ್ಲಮ್ಸ್ ಬರಬಾರ್ದು, ನನ್ನ ಜೀವನ ಚೆನ್ನಾಗಿರ್ಬೇಕು, ಅದ್ಭುತವಾಗಿರ್ಬೇಕು ಅಂತ. ಬಟ್ ಅದನ್ನ ನೀವು ಅದರ ತಕ್ಕಂಗೆ ಫಾಲೋ ಮಾಡಿ, ಆಗತ್ತೆ. ಕ್ಲಿಯರ್? ಎಸ್. ಈಗ ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದ್ರೆ, ನಾನು ಆಗ್ಲೇ ನಿಮ್ಗೆಲ್ರಿಗೂ ಕಾಮನ್ ಆಗಿ ಸ್ಟಾರ್ಟಿಂಗ್ಗೆ ಡಿಸ್ಕಸ್ ಮಾಡುವಾಗ ಹೇಳಿದೆ ಏನಂತ, ರೆಮಿಡೀಸು ನಾವು ಜೆಮ್ ಸ್ಟೋನ್ ಹಾಕೊಂಡಿದೀವಿ ಸರ್, ಪೂಜೆ ಮಾಡ್ತೀವಿ ಸರ್, ಮಂತ್ರ ಹೇಳ್ತೀವಿ ಸರ್, ರಿಚುವಲ್ಸ್ ಮಾಡ್ತೀವಿ ಸರ್, ಯಾವ ಹೀಲರು, ಯಾವ ಅಸ್ಟ್ರಾಲಜರು ಯಾರು ಕೊಟ್ಟಿದ್ದನ್ನು ನಾವು ಬಿಟ್ಟಿಲ್ಲ ಸರ್ ಅನ್ನೋರೇ ಇಲ್ಲೆಲ್ಲ ಬಂದು ಕೂತ್ಕೊಂಡಿರೋದು. ಇಲ್ಲಿ ಯಾರು ರೆಮಿಡೀಸ್ ಮಾಡದೆ ನಾನು ಬಂದು ಕೂತಿದ್ದೀನಿ ಅನ್ನೋರು ಇಲ್ವೇ ಇಲ್ಲ. ಏನಾರು ಒಂದು ರೆಮಿಡಿ ಮಾಡಿರ್ತಾರೆ. ಅಟ್ಲೀಸ್ಟ್ ಏನೂ ಮಾಡಿಲ್ಲ ಅಂತಂದ್ರೂ ಈ ಮಂತ್ರ ಕೇಳಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಯಾವುದೋ ಒಂದು ರೀಲ್ ಬಂದಿರುತ್ತೆ, ಅದನ್ನೇ ಒಂದು 10 ಸರಿ ಕೇಳಿಸ್ಕೊಂಡಿರ್ತಾರೆ ಕಿವಿಲ್ ಹಾಕೊಂಡು. ಅದು ರೆಮಿಡಿನೇ. ರೆಮಿಡಿ ಅಂದ್ರೆ ಏನು? ಪರಿಹಾರ. ನಾನು ಹೇಳ್ತಿರೋದೇನು ಅಂದ್ರೆ, ರೆಮಿಡಿಗಳು ನಮ್ಮ ಜೀವನದಲ್ಲಿ ಬೇಕು, ನಾನು ಬೇಡ ಅಂತ ಹೇಳ್ತಾ ಇಲ್ಲ. ವಂಡರ್ಫುಲ್ ಆಗಿ ವರ್ಕು ಆಗುತ್ತೆ, ನಮ್ಗೆ ಆ ಪ್ರಾಬ್ಲಮ್ ಇಂದ ಹೊರ ತರೋದಕ್ಕೆ ಹೆಲ್ಪು ಮಾಡುತ್ತೆ. ಬಟ್ ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಪ್ರಾಬ್ಲಮ್ ಬರೋಕ್ಕಿಂತ ಮುಂಚೆನೆ ಆ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ಅದ್ರ ತಕ್ಕಂಗೆ ನಾವು ಅದ್ರ ಮೇಲೆ ಕೆಲಸ ಮಾಡಿದರೆ ಡೆಫಿನೆಟ್ಲಿ ನಾವು ಆ ಪ್ರಾಬ್ಲಮ್ ಮೇಲೆ ಸಿಲ್ಕೊಳ್ಳಲ್ಲ. ಅರ್ಥ ಆಗ್ತಿದ್ಯಾ? ಇದೆಲ್ಲ ಮಾಡಿದ್ದೀರಾ, ಬಟ್ ಈಗ ಇದನ್ನ ನೀವು ಕಲಿಬೇಕೀಗ. ಏನಿದು? ಲೈಫ್ ಸ್ಟೈಲ್ ಮೇಲೆ ರೀಸೆಂಟ್ ಆಗಿ ಅಮೃತ ಅವ್ರ ಒಂದು ಕ್ಲಾಸ್ ಮಾಡಿದ್ರು. ಅದರಲ್ಲೂ ವಂಡರ್ಫುಲ್ ಆಗಿರೋ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ರು. ಕರೆಕ್ಟ್ ಅಲ್ವಾ? ಇದರಲ್ಲೂ ಈ ಕ್ಲಾಸಲ್ಲೂ ಸಹ ಲೈಫ್ ಸ್ಟೈಲ್ ಬಗ್ಗೆನೇ ಇರುತ್ತೆ. ಬಟ್ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋದು ಏನು ಪಾಯಿಂಟ್ಸು ಅಂತಂದ್ರೆ, ಅಕಾರ್ಡಿಂಗ್ ಟು ಪ್ಲಾನೆಟ್ಸು, ಅಕಾರ್ಡಿಂಗ್ ಟು ವೇದಿಕ್, ಹೆಂಗೆ ಏನು ಯಾವ ರೀತಿ ನಮ್ಮ ಲೈಫನ್ನು ಲೀಡ್ ಮಾಡಬೇಕು, ಯಾವ ರೀತಿ ಫುಡ್ ತಗೋಬೇಕು, ಯಾವ ಕಲರ್ ಹಾಕೋಬೇಕು, ಯಾವ ದಿವಸ ಇದನ್ನ ನಾವು ಫಾಲೋ ಮಾಡಬೇಕು, ಯಾವ ಮಂತ್ರ ಹೇಳಿದ್ರೆ ಯಾವ ದಿವಸ ವಂಡರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅಗೇನ್ ನಾ ಹೇಳ್ತೀನಿ, ನಾನು ಇದರಲ್ಲಿ ರೆಮಿಡೀಸು ಕೊಡ್ತೀನಿ, ಬಟ್ ರೆಮಿಡೀಸೇ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲ. ಲೈಫ್ ಸ್ಟೈಲ್ ಫಸ್ಟ್, ನಂದು ಯಾವಾಗಿದ್ರು ಫಸ್ಟ್ ಪ್ರಿಫರೆನ್ಸ್ ಲೈಫ್ ಸ್ಟೈಲ್, ಆಮೇಲೆ ರೆಮಿಡೀಸು. ನಿಮ್ಗೆ ಒಂದೊಂದು ಪ್ಲಾನೆಟ್ ಮೇಲೆ 5 ಅಲ್ಲ 10 ರೆಮಿಡೀಸ್ ಬೇಕಿದ್ರು ಕೊಡ್ತೀನಿ ನಾನು, ಬೇಜಾರಿಲ್ಲ. ಬಟ್ ಅಗೇನ್ ಅದನ್ನ ನೀವೇನ್ ಟೆಂಪರವರಿ ಸೊಲ್ಯೂಷನ್ ಮಾಡ್ಕೋಬೇಡಿ.
ಅದನ್ನ ಪರ್ಮನೆಂಟ್ ಆಗಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡಿ ಜೊತೆಗೆ ರೆಮಿಡಿ ಮಾಡಿ ವಂಡರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಈಗ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ, ನಾನು ಮೂನ್ ಸ್ಟೋನ್ ಹಾಕೊಂಡ್ರೆ ನಂಗೆ ಸರಿ ಹೋಗುತ್ತೆ, ಮೈಂಡ್ ಡಿಸ್ಟರ್ಬೆನ್ಸ್ ಕಂಟ್ರೋಲಿಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಧಾನಕ್ಕೆ ಚೇಂಜಸ್ ಆಗುತ್ತೆ. ಬಟ್ ನಾನು ರಾತ್ರಿ ನಿದ್ದೆಗೆಟ್ರೆ ದರ್ ಇಸ್ ನೋ ಯೂಸ್ ಆಫ್ ದಟ್. ಅರ್ಥ ಆಯ್ತಲ್ವಾ? ಈ ತರ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇರೋದನ್ನ ಅಥವಾ ರುಟೀನ್ ಚೇಂಜಸ್ ಅನ್ನ ನಾವು ಮಾಡ್ಕೊಂಡ್ರೆ ನಿಮ್ಗಳಿಗೆ ಶಾಕ್ ಆಗುತ್ತೆ, ಇದು ಹಿಂಗೂ ಇದೆಯಾ ಅಂತ. ಓವರ್ ಆಲ್ ಆಗಿ ಈ ಸೆಷನ್ದು ಮೇಜರ್ ಕನ್ಸರ್ನ್ ಇರೋದೇನು ಅಂತಂದ್ರೆ, ಲೈಫ್ ಸ್ಟೈಲ್ ಅನ್ನೋದು ಒಂದು ಬುನಾದಿ ಇದ್ದಂಗೆ. ಇಟ್ಸ್ ಲೈಕ್ ಅ ಫೌಂಡೇಶನ್. ನಾವುಗಳು ಏನ್ ಮಾಡ್ತಿದೀವಿ ಅಂತಂದ್ರೆ, ಈ ಫೌಂಡೇಶನ್ ಮೇಲೇನೆ ಈ ಜಮ್ ಸ್ಟೋನು, ಮಂತ್ರ, ಪೂಜೆ, ಪುನಸ್ಕಾರ, ರಿಚುವಲ್ಸು ಎಲ್ಲ ನಿಂತಿರೋದು. ನಾವೇನ್ ಮಾಡ್ತಿದೀವಿ, ನಮ್ಮ ಬುನಾದಿನೇ ಗಟ್ಟಿ ಇಲ್ಲ, ಬುನಾದಿನೇ ಪೊಳ್ಳಾಗಿದೆ. ನಾವೇನ್ ಮಾಡ್ತಿದೀವಿ, ಅದ್ರ ಮೇಲ್ಗಡೆ ಮನೆ ಕಟ್ತಾ ಇದೀವಿ. ಓಕೆ, ಇದನ್ನ ಲೈಫ್ ಸ್ಟೈಲ್ ಹೆಂಗ್ ಸರಿ ಮಾಡ್ಕೋಬೇಕು ಅನ್ನೋದನ್ನೇ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋದು. ಈಗ ಎಲ್ರಿಗೂ ಮನಸ್ಸಲ್ಲಿ ಮೈಂಡಲ್ಲಿ ಬರುತ್ತೆ, ಇದೆಲ್ಲ ಕೇಳಿದ್ವಿ ಕರೆಕ್ಟು, ಬಟ್ ಏನು ಎಕ್ಸಾಕ್ಟ್ ಆಗಿ ಕಲಿತೀವಿ ನಾವು ಇದರಲ್ಲಿ ಅನ್ನೋದನ್ನ ಎಲ್ಲರ ಮೈಂಡಲ್ಲಿ ಇದೆ ಅಲ್ವಾ? ಅದನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಮೊದಲನೇದಾಗಿ, ಯಾವ ಪ್ಲಾನೆಟ್ ಹೆಂಗೆ ಕೆಲಸ ಮಾಡುತ್ತೆ, ಪ್ಲಾನೆಟರಿ ಎನರ್ಜಿ ಯಾವ ತರ, ಸೂರ್ಯನ ಎನರ್ಜಿ ಯಾವ ತರ, ಮಂಗಲ್ ಎನರ್ಜಿ ಯಾವ ತರ, ಚಂದ್ರನ ಎನರ್ಜಿ ಯಾವ ತರ, ಶುಕ್ರನ ಎನರ್ಜಿ ಯಾವ ತರ, ಅದ್ರ ಬಗ್ಗೆ ಕಲಿತೀವಿ. ಕರೆಕ್ಟಾ? ಎರಡನೇದೇನು ಅಂತಂದ್ರೆ, ಆ ಪ್ಲಾನೆಟಿನ ಕ್ವಾಲಿಟಿ ಏನು. ಸೂರ್ಯ ಅಂದ್ರೆ ಕರೆಕ್ಟ್ ಆಗಿ ಒಳ್ಳೆ ಫಲ ಕೊಡುವಾಗ ಹೆಂಗಿರುತ್ತೆ, ಸೂರ್ಯ ವೀಕ್ ಆದ್ರೆ ಹೆಂಗಿರುತ್ತೆ, ಆ ಗುಣಲಕ್ಷಣಗಳು ಏನಿದೆ ಅದನ್ನ ಕಲಿತೀವಿ. ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಮಾಡುವಂತಹ ಸಣ್ಣ ಸಣ್ಣ ತಪ್ಪುಗಳು ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಹಾಕುತ್ತೆ ನಮ್ಮ ಲೈಫ್ ಮೇಲೆ ಅನ್ನೋದನ್ನ ಕಲಿತೀವಿ. ರಿಲೇಶನ್ಶಿಪ್, ಈಗ ಎಕ್ಸಾಂಪಲ್ಲು ಗಂಡ ಹೆಂಡತಿ ಅಂತಂದ್ರೆ ಶುಕ್ರ ಅಂತ ಕರಿತೀವಿ ನಾವು, ಅದೇ ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ. ರಿಲೇಶನ್ಶಿಪ್ ಅಂತ ಬಂದ್ರೆ ವೀನಸ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ? ಈಗ ನಮ್ಮ ಅಣ್ಣ, ನಮ್ಮ ಬ್ರದರ್ ಅಂತ ತಗೊಂಡ್ರೆ ನಾವು ಮಂಗಲ್ ಅಂತ ತಗೋತೀವಿ, ಮಂಗಳ ಗ್ರಹ ಅಂತ ತಗೋತೀವಿ. ಕರೆಕ್ಟ್ ಅಲ್ವಾ? ಎಸ್. ಸೊ ಇದೇ ರೀತಿ ಮೂನ್ ಅಂತಂದ್ರೆ ತಾಯಿ, ಸನ್ ಅಂತಂದ್ರೆ ತಂದೆ. ಈ ತರ ಪ್ರತಿಯೊಂದು ರಿಲೇಶನ್ಶಿಪ್ ಅಲ್ಲೂ ಸಹ ಪ್ಲಾನೆಟ್ಸ್ ಅನ್ನ ರಿಲೇಟ್ ಮಾಡ್ತಾ ಹೋಗಿದ್ದಾರೆ. ಈಗ ನಮ್ಮ ಲೈಫಲ್ಲಿ, ನಮ್ಮ ಒಂದು ಇದರಲ್ಲಿ ಸೂರ್ಯ ವೀಕ್ ಆಗ್ತಾ ಬಂದ ಅಂತ ಇಟ್ಕೊಳ್ಳಿ. ಸೂರ್ಯ ವೀಕ್ ಆಗ್ತಿದ್ದಾನೆ ಅಂತಂದ್ರೆ ತಂದೆ ಒಟ್ಟಿಗೆ ರಿಲೇಶನ್ಶಿಪ್ ಕ್ಲಾಶಸ್ ಆವಾಗ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಚಂದ್ರ ವೀಕ್ ಆಗ್ತಿದ್ದಾನೆ ಅಂತಂದ್ರೆ ತನ್ನ ತಾಯಿ ಒಟ್ಟಿಗೆ ನಿಧಾನಕ್ಕೆ ಆ ಒಂದು ಕ್ಲಾಶಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಡಿಫರೆನ್ಸ್ ಆಫ್ ಒಪಿನಿಯನ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಧ ವೀಕ್ ಆಗ್ತಿದ್ದಾನೆ ಅಂತಂದ್ರೆ ನಿಮ್ಮ ಸಿಸ್ಟರ್ಸ್ ಒಟ್ಟಿಗೆ, ನಿಮ್ಮ ತಂಗಿ ಅಂದ್ರೆ ಒಟ್ಟಿಗೆ, ಅಲ್ಲಿ ನಿಮಗೆ ಕ್ಲಾಶಸ್ ಆಗೋದು ಅಥವಾ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಮಿಸ್ಕಮ್ಯುನಿಕೇಶನ್ ಆಗೋದು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ತರ ಪ್ರತಿಯೊಂದು ಪ್ಲಾನೆಟ್ಸ್ಗೂ ಸಹ ದೇರ್ ಆರ್ ರಿಲೇಷನ್ಸ್. ಅದನ್ನ ಈ ಒಂದು ಇದರಲ್ಲಿ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಇನ್ನೊಂದೇನು ಅಂತಂದ್ರೆ, ಸೂರ್ಯ ವೀಕ್ ಆಗ್ತಿದ್ದಾನೆ, ಚಂದ್ರ ವೀಕ್ ಆಗ್ತಿದ್ದಾನೆ, ಗುರು ವೀಕ್ ಆಗ್ತಿದ್ದಾನೆ ಅಂತ ಆಗ್ಲೆಯಿಂದ ನಾನು ಎಲ್ಲ ಪ್ಲಾನೆಟ್ಸ್ ಹೇಳಿದೆ. ಬಟ್ ಹೆಂಗೆ ವೀಕ್ ಆಗ್ತಿದ್ದಾನೆ, ಇದನ್ನ ಹೆಂಗ್ ಕಂಡುಹಿಡಿಬೇಕು ನಾವು? ತುಂಬಾ ಜನಕ್ಕೆ ಅದೇ ಗೊತ್ತಿಲ್ಲ. ಅದನ್ನೂ ಸಹ ಇದರಲ್ಲಿ ಕಲಿಯೋಣ. ಯಾರೊಬ್ರು ಹೇಳಿದ್ರು ನಿನ್ ಮೂನ್ ವೀಕ್ ಇದೆ, ನಿನ್ ಸನ್ ವೀಕ್ ಇದೆ, ನಿನ್ ಜುಪಿಟರ್ ವೀಕ್ ಇದೆ ಅಂತ. ಅದು ವೀಕ್ ಆಗಿದೆ ಅಂತ ನಮ್ಗೆ ಹೆಂಗ್ರಿ ಗೊತ್ತಾಗುತ್ತೆ? ಕರೆಕ್ಟ್ ಅಲ್ವಾ? ವಿ ಶುಡ್ ನೋ ದ ಡಯಾಗ್ನೋಸಿಸ್, ರೈಟ್? ಆ ಡಯಾಗ್ನೋಸಿಸ್ ಅನ್ನ ಇಲ್ಲಿ ಕಲಿಯೋಣ. ಸರಿನಾ? ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಸಿಗುತ್ತೆ. ಅದನ್ನ ಹೆಂಗ್ ಗಮನಿಸ್ಬೇಕು ಅನ್ನೋದನ್ನ ಹೇಳ್ತೀನಿ. ಓಕೆ? ಎಸ್. ನೆಕ್ಸ್ಟ್ ಬರೋದೇನು ಅಂತಂದ್ರೆ, ಪ್ಲಾನೆಟ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿದೆ ಇಲ್ಲ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಈ ಪ್ಲಾನೆಟರಿ ಇಂಬ್ಯಾಲೆನ್ಸ್ ಹೆಂಗಾಗುತ್ತೆ ಅನ್ನೋದನ್ನ ಇದರಲ್ಲಿ ಹೇಳ್ತೀನಿ. ಆಗ್ಲೇ ಒಂದು ಎಕ್ಸಾಂಪಲ್ ಕೊಟ್ಟೆ, ಮಾಡರ್ನ್ ಲೈಫ್ ಸ್ಟೈಲು ಮತ್ತೆ ಈ ವೇದಿಕ್ ಲೈಫ್ ಸ್ಟೈಲ್ ಹೆಂಗೆ ಅನ್ನೋದನ್ನ. ಅದನ್ನು ಸಹ ಈ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನಾವು ಮಾಡರ್ನ್ ಆಗಿ ಯಾವ ರೀತಿ ನಮ್ಮ ಲೈಫ್ ಸ್ಟೈಲನ್ನ ಮಾಡಿಫೈ ಮಾಡ್ತಾ 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 ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀವಿ. ಅದು ಯಾಕಂದ್ರೆ ಆಕ್ಚುಲಿ ಅದನ್ನ ಮಾಡಬೇಕಿತ್ತು ಅಥವಾ ಮಾಡಬಾರ್ದಿತ್ತು ಅನ್ನೋದನ್ನ ಇದರಲ್ಲಿ ಒಂದೊಂದೇ ಲೈಫ್ ಸ್ಟೈಲು, ಬೆಳಗ್ಗೆ 7ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಾವು ಹೆಂಗ್ ಲೈಫನ್ನ ಲೀಡ್ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಕಲಿತೀವಿ. ಓಕೆನಾ? ಎಸ್. ಇನ್ನೊಂದು, ನಮ್ಮ ಲೈಫಲ್ಲಿ ಬರುವಂತಹ ಪ್ರಾಬ್ಲಮ್ಸು, ಪದೇ ಪ್ರಾಬ್ಲಮ್ಸ್ ಬರ್ತಾ ಇದೆ, ಅದನ್ನ ಏನಕ್ಕೆ ಬರ್ತಾ ಇದೆ, ಅದ್ರ ರೂಟ್ ಕಾಸ್ ಏನು ಅನ್ನೋದನ್ನ ಹೆಂಗೆ ಕಂಡುಹಿಡಿಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟ್ ಬರೋದೇನಂದ್ರೆ ತುಂಬಾ ಇಂಪಾರ್ಟೆಂಟು, ನಮ್ಮ ಬಿಹೇವಿಯರ್ ಅಲ್ಲೂ ಸಹ ನಾವು ಕಂಡುಹಿಡಿಬಹುದು ಯಾವ ಪ್ಲಾನೆಟ್ ವೀಕ್ ಇದೆ ಅನ್ನೋದನ್ನ. ಎಕ್ಸಾಂಪಲ್ ಕೊಡ್ಲಾ ಒಂದು? ಯಾರಿಗಾದ್ರೂ ಹೋಗ್ಬಿಟ್ಟು ಸುಮ್ನೆ ಅತಿಯಾಗಿ ಬುದ್ಧಿ ಹೇಳ್ತಿರ್ತಾರೆ, ನೀನ್ ಹಿಂಗ್ ಮಾಡು, ನೀನ್ ಹಂಗ್ ಮಾಡು, ನೀನ್ ಹಿಂಗ್ ಮಾಡು ಅಂತ. ಅತಿಯಾಗಿ ಕೇಳ್ದೇನೆ ನಾಲೆಜ್ ಕೊಡ್ತಿದ್ದಾರೆ ಅಥವಾ ಅತಿಯಾಗಿ ಗೈಡ್ ಮಾಡ್ತಿದ್ದಾರೆ ಅಂತಂದ್ರೆ ಗುರು. ಕರೆಕ್ಟ್ ಅಲ್ವಾ? ಬಿಕಾಸ್ ಗುರು ಅಂದ್ರೆ ನಾಲೆಜ್, ಗೈಡೆನ್ಸ್. ಕೇಳಿರೋದೇ ಇಲ್ಲ ಅವ್ರಿಗೆ ಹೋಗ್ಬಿಟ್ಟು, ಆದ್ರೂ ಹೋಗಿ ಗೈಡೆನ್ಸ್ ಕೊಡ್ತಿರ್ತಾರೆ. ಕರೆಕ್ಟ್ ಅಲ್ವಾ? ಯಾರ್ದೋ ಒಬ್ರು ಲೈಫಲ್ಲಿ ಸುಮ್ಮನೆ ಬ್ರೇಕಪ್ ಆಗ್ತಿರುತ್ತೆ. ಲೈಫಲ್ಲಿ ಒಂದು 8 ಬ್ರೇಕಪ್ ಆಗಿರುತ್ತೆ. ಏನಕ್ಕಷ್ಟು ಬ್ರೇಕಪ್ ಆಯ್ತು? ಅಥವಾ ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಅವ್ರ ಕೆಲಸದಲ್ಲಿ ಆಗಿರ್ಬೋದು, ಏನಕ್ಕೆ ಆ ಥರ ಆಗ್ತಾ ಇದೆ? ಡಿಟ್ಯಾಚ್ಮೆಂಟ್ ಏನಕ್ಕೆ ಆಗ್ತಾ ಇದೆ? ಡಿಟ್ಯಾಚ್ಮೆಂಟ್ ಮಾಡೋದು ಯಾರು? ಕೇತು. ಕರೆಕ್ಟ್ ಅಲ್ವಾ?
ಈ ತರ ಇನ್ನು ತುಂಬಾ ಇದೆ. ಈಗ ಕೆಲವ್ರು ಇರ್ತಾರೆ ಸಿಕ್ಕಾಪಟ್ಟೆ ಎಮೋಷನಲ್ಲು ಸರ್, ಗಂಗಾ ನದಿ ಇಲ್ಲೇ ಕೂತಿರ್ತದೆ, ಧಳ್ಳಂತ ಇಳ್ದೇ ಬಿಡುತ್ತೆ. ಕೇಳಿದಿರಾ ಈ ತರ ಹೇಳ್ತಾರೆ? ಯಾಕೆ ಆ ಥರ ಆಗುತ್ತೆ? ಎಲ್ರಿಗೂ ಆ ಥರ ಆಗುತ್ತಾ? ಇಲ್ಲ. ಸೆಲೆಕ್ಟೆಡ್ ಪೀಪಲ್ ಇರ್ತಾರೆ. ಯಾಕೆ? ಬಿಕಾಸ್ ಮೂನ್, ಅವರ ಚಂದ್ರ, ಮೂನ್ ಡಾಮಿನೇಟೆಡ್ ಪರ್ಸನ್ಸು ಆ ಥರ ಇರ್ತಾರೆ. ಕರೆಕ್ಟ್ ಅಲ್ವಾ? ಅಸ್ಟ್ರಾಲಜಿಕಲ್ ಆಸ್ಪೆಕ್ಟ್ ಅಲ್ಲಿ ಹೋದ್ರೆ ತುಂಬಾ ಕಾರಣಗಳು ನಾವು ಹೇಳ್ಬೋದು, ಬಟ್ ಇದ್ರಲ್ಲಿ ಅಸ್ಟ್ರಾಲಜಿ ಡಿಸ್ಕಸ್ ಮಾಡೋದು ಬೇಡ. ಅದು ತುಂಬಾ ದೊಡ್ಡ ಸಬ್ಜೆಕ್ಟು, ಅದಕ್ಕೆ ಕೈ ಹಾಕೋದು ಬೇಡ. ನಾವಿಲ್ಲಿ ಏನಂದ್ರೆ ಪ್ಲಾನೆಟ್ಸು ನಾವು ಮಾಡ್ಕೊಬೇಕಾಗಿರೋ ಚೇಂಜಸ್ ಇಷ್ಟೇ ಕಲಿಯೋಣ. ಓಕೆ, ಈ ತರ ತುಂಬಾ ಕಾರಣಗಳಿದೆ. ನಾವು ಅದನ್ನ ಡಿಸ್ಕಸ್ ಮಾಡ್ತಾ ಹೋದ್ರೆ ಈಚ್ ಅಂಡ್ ಎವ್ರಿ ಪ್ಲಾನೆಟ್ಸು ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅಂಡ್ ಅಗೈನ್ ಆ ಒಂದು ನಮ್ಮಲ್ಲಿ ನಾವು ಏನು ಬದಲಾವಣೆ ಮಾಡ್ಕೊಂಡ್ರೆ ಆ ಪ್ಲಾನೆಟರಿ ಪ್ಯಾಟರ್ನ್ ಸರಿ ಹೋಗುತ್ತೆ, ಅದನ್ನ ಡಿಸ್ಕಸ್ ಮಾಡ್ಬೋದು. ತುಂಬಾ ಜನಕ್ಕೆ ಆ ಒಂದು ಮೈಂಡ್ ಅಲ್ಲಿ ಇದೆ, ರೆಮಿಡೀಸ್ ಕೊಡ್ತೀರಾ ಅಂತಾನೆ ಬಂದು ಕೂತ್ಕೊಂಡಿರೋರು ಎಷ್ಟೋ ಜನ ಇದ್ದೀರಾ. ಅವ್ರಿಗೆಲ್ಲ ಹೇಳ್ತಿರೋದೇನು ಅಂದ್ರೆ, ಎಸ್ ಇದರಲ್ಲಿ ರೆಮಿಡೀಸ್ ಕೊಡ್ತೀನಿ, ಈ ಕ್ಲಾಸಲ್ಲಿ ರೆಮಿಡೀಸ್ ಇರುತ್ತೆ. ಬಟ್ ಹೆಂಗೆ ಅಂದ್ರೆ ಖರ್ಚು ಮಾಡದಿರೋ ಥರ ರೆಮಿಡೀಸು ಕೊಡ್ತೀನಿ, ಹಣ ಇದೆ ಅಂದ್ರೆ ಖರ್ಚು ಮಾಡೋ ಥರ ರೆಮಿಡೀಸನ್ನು ಕೊಡ್ತೀನಿ. ಬಟ್ ನಾನು ಹೇಳೋದೇನಂದ್ರೆ, ರೆಮಿಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಪ್ರಾಬ್ಲಮ್ಸನ್ನ ಕರೆಕ್ಟಾಗಿ ಇದಕ್ಕೆ ಸಾಲ್ವ್ ಆಗಬೇಕು ಲೈಫ್ ಲಾಂಗ್, ಅದು ಮತ್ತೆ ಇದು ಇಶ್ಯೂ ಬರಬಾರ್ದು ಅಂದರೆ ಲೈಫ್ ಸ್ಟೈಲ್ ಸರಿ ಮಾಡ್ಕೊಂಡು ರೆಮಿಡೀಸ್ ಮಾಡ್ಕೊಳ್ಳಿ, ವಂಡರ್ಫುಲ್ ವರ್ಕ್ ಆಗುತ್ತೆ. ಓಕೆ, ವೇದಿಕ್ ದಿನಚರಿ ಆಗಲೇ ಹೇಳಿದೆ, ದಿನಚರಿ ನಮ್ದು ಡೈಲಿ ಲೈಫ್ಲೇ ನಾವು ಹೆಂಗೆ ಚೇಂಜ್ ಮಾಡ್ಕೋಬೋದು ಅಂತ. ಫುಡ್ಡು, ಯಾವ ಆಹಾರ ತಗೊಂಡ್ರೆ ಯಾವ ಪ್ಲಾನೆಟು, ಅದು ಸಹ ಇದೆ, ಅದನ್ನು ಸಹ ಇದರಲ್ಲಿ ಡಿಸ್ಕಸ್ ಮಾಡೋಣ. ಕಲರ್ಸು, ಯಾವ ಕಲರು ಯಾವ ಪ್ಲಾನೆಟರಿ ಇನ್ಫ್ಲೂಯೆನ್ಸ್ ಅನ್ನ ಜಾಸ್ತಿ ಮಾಡುತ್ತೆ ಅಥವಾ ಕಡಿಮೆ ಮಾಡುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ರಿಲೇಶನ್ಶಿಪ್ಪು ಸರಿ ಮಾಡ್ಕೊಳ್ಳೋದಕ್ಕೆ ರೆಮಿಡೀಸು, ಬಿಹೇವಿಯರ್ ಸರಿ ಮಾಡ್ಕೊಳ್ಳೋದಕ್ಕೆ ರೆಮಿಡೀಸು. ರೆಮಿಡೀಸ್ ಮೀನ್ ಟು ಸೇ, ನಾನು ಅದನ್ನೇ ಹೇಳ್ತಿದ್ದೀನಿ ಆಗಲೇ, ಫಸ್ಟ್ ನನ್ನ ಪ್ರಿಫರೆನ್ಸು ಲೈಫ್ ಸ್ಟೈಲೇ, ಜೊತೆಗೆ ರೆಮಿಡೀಸ್ ಕೊಡ್ತೀನಿ. ಓಕೆ, ಆಮೇಲೆ ನಾವು ದಾನ ಮಾಡೋದು ಕೇಳಿದಿರಲ್ವ ನೀವು? ದಾನ ಮಾಡಿ, ನೀವು ಅಕ್ಕಿ ದಾನ ಮಾಡಿ, ಜೋಳ ದಾನ ಮಾಡಿ, ಬುಕ್ ದಾನ ಮಾಡಿ ಕೇಳ್ತಿರಲ್ವಾ? ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಇದ್ರ ಹಿಂದಿರೋ ಲಾಜಿಕ್ ಏನು, ನಾವು ಯಾಕೆ ಡೊನೇಷನ್ಸ್ ಕೊಡಬೇಕು, ಅದ್ರ ಬಗ್ಗೆನೂ ಸಹ ಈ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆನಾ? ನಮ್ಮ ಸುತ್ತಮುತ್ತಿನ ವಾತಾವರಣ ನೋಡಿಯೂ ಸಹ ಹೇಳ್ಬೋದು ಯಾವ ಪ್ಲಾನೆಟ್ ಅತಿಯಾಗಿ ರೂಲ್ ಮಾಡ್ತಾ ಇದೆ ಅನ್ನೋದನ್ನ. ಓಕೆ, ಅದನ್ನು ಸಹ ಇದರಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ನಮ್ಮ ಒಂದು ಲೈಫಲ್ಲಿ ಕರ್ಮಾಸನ್ನ ಯಾವ ರೀತಿ ನಾವು ಒಳ್ಳೆ ಕರ್ಮ ಹೆಂಗೆ ಬದಲಾಯಿಸ್ಕೋಬೇಕು, ಈಗ ಆಲ್ರೆಡಿ ಪಾಸ್ಟ್ ಈಸ್ ಪಾಸ್ಟ್, ಅದನ್ನ ನಾವು ಬದಲಾಯಿಸೋಕ್ಕಾಗಲ್ಲ. ಫ್ಯೂಚರಲ್ಲಿ ನಾವು ಹೆಂಗೆ ಚೇಂಜಸ್ ಮಾಡ್ಕೋಬಹುದು ಅನ್ನೋದನ್ನ ಈ ಕ್ಲಾಸಲ್ಲಿ ನೋಡೋಣ. ಓಕೆನಾ? ಇನ್ನೊಂದೇನು ಅಂತಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನೋಡಿಕೊಂಡು, ನಾನು ಇದರಲ್ಲಿ ಅಗೇನ್ ಹೇಳ್ತೀನಿ, ನ್ಯೂಮರಾಲಜಿ ನಾನು ಹೇಳ್ಕೊಡಲ್ಲ, ಅಸ್ಟ್ರಾಲಜಿ ನಾನು ಹೇಳ್ಕೊಡಲ್ಲ, ಬಟ್ ಯಾವ ಪ್ಲಾನೆಟ್ಗೆ ಯಾವ ನಂಬರ್ ಅನ್ನೋದನ್ನ ಬೇಸಿಕ್ ಆಗಿ ಅದು ಹೇಳೇ ಹೇಳ್ತೀನಿ. ಅದನ್ನು ನೋಡಿಕೊಂಡು ನೀವೇ ನೋಡ್ಕೊಳ್ಳಿ, ನೀವು ಯಾವ ಡಾಮಿನೇಟೆಡ್ ಪರ್ಸನ್ನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸನ್ನು, ಮೂನು, ಜುಪಿಟರು, ಅದನ್ನು ನೀವು ನೋಡ್ಕೊಂಡು ಅದ್ರ ಪ್ರಕಾರ ನೀವು ಮಾಡಿ, ಸರಿನಾ? ಎಸ್, ಕಾಮನ್ ಮಿಸ್ಟೇಕ್ಸು, ರೆಮಿಡಿ ವರ್ಕ್ ಆಗಲ್ಲ, ಕರೆಕ್ಟು, ಯಾಕೆ ವರ್ಕ್ ಆಗಲ್ಲ, ಮಿಸ್ಟೇಕ್ಸ್ ಏನು ಮಾಡ್ತಿದ್ದೀರಾ ಅನ್ನೋದನ್ನ ನೋಡೋಣ ಇದರಲ್ಲಿ. ಓಕೆ, ನಮ್ಮ ಇಡೀ ದಿವಸ ಎಂಟೈರ್ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಾವು ಯಾವ ರೀತಿ ಪ್ಲಾನೆಟ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಇದರಲ್ಲಿ ನಾವು ನೋಡ್ಬೋದು. ಆ್ಯಂಡ್ ನಾವು ಅಂದ್ಕೊಂಡಿರೋಂತಹ ಅಚೀವ್ಮೆಂಟ್ಸು, ಗೋಲ್ಸು, ಅದನ್ನು ರೀಚ್ ಆಗೋದಕ್ಕೆ ಪ್ಲಾನೆಟ್ಸನ್ನ ಹೆಲ್ಪ್ ಯಾವ ರೀತಿ ತಗೋಬೋದು, ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡಿಬಿಟ್ಟು ಯಾವ ರೀತಿ ಅದನ್ನು ಅಚೀವ್ ಮಾಡ್ಬೋದು ಅನ್ನೋದನ್ನು ಸಹ ಈ ಕೋರ್ಸಲ್ಲಿ ನಾವು ಕಲಿಯೋಣ. ಆಲ್ಮೋಸ್ಟು ಒಂದು 25 ಟಾಪಿಕ್ಸು ಈ ಕ್ಲಾಸಲ್ಲಿ ನಾನು ತೊಗೊಂಡಿದ್ದೀನಿ, ಸರಿನಾ? ಒಂದು 20ರಿಂದ 25 ಟಾಪಿಕ್ಗಳಿದೆ, ಬೇರೆ 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 ಬೇರೆ. ಇದು ಆ್ಯಕ್ಚುಲಿ ಅಂದ್ಕೊಂಡಿರೋದೇನು ಅಂತಂದರೆ 16, 17 2 ದಿವಸ ಈ ಕ್ಲಾಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಓನ್ಲಿ 2 ಡೇಸ್ ಅಂತ. ಬಟ್ ನಿಮ್ಗೆಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ನಾನು ಕ್ಲಾಸ್ ಅಟೆಂಡ್ ಮಾಡಿದವ್ರಿಗೆ, ಸರಿಯಾಗಿ ಕಂಪ್ಲೀಟ್ ಆಗಿ ನಾನು ಎಲ್ಲ ಟಾಪಿಕ್ಸ್ ಹೇಳೋವರೆಗೂ ನಾನು ಯಾವ ಕ್ಲಾಸಸ್ಸನ್ನು ಮುಗಿಸಲ್ಲ. ಓಕೆ, ಅದೆಲ್ರಿಗೂ ಗೊತ್ತಿರೋದೆ. ಮೇಜರ್ ಆಗಿ ಇಲ್ಲಿ ಚೇಂಜಸ್ ನಮ್ಮ ಲೈಫಲ್ಲಿ ತಂದ್ಕೊಳ್ಬೇಕು ಅಂತ ಯಾರ್ಯಾರಿಗೆ ಅನಿಸ್ತಿದೆಯೋ, ನಮ್ಮ ಮಕ್ಕಳ ಲೈಫಲ್ಲಿ, ನಮ್ಮ ಲೈಫಲ್ಲಿ, ನೀವೆಲ್ಲರೂ ಜಾಯ್ನ್ ಆಗ್ಬೋದು. ಓಕೆ, ಇದು ಸ್ಟಾರ್ಟ್ ಆಗೋದು 16ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ಪೇಮೆಂಟ್ ಲಿಂಕು ಗ್ರೂಪಲ್ಲಿ ಹಾಕ್ತಾರೆ, ನೀವು ಯಾರು ಜಾಯ್ನ್ ಆಗಬೇಕು ಅನ್ನೋಂಗಿದ್ರೆ ಜಾಯ್ನ್ ಆಗ್ಬೋದು. ಈ ಕ್ಲಾಸಲ್ಲಿ ನಾನು ಆಗಲೇ ಏನು ಡಿಸ್ಕಸ್ ಮಾಡಿದ್ನೋ ಟಾಪಿಕ್ಸು, ಇದರಲ್ಲಿ ನನಗೆ ಎಷ್ಟು ಸಿಗುತ್ತೋ ಅಷ್ಟು ನಾನು PPTಲಿ ಹಾಕಿದ್ದೀನಿ. ಬಟ್ ನಿಮ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ, PPTಲಿ ಇರೋದನ್ನ ಬಿಟ್ಬಿಟ್ಟು ಇನ್ನೂ ಸುಮಾರು ಹೇಳಿರ್ತೀನಿ ನಾನು ಕ್ಲಾಸಲ್ಲಿ. ಫ್ಲೋದಲ್ಲಿ ಹೆಂಗೆ ಬರುತ್ತೆ ಇದಂತೂ ಮುಗಿಸ್ಕೊಡ್ತೀನಿ ಟಾಪಿಕ್ಸು. ಜೊತೆಗೆ ಇನ್ನೂ ಏನಾರು ಆ್ಯಡ್ ಆನ್ ಮಾಡಬೇಕು ಅಂತ ಅನಿಸಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ. ಆ್ಯಂಡ್ ಅಗೈನ್ ನಾನು ನ್ಯೂಮರಾಲಜಿ, ಅಸ್ಟ್ರಾಲಜಿ ಮಾಡಿದಾಗ ನಾವು ಏನು ರೆಮಿಡೀಸ್ ಕೊಡ್ತೀನೋ ಆ ರೆಮಿಡೀಸ್ನು ನಿಮಗೆ ಕೊಡ್ತೀನಿ, ಬೇಕಿದ್ರೆ ನೀವು ಅದನ್ನೇ ಅಗೇನ್. ಬಟ್ ಒಂದು ನೀವೆಲ್ಲ ಏನು ಮೈಂಡಲ್ಲಿ ಇಟ್ಕೋಬೇಕು ಅಂದರೆ, ಲೈಫ್ ಸ್ಟೈಲ್ ಚೇಂಜಸ್ ಫಸ್ಟ್, ರೆಮಿಡೀಸ್ ನೆಕ್ಸ್ಟ್. ಇದೇ ಮೋಟೋ ಇಟ್ಕೊಂಡು ಇದ್ರ ಪ್ರಕಾರವಾಗಿ ನೀವು ಮಾಡ್ತೀರಾ ಅಂದರೆ ರೆಮಿಡೀಸ್ ವರ್ಕ್ ಆಗುತ್ತೆ, ವಂಡರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಓಕೆ, ಎಸ್.
ಈಗ ಯಾರಿಗಾದ್ರೂ ಕ್ವಶನ್ಸ್ ಇದ್ರೆ ತಗೊಳ್ಳೋಣ. ಯಾರಿಗಾರು ಇದೆಯಾ ರಿಲೇಟೆಡ್ ಟು ಕ್ಲಾಸ್ ಆರ್ ಎಲ್ಸ್? ಏನಾದರೂ ಕೇಳಂಗಿದ್ರೆ ಕೇಳ್ಬೋದು. ಏನು ಪ್ರಶ್ನೆಗಳಿಲ್ವಾ? ಹೇಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಕ್ಲಾಸ್ ಚೆನ್ನಾಗಿದೆ ಸರ್ ಇದು. ಆಗ್ಲಿ ಸರ್. ಅಂದ್ರೆ ನಾವೆಲ್ಲ ಈಗ ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀವಲ್ಲ. ನಾವು ಈಗ ನೀವ್ ಹೇಳಿದ್ರಲ್ಲ ಎಲ್ಲದನ್ನು ನಾವು ಅಲ್ಲೇ ಫಾಲೋ ಮಾಡ್ತಾ ಇದೀವಿ. ಆದ್ರೂ ಅದಕ್ಕೆ ನಾವು ಆ ಲೆವೆಲ್ಗೆ ಚೇಂಜಸ್ ಆಗಿಲ್ಲ ಅಲ್ವಾ? ಆ, ಆದ್ರೆ ಇನ್ನು ಆ ಲೆವೆಲ್ಗೆ ಬದಲಾವಣೆಗಳು ಕಂಡು ಬಂದಿಲ್ಲ ಅಲ್ವಾ? ಬದಲಾವಣೆನೂ ಚೆನ್ನಾಗಿದೆ ಸರ್. ಆಗಿದ್ಯಾ? ಓ ಓಕೆ, ಐ ಥಾಟ್ ನೀವು ಹಂಗೆ ಹೇಳ್ತೀರಾ ಅನ್ಕೊಂಡೆ. ಒಳ್ಳೇದು. ಇಲ್ಲ, ಬದಲಾವಣೆ ಯಾಕಂದ್ರೆ 100 ತುಂಬಾ ಜನ ಹೇಳೋದು ಅದನ್ನೇ, ನೀವು ಚೇಂಜಸ್ ಮಾಡ್ಕೊಳ್ರಿ ಅಂದ್ರೆ, ಸರ್ ಎಲ್ಲ ಮಾಡಿದೀನಿ ಸರ್ ನೀವು ಹೇಳೋದು, ಬಟ್ ಹಾಗೇ ಇಲ್ಲ ಸರ್ ಇನ್ನುವೆ ಅಲ್ಲಿ ಹಾಗೆ ಇಲ್ಲ ಇಲ್ಲ. ಸರ್, ಹೇಳಿ. ನನಗೆ 100ಗೆ 110% ಆಗಿದೆ. ಒಳ್ಳೇದು ಸರ್. ಬದಲಾವಣೆ ಬಹಳ ಚೆನ್ನಾಗಿದೆ. ಅಂದ್ರೆ ಎಲ್ಲದನ್ನು ನೀವು ಏನ್ ಹೇಳಿದ್ರಲ್ಲ ಈಗೆಲ್ಲ, ಎಲ್ಲವನ್ನೂ ಪ್ರತಿಯೊಂದನ್ನು ನಾನು ಮೊಬೈಲ್ ನಂಬರ್ಸ್ಗಳು, ಆಮೇಲೆ ಲೈಫ್ ಸ್ಟೈಲು. ಫಸ್ಟ್ ನಾನು ಮಾಡಿದ್ದೆ ಲೈಫ್ ಸ್ಟೈಲು, ಆರೋಗ್ಯದಕ್ಕೆ ಫಸ್ಟ್ ಮೇನ್ ಪ್ರಿಫರೆನ್ಸ್ ಕೊಟ್ಟಿದ್ದೆ ಆರೋಗ್ಯಕ್ಕೆ. ಆಮೇಲೆ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾ ಹೋದೆ. ಅವಾಗ ಆರೋಗ್ಯ ಸರಿ ಹೋಯ್ತು. ಆಮೇಲೆ ನೆಕ್ಸ್ಟ್ ಇನ್ನೂ ಏನೋ ಒಂದ್ ಸ್ವಲ್ಪ ಏನೋ ಮಿಸ್ ಹೊಡಿತಾ ಇತ್ತು. ಅವಾಗ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡೆ. ಇವಾಗ ಬಹಳ ಎಫೆಕ್ಟಿವ್ ಇದೆ ಸರ್, ಬಹಳ ಚೆನ್ನಾಗಿ. ಎಲ್ಲದು ನಾವು ಏನ್ ಅಂದ್ಕೊಂತೀವೋ ಅದು ಎಲ್ಲದನ್ನು ಚೆನ್ನಾಗಾಗುತ್ತೆ. ಅದೇ ಸರ್, ಇದಕ್ಕೆ ನಾನು ಹೇಳೋದೇನು ಗೊತ್ತಾ, ಈ ರೆಮಿಡೀಸ್ ಮಾಡ್ಬಿಟ್ಟು ನಾವು ಅನ್ಕೊಂಡಿದೀವಿ ನಾವು ಪ್ರಾಬ್ಲಮ್ ಕಳೆದ್ಬಿಟ್ವಿ, ಆ ಪ್ರಾಬ್ಲಮ್ ಹೊರಟೋಯ್ತು ಕಂಪ್ಲೀಟ್ ಆಗಿ ಅಂತ. ಹಂಗಲ್ಲ ಅದು. ಆ ಎನರ್ಜೀಸನ್ನ ಬ್ಯಾಲೆನ್ಸ್ ಮಾಡಿದ್ವಿ ನಾವೀಗ. ನ್ಯೂಮರಾಲಜಿ ಅನ್ನೋದೇನು ಅಂದ್ರೆ ನಂಬರ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋ ಸೈನ್ಸು. ತುಂಬಾ ಜನ ಅದನ್ನ ಬೇರೆ ಬೇರೆ ತರ ನೋಡ್ತಾರೆ, ಬಟ್ ಅಕಾರ್ಡಿಂಗ್ ಟು ಮೀ ನ್ಯೂಮರಾಲಜಿ ಅಂದ್ರೆ ಏನು ಅಂದ್ರೆ ಆ ನಂಬರ್ಸ್ ಅನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನಮ್ಮ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ರೀತಿ. ಈ ಕ್ರಿಸ್ಟಲ್ಸ್ ವರ್ಕ್ ಆಗೋದು ಹಂಗೇನೆ. ಆ ಕ್ರಿಸ್ಟಲ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಅದು ಫ್ರೀಕ್ವೆನ್ಸಿ ಬೇಸ್ ಮೇಲೆ ವರ್ಕ್ ಆಗುತ್ತೆ. ಅದು ನಮ್ಮ ಲೈಫಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ಗೆ ಆ ಒಂದು ವೈಬ್ರೇಷನ್ಸ್, ಆ ಫ್ರೀಕ್ವೆನ್ಸೀಸ್ ನಮಗೆ ಹೆಲ್ಪ್ ಮಾಡುತ್ತೆ ಆ ಪ್ರಾಬ್ಲಮ್ ಇಂದ ಹೊರಗೆ ಬರೋದಕ್ಕೆ. ಇದೆಲ್ಲ ಅಗೈನ್ ಇದು ವೈಬ್ರೇಷನ್ ಸೈನ್ಸ್ ಅಂತ ಕರಿತೀವಿ ಇದನ್ನ. ಗೂಗಲ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಇದ್ರ ಬಗ್ಗೆ ವಿಷಯ. ಓಕೆ, ವರ್ಡ್ಸ್ಗೂ ವೈಬ್ರೇಷನ್ಸ್ ಇದೆ, ನಾವು ಮಾತಾಡುವಂತಹ ಮಾತುಗಳಿಗೂ ವೈಬ್ರೇಷನ್ಸ್ ಇದೆ. ಉಸಿರಾಡೋದು ಬ್ರೀದಿಂಗ್ ಅಲ್ಲೇನೆ ತುಂಬಾ ನೋಡ್ಬೋದು. ಇದನ್ನ ಸ್ವರ ವಿಜ್ಞಾನ ಅಂತ ಕರಿತೀವಿ. ಅದರಲ್ಲೂ ತುಂಬಾ ಚೆನ್ನಾಗಿ ಸೂರ್ಯನಾಡಿ, ಚಂದ್ರನಾಡಿ ಅಂತ ಕರಿತೀವಿ. ಇದೆಲ್ಲ ಕಾಮನ್ ಆಗಿ ಕೇಳಿರ್ತೀರಾ. ಇದನ್ನ ಇಡಾ ಪಿಂಗಳ ಅಂತ ಯೋಗದಲ್ಲಿ ಕರೀತಾರೆ, ಸುಷುಮ್ನ ನಾಡಿ ಅಂತ ಕರೀತಾರೆ. ಇದೆಲ್ಲ ಕೇಳಿದಿರಲ್ವ ವರ್ಡ್ಸು. ಇದೆಲ್ಲ ಏನು ಅಂತಂದ್ರೆ ಇದು ಮೊಡ್ಯಾಲಿಟೀಸ್ ಹೌದು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇದನ್ನೆಲ್ಲ ನಮ್ಮ ಹಿರಿಯರು ಅವಾಗಿಂದನೇ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ. ಬಟ್ ನಮಗೆ ಈಗ ಅದು ಹೆಂಗೆ ಅನಿಸ್ತಿದೆ ಅಂದ್ರೆ, ಅಯ್ಯೋ ಇದೆಲ್ಲ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತಲ್ವಾ ಅಂತ. ಅದು ಏನೋ ಗೊತ್ತಿಲ್ಲ. ಅದನ್ನೇ ನನಗೆ ರೀಸೆಂಟಾಗಿ ನಾನು ಒಬ್ರು ಯಾರೋ ಹೇಳ್ತಾ ಇದ್ರು, ತಾತ ಇದೆಲ್ಲ ನಾವು ಆಲ್ರೆಡಿ ಕಲ್ತಿದೀವಪ್ಪ ಇದೆಲ್ಲ, ಬಟ್ ಅವಾಗ ನೋಡಿದ್ವಿ ಅಂತಂದ್ರು. ನಾನು ಅಂದೆ, ಮತ್ತೆ ಇವಾಗೂ ಅದನ್ನೇನಕ್ಕೆ ನೀವೆಲ್ಲ ಕೇಳ್ತೀರಾ? ಇಲ್ಲಪ್ಪ, ಶಂಕದಿಂದ ಬಂದ್ರೇನೆ ತೀರ್ಥ ಅದು ಅಂತ ಅವ್ರು ಒಂದು ಮಾತು ಹೇಳಿದ್ರು. ನಂಗೆ ಹೌದು ಅಂತ ಅನಿಸ್ತದು. ಯಾಕಂದ್ರೆ ನಮ್ಗೆ ಅದು ಪ್ರಾಬ್ಲಮ್ ಇದ್ದಾಗ, ನಮ್ಗೆ ಅದ್ರ ಬಗ್ಗೆ ತಿಳ್ಕೊಂಡಾಗ ನಮ್ಗೆ ಅವಾಗ ರಿಯಲೈಸ್ ಆಗುತ್ತೆ, ಓಕೆ ನಾನು ಇದನ್ನ ಮಾಡ್ಬೇಕಿತ್ತು ಅಂತ. ಹೊಟ್ಟೆ ಹಶ್ವಾದಾಗ ಊಟಕ್ಕೆ ಹಾಕಿದ್ರೆ ನಾವು ಊಟ ಮಾಡ್ತೀವಿ, ಹೊಟ್ಟೆ ತುಂಬಿದಾಗ ಊಟಕ್ಕೆ ಹಾಕಿದ್ರೆ ನಾವು ಊಟ ಮಾಡಲ್ಲ. ಸೊ ಇದು ನಾನು ನೋಡಿರೋದು. ಸೊ ಎಲ್ಲರೂ ನಾನು ಹೇಳೋದು ಅದನ್ನೇ, ರೆಮಿಡೀಸ್ ಮಾಡ್ಕೊಳ್ಳಿ, ಬೇಡನ್ನಲ್ಲ, ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಎಷ್ಟೋ ರೆಮಿಡೀಸ್ ಸರಿಯಾಗೋಗುತ್ತೆ. ಓಕೆ, ಎಸ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಗೌರಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಆಕ್ಚುಲಿ ಇದನ್ನ ಕೇಳ್ಬೇಕಿತ್ತು. ನೀವು ಸೇಮ್ ಗ್ರೂಪ್ ಅಲ್ವಾ? ಸುಜೋಗ್ ಥೆರಪಿ, ಆಕ್ಯುಪ್ರೆಷರ್ ಎಲ್ಲ ಮಾಡಿಸ್ತೀರಲ್ವಾ? ಹೇಳಿ ಮೇಡಮ್, ನಿಮ್ಗೆ ಪ್ರಶ್ನೆ ಕೇಳಿ, ಏನಿತ್ತು? ಓಕೆ, ಇನ್ಕ್ಲೂಡಿಂಗ್ ಇವತ್ತಿಂದು ಇದೆಲ್ಲ ಇಟ್ ಈಸ್ ಆಲ್ರೆಡಿ ಇನ್ ಪ್ಲೇಸ್. ಯಾಕೆಂದ್ರೆ ಅದು ನಿಯಮದ ಪ್ರಕಾರ ನಮ್ಮ ಸೌತ್ ಇಂಡಿಯನ್ ಕಲ್ಚರಲ್ಲೆಲ್ಲ ಗೊತ್ತಲ್ವಾ? ಬೆಳಗ್ಗೆ ಬೇಗ ಎದ್ದು ಆಚಾರ ವಿಚಾರ ನಿಯಮ ಅದೆಲ್ಲ ಇದೆ. ತುಂಬಾ ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇಟ್. ಇದು ಯಾವತ್ತಿಂದ ಶುರು ಆಗ್ತಾ ಇದೆ ಈ ಕೋರ್ಸು? ಇದು 16ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. 16, 17 2 ದಿವಸ ಅನ್ಕೊಂಡಿದೀನಿ, ಬಟ್ ಎಷ್ಟು ಮುಗಿಯುತ್ತೆ ಗೊತ್ತಿಲ್ಲ. ಒಂದ್ ದಿವಸ ಹೆಚ್ಚು ಕಡಿಮೆ ಆಗ್ಬೋದು, 1-2 ದಿವಸ. ಓಕೆ,
ಇದು 2 days ಇದಲ್ವಾ ಆನ್ ಝೂಮ್? ಎಸ್. ಓಕೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ನೀವು ಈ ಪ್ಲಾನೆಟರಿ ಪೊಸಿಷನ್ ಆಸ್ ಪರ್ ವೇದಿಕ್ ಅಸ್ಟ್ರಾಲಜಿ ಮಾಡ್ತಿದ್ದೀರಾ ಅಥವಾ ನಮ್ಮ ಅಸೆಂಡೆಂಟ್ ಪೊಸಿಷನ್ ಮಾಡ್ತೀರಾ? ನಾನು ಇದರಲ್ಲಿ ಅಸ್ಟ್ರಾಲಜಿ ಡಿಸ್ಕಸ್ಸೇ ಮಾಡ್ತಾ ಇಲ್ಲ. ನಾನು ಇದರಲ್ಲಿ ಹೇಳ್ತಿರೋದೇನು ಅಂತಂದ್ರೆ ಆ ಪ್ಲಾನೆಟ್ಸ್ ಎನರ್ಜಿ ಹೇಳ್ತಿದ್ದೀನಿ ಅಷ್ಟೇ ನಾನು. ಈಗ ನಿಮ್ಗೆ ಅಸ್ಟ್ರಾಲಜಿ ಕಲ್ತ್ರೆ ಯು ಕ್ಯಾನ್ ಗೋ ಮೋರ್ ಅಕ್ಯುರೇಟು. ಯಾವ ದಶೆ ನಡೀತಾ ಇದೆ, ಯಾವ ಎನರ್ಜಿ ಎಲ್ಲಿ ಕೂತ್ಕೊಂಡಿದೆ, ಯಾವ ಪ್ಲಾನೆಟ್ ಯಾವ ಹೌಸಲ್ಲಿ ಇದೆ, ಅದು ಏನು ಮಾಡ್ತಾ ಇದೆ, ಅದರ ಪ್ರಕಾರ ನೋಡಿಕೊಂಡು ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು. ಬಟ್ ದಟ್ ಈಸ್ ಅಡ್ವಾನ್ಸ್ ಕಾನ್ಸೆಪ್ಟು. ಈಗ ನಾನು ಅಸ್ಟ್ರಾಲಜಿ ಹೇಳ್ಬಿಟ್ಟು ಇದನ್ನೆಲ್ಲ ಹೇಳ್ಕೊಡ್ತೀನಿ ಅಂತಂದ್ರೆ ಮಿನಿಮಮ್ ಅಂತಂದ್ರೂ 1 month ಬೇಕು. ಇದರಲ್ಲಿ ಅಸ್ಟ್ರಾಲಜಿ ನಾನು ಕವರ್ ಮಾಡ್ತಾ ಇಲ್ಲ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಪ್ಲಾನೆಟ್ಸ್ ಎನರ್ಜಿ, ಪ್ಲಾನೆಟ್ಸ್ ಇನ್ಫ್ಲೂಯೆನ್ಸ್ ಮತ್ತೆ ಲೈಫ್ ಸ್ಟೈಲ್ ಓವರ್ ಆಲ್ ಆಗಿ ಯಾವ ರೀತಿ ನಾವು ಚೇಂಜಸ್ ಮಾಡ್ಕೋಬಹುದು ಅನ್ನೋದನ್ನ ಇದರಲ್ಲಿ ನಾನು ಹೇಳ್ಕೊಡ್ತಾ ಇರೋದು. ಅದು ಯಾವಾಗ ಬೇಕಾದ್ರೂ ನಮ್ಮ ಚಾರ್ಟ್ ಅಲ್ಲಿ ಬರ್ಬೋದು, ಮಹಾದಶ ಅಂತರ್ದಶ ಅದ್ ನಾವು ಮ್ಯಾಚ್ ಮಾಡ್ಕೊಂಡು ಅದಕ್ಕೆ ತಕ್ಕಾಗಿ ಪರಿಹಾರ ಅಥವಾ ಇದನ್ನ ಮಾಡ್ಕೋಬೇಕಾಗಿದೆ ಅಲ್ವಾ? ಈಗ ನೋಡಿ, ಮಹಾದಶ ಅಂತರ್ದಶ ಆರ್ ಎಲ್ಸ್ ಆ ಪ್ಲಾನೆಟರಿ ಎಫೆಕ್ಟ್ ಕೆಲವೊಂದು ಪರ್ಟಿಕ್ಯುಲರ್ ಹೌಸ್ ಅಲ್ಲಿ ಕೂತ್ಕೊಂಡಾಗ ಆ ಎಫೆಕ್ಟ್ ಜಾಸ್ತಿ ಇರ್ತದೆ, ಅಥವಾ ಕೆಲವೊಂದು ಹೌಸ್ ಅಲ್ಲಿ ಕೂತ್ಕೊಂಡಾಗ ಪ್ಲಾನೆಟ್ಸ್ ನ್ಯೂಟ್ರಲ್ಸ್ ಇರ್ತವೆ. ಇದೆಲ್ಲ ಅಸ್ಟ್ರಾಲಜಿಲಿ ಬರುತ್ತೆ, ಕರೆಕ್ಟ್ ಅಲ್ವಾ? ಬಟ್ ಅದು ಮಹಾದಶ ನಡಿಲಿ ಬಿಡ್ಲಿ ಅಥವಾ ಪ್ಲಾನೆಟ್ಸ್ ಆಕ್ಟಿವ್ ಆಗಿ ನಮಗೆ ಫುಲ್ ಎಫೆಕ್ಟ್ ಕೊಡ್ಲಿ ಬಿಡ್ಲಿ, ಬಟ್ 9 ಪ್ಲಾನೆಟ್ ಬೆಳಗ್ಗೆ ನಾವು ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಮ್ಮ ಜೀವನದ ಮೇಲೆ ಎಫೆಕ್ಟ್ ಹಾಕ್ತಾನೆ ಇರ್ತವೆ. ಅದನ್ನ ನಾವು ಹೆಂಗ್ ಅರ್ಥ ಮಾಡ್ಕೋಬೇಕು, ಯಾವ ಪ್ಲಾನೆಟ್ ಏನು ಹೇಳುತ್ತೆ, ಯಾವ ಪ್ಲಾನೆಟ್ ಎನರ್ಜಿ ಏನು ಅನ್ನೋದನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನಮ್ಮ ಲೈಫನ್ನು ಹೆಂಗ್ ಚೇಂಜ್ ಮಾಡ್ಕೋಬಹುದು ಅನ್ನೋದ್ರದೇ ಈ ಕ್ಲಾಸಿಂದು ಮೇನ್ ಮೋಟೋ. ಓಕೆ, ಗಾಟ್ ಇಟ್. ಫೈನ್, ಲೆಟ್ ಅಸ್ ಸಿ. ಇದ್ರದ್ದು ಎಲ್ಲಿ ಡೀಟೇಲ್ಸ್ ಸಿಗ್ಬೋದು? ವಾಟ್ಸಪ್ ಚಾನಲ್ ಅಲ್ಲೂ ಲಿಂಕ್ ಹಾಕ್ತಾರೆ, ಮತ್ತೆ ಟೆಲಿಗ್ರಾಮ್ ಅಲ್ಲೂ ಲಿಂಕ್ ಹಾಕ್ತಾರೆ. ಅಲ್ಲಿ ನೀವು ಹೋಗಿ ಕ್ಲಾಸ್ ತಗೋಬಹುದು. ಓಕೆ, ಲೆಟ್ ಮಿ ಸಿ. ಅದು ಹೆಂಗೆ ಏನು ಅಂತ ಅದು ರೆಕಾರ್ಡಿಂಗ್ ಸಿಗುತ್ತಲ್ವಾ ಇದ್ರದ್ದು ಅಕಸ್ಮಾತ್ ಆಗಿ? ರೆಕಾರ್ಡಿಂಗ್ ಇರುತ್ತೆ. ಎಷ್ಟು ದಿವಸ ರೆಕಾರ್ಡಿಂಗ್ ಅನ್ನೋದನ್ನ ಗ್ರೂಪಲ್ಲಿ ಹಾಕ್ತಾರೆ. ಓಕೆ, ದಿಸ್ ಇಸ್ ಆಫ್ ನಿಮ್ಮ ಸೆಷನ್ ಕ್ವೆಶ್ಚನ್. ಇದು ನೀವು ಅಕ್ಯುಪ್ರೆಷರ್ ಹೇಳ್ಕೊಡೋದ್ರಿಂದ ಒಂದೆರಡು ವಿಡಿಯೋ, ಐ ಥಿಂಕ್ ಇನ್ನೊಬ್ರು ಯಾರೋ ಒಬ್ರು ಒಂದು ಲೇಡಿ ಮತ್ತೆ ಗಂಡ್ಸದ್ದು ಒಂದು ವಿಡಿಯೋ ನೋಡಿದ್ದೆ ಯೂಟ್ಯೂಬ್ ಅಲ್ಲಿ. ಈಗ ಮಾಲ್ಗಣ್ಣು ಅಂತ ಹೇಳ್ತಾರಲ್ವಾ, ಒಬ್ಬೊಬ್ರಿಗೆ ಹುಟ್ತಾನೆ ಮಾಲ್ಗಣ್ಣು, ಸ್ಕ್ವಿಂಟ್ ಐ. ಸ್ಕ್ವಿಂಟ್ ಐ, ಹೌದು. ಅದು ಕೆಲವ್ರಿಗೆ ಹುಟ್ತಾನೆ ಇರುತ್ತೆ, ಕೆಲವ್ರಿಗೆ ಆಮೇಲೆ ಡ್ಯೂ ಟು ಸಮ್ ಇಂಜುರಿ ಅಥವಾ ಏನಾರು ಆಗಿರುತ್ತೆ. ಅದಕ್ಕೆ ಏನಾರು ಪರಿಹಾರ ಇದೆಯಾ? ನಾಟ್ ಇದು ಬಟ್ ಸುಜೋಗಲ್ಲಿ ಅಥವಾ ನಿಮ್ ಕಲರ್ ಥೆರಪಿನಲ್ಲಿ? ಇದಕ್ಕೆ ಪರಿಹಾರ ಹೇಳ್ತೀನಿ. ಇದಕ್ಕೆ ಪರಿಹಾರ ಅಂದ್ರೆ ಇನಿಷಿಯಲ್ ಆಗಿ ಇದು ಸ್ಕ್ವಿಂಟಾಯ್ ಆಗಿ ಒಂದು 4 years 5 years ಈ ತರ ಇದೆ ಅಂತಂದ್ರೆ ಅದನ್ನ ನಿಧಾನಕ್ಕೆ ಕಂಟ್ರೋಲ್ ಮಾಡ್ತಾ ಬರ್ಬೋದು, ಚೇಂಜಸ್ ತರಬಹುದು ಚೇಂಜಸ್. ಕಂಪ್ಲೀಟ್ ಆಗಿ ರಿವರ್ಸೇಬಲ್ ಅಂತಲ್ಲ, ಚೇಂಜಸ್ ಕಾಣಿಸುತ್ತೆ. ಇನ್ನು ಇನಿಷಿಯಲ್ ಸ್ಟೇಜಿಗೆ ಇದೆ ಅಂತಂದ್ರೆ ಯು ಕ್ಯಾನ್ ಡೂ ದ ಚೇಂಜಸ್. ಇದರಲ್ಲಿ ಆಯುಷ್ಯ ಮಂಡಲಂ ಇದರಲ್ಲಿ ಪಲ್ಲವಿ ಅಂತ ಇದ್ದಾರೆ ಹೀಲರ್, ಅವರು ಟ್ರೀಟ್ ಮಾಡ್ತಾರೆ, ನೀವು ಕೇಳ್ಬೋದು. ಓಕೆ, ಆಕೆ ಏನ್ ಬೆಂಗಳೂರಿನವರ ಅಥವಾ ಬೇರೆ ಎಲ್ಲಾರು ಇದಾರ? ಇನ್ ಪರ್ಸನ್ ಹೋಗಕ್ಕಾಗಲ್ಲ? ಅಲ್ಲ, ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರೆ ಅವ್ರು ನಿಮ್ಗೆ ಅಪ್ರೋಚ್ ಮಾಡ್ತಾರೆ. ಓಕೆ, ಯಾಕೆಂದ್ರೆ ನಿಮ್ಮ ಇದನ್ನ ಸಿಕ್ಕಿದಾಗ ನಾನು ಸೀರೀಸ್ ಆಫ್ ಇದನ್ನ ಹುಡುಕದೆ, ಸ್ಪೆಷಲಿ ಯಾರಿಗೋ ಬೇಕಾಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪನಾರು ಒಂದಿಷ್ಟು ಇದಾಗಿದ್ರೆ, ಇಟ್ ಈಸ್ ಕಾಲ್ಡ್ ಇನ್ವರ್ಡ್ ಎಸ್ಟ್ರಾಪಿಯಾ. ಸೊ ಸ್ವಲ್ಪ ಇದಾಗಿ ಬಂದ್ರೂ ವಿ ಕ್ಯಾನ್ ಬೆನಿಫಿಟ್ ಫ್ರಮ್ ಇಟ್ ಅಂತ ಅಂದ್ಬಿಟ್ಟು ನಾನು ನೋಡ್ತೀನಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿ ನೋಡ್ತೀನಿ. ಸೊ ಲುಕಿಂಗ್ ಫಾರ್ವರ್ಡ್ ಟು ದ ಕ್ಲಾಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಹೇಳಿ ಸರ್. ಸಂತೋಷ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್, ಒಂದು ಗುರುಗ್ರಹದ ಹೇಳಿದ್ರಲ್ಲ ಸರ್, ಯಾರು ಕೇಳಿದ್ರೆ ಸಜೆಷನ್ ಕೊಡ್ತಾರೆ ಹೋಗಿ ಆತರ ಅಂತ ಹೇಳಿ. ಅದು ವೀಕ್ ಆಗಿದ್ರೇನೋ ಸರ್? ಅದು ಜಾಸ್ತಿ ಎನರ್ಜಿ ಜಾಸ್ತಿ ಇದ್ರೆ? ಅದೇ ಸರ್, ನಾನು ಆತರನ ಕೊಡ್ತಾ ಇದೀನಿ ಬಹಳ ಜನಕ್ಕೆ. ಡೇಟ್ ಆಫ್ ಬರ್ತ್ ಅಲ್ಲಿ 3 ಇದ್ರೂ ಆಗುತ್ತೆ. ಡೇಟ್ ಆಫ್ ಬರ್ತ್ ಅಲ್ಲಿ 3 ಮಲ್ಟಿಪಲ್ ಟೈಮ್ಸ್ ಬಂದ್ರು ಆತರ ಸಜೆಷನ್ಸ್ ಕೊಡ್ತಾರೆ. ಅದು ಕೊಡ್ತೀನಿ ಸರ್. ಅದು ಆಪೋಸಿಟ್ ಇದ್ದಾರ ಅದು ಜಾಸ್ತಿ ಅಕ್ಸೆಪ್ಟ್ ಮಾಡಲ್ಲ ಸರ್ ಅದನ್ನ. ಎಸ್, ಅದನ್ನೇ ಅವ್ರೇನಂತಾರೆ, ನಮ್ಗ್ ದೇವ್ರಿದಾನೆ, ದೇವ್ರ ನಂಬ್ತೀವಿ, ಇವೆಲ್ಲ ನಂಬಲ್ಲ, ಅವೆಲ್ಲ ವರ್ಕ್ ಆಗಲ್ಲ, ಆ ತರ ಹೇಳ್ತಾರೆ. ಅಲ್ಲ ಸರ್, ಅದು ಕರೆಕ್ಟ್. ಅದು ನೋಡಿ, ನಾನು ಹೇಳೋದೇನು ಅಂದ್ರೆ, ಸಜೆಷನ್ ಕೊಡೋದು ನಮ್ ಕೆಲಸ, ಬಟ್ ಅದನ್ನ ತಗೊಳ್ಳೋದು ಬಿಡೋದು ಅದು ಅವ್ರಿಗೆ ಬಿಟ್ಟಿತ್ತು. ವಿ ಕಾಂಟ್ ಎಕ್ಸ್ಪೆಕ್ಟ್ ದಟ್
ಅವ್ರು 100% ಒಬ್ಬೊಬ್ಬರು ಒಂದ್ ಒಂದ್ ಎಕ್ಸಾಂಪಲ್ ಹೇಳಿದ್ರು ಸರ್, ಹಂಗೆ ಒಬ್ಬೊಬ್ಬರು ಹ್ಮ್ ಡೈಲಿ ವಾಕ್ ಮಾಡಿದ್ರೆ ಸಣ್ಣ ಆಗ್ತಾರೆ ಅಂತ ಹೇಳ್ತಾರೆ. ಆನೆ ಡೈಲಿ ನಡಿತಾನೆ ಇರುತ್ತೆ, ಆದ್ರೂ ಯಾಕೆ ಸಣ್ಣ ಇಲ್ಲ. ಮತ್ತೆ ಪಕ್ಷಿಗಳು ಬೇಗ ಎದ್ರೆ ಜೀವನ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ಟ್ಯಾಂಡರ್ಡ್ ಲೈಫ್ ಇರುತ್ತೆ ಅಂತಾರೆ. ಪಕ್ಷಿಗಳು ಒಂದೊಂದ್ಸರಿ ಬೇಗ ಎದ್ದೇಳುತ್ತೆ, ಆದ್ರೆ ಇನ್ನು ಡೈಲಿ ಫುಡ್ಡಿಗೆ ಡೈಲಿ ಓಡಾಡ್ತಾನೆ ಇರ್ತವೆ. ಮತ್ತೆ ಹಳ್ಳಿಲೆಲ್ಲ ರೈತರಾಗ್ಲಿ ಯಾರ ಲೇಬರ್ಸ್ ಆಗಲಿ. ಅಂಡರ್ಸ್ಟುಡ್. ಇದೊಂಥರ ಹೆಂಗೆ ಅಂದ್ರೆ ದಿಸ್ ಈಸ್ ಅ ಕೆಟಗರಿ. ಅವ್ರದ್ದು ಹೆಂಗೆ ಅಂದ್ರೆ ದೇ ಆಲ್ವೇಸ್ ಥಿಂಕ್ ಲಾಜಿಕಲಿ, ದೇ ವಾಂಟ್ ಪ್ರೂಫ್ ಫಾರ್ ಎವ್ರಿಥಿಂಗ್. ಸರಿನಾ? ಪ್ರತಿಯೊಂದಕ್ಕೂ ದೇ ವಾಂಟ್ ಪ್ರೂಫ್. ಅದು ಕರೆಕ್ಟು, ಅದು ಅವ್ರು ಕೇಳೋದು ಕರೆಕ್ಟ್, ಅವ್ರ ಪ್ರಕಾರ ಅದು ಕರೆಕ್ಟು. ಬಟ್ ಅದನ್ನ ನಾವು ಎಲ್ರೂ ನಾವು ಖುಷಿ ಪಡಿಸ್ತೀವಿ, ನಾವು ಎಲ್ರೂ ಚೇಂಜ್ ಮಾಡ್ತೀವಿ, ಬದಲಾಯಿಸ್ತೀವಿ ಅನ್ನೋದನ್ನ ನಾವು ಬಿಡ್ಬೇಕು. ಅದು ಕರೆಕ್ಟ್. ಅದು ನಾವು ಮಾಡೋ ತಪ್ಪೇ. ಅದು ಏನಂದ್ರೆ ನಾನು ಹೇಳೋದನ್ನ ಎಲ್ರ ಮೇಲೆ ನಾವು ಹೇರಕ್ ಹೋಗ್ತೀವಿ, ನೀನ್ ಇದನ್ನ ಫಾಲೋ ಮಾಡ್ಲೇಬೇಕು, ನೀನ್ ಇದನ್ನ ಮಾಡ್ಲೇಬೇಕು, ಅದು ನನ್ ತಪ್ಪದು. ಅದನ್ನ ಮಾಡಬಾರ್ದು. ಅವರಿಗೆ ಅದು ರಿಯಲೈಸ್ ಆಗುತ್ತೆ, ಒಂದಲ್ಲ ಒಂದ್ ಟೈಮ್ ಅಲ್ಲಿ ರಿಯಲೈಸ್ ಆಗುತ್ತೆ. ಆದಾಗ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಅದಕ್ಕೆ ಅವ್ರಿಗೋಸ್ಕರ ಏನಾದ್ರು ಹೇಳಕ್ ಆನ್ಸರ್ ಸಿಗುತ್ತೆ ಅಂತ ಹೇಳಿ. ಅದೇ ಸರ್, ಅವ್ರಿಗೋಸ್ಕರ ಹೇಳೋದಾದ್ರೆ ಇದನ್ನೇ, ಅವ್ರಗಳಿಗೆ ರಿಯಲೈಸ್ ಆಗೋವರೆಗೂ ಅದು ಅದೇ ನಾನು ಒಂದೇ ಮಾತಂದೆ ನಿಮ್ಗೆ ಆಗ್ಲೇ ನೆನಪಿದೆಯಾ, ಕ್ಲಾಸಲ್ಲಿ ಹೇಳುವಾಗ ಹೇಳ್ದೆ, ಹೊಟ್ಟೆ ಹಚ್ಕೊಂಡವನಿಗೆ ಊಟಕ್ಕೆ ಹಾಕಿದ್ರೆ ಹೊಟ್ಟೆ ತುಂಬಾ ಊಟ ಮಾಡಿ ಬ್ಲೆಸ್ ಮಾಡಿ ಹೋಗ್ತಾನೆ, ಹೊಟ್ಟೆ ತುಂಬದವನಿಗೆ ಊಟ ಹಾಕ್ಬಾರ್ದು. ಇಷ್ಟೇ ಸರ್, ಇದಕ್ಕಿಂತ ಜಾಸ್ತಿ ನಾನು ಹೇಳಕ್ಕಾಗಲ್ಲ. ಇಷ್ಟರಲ್ಲೇ ಅರ್ಥ ಆಯ್ತು ಅನ್ಕೋತೀನಿ. ಫೈನ್. ಮತ್ತೆ ಯಾರಾದ್ರೂ ಇದ್ದೀರಾ? ಮತ್ತೆ ಯಾರಿಗಾರು ಕ್ವಶನ್ಸ್ ಕೇಳಬೇಕು ಅಂತಿದೆಯಾ, ಅಥವಾ ಕ್ಲಾಸ್ನ ಕ್ಲೋಸ್ ಮಾಡೋಣ? Any questions related to class? ವೇದಿಕ್ ಸ್ವಿಚ್ ವರ್ಡ್ ಕ್ಲಾಸ್ ಅಲ್ಲಿ ಮ್ಯೂಸಿಕ್ ಸ್ವರಾಜ್ ಶೇರ್ ಮಾಡ್ತೀನಿ ಅಂದಿದ್ರೆ ಮಾಡಿಲ್ಲ. ಹಾಕಿದ್ದಾರೆ ಗ್ರೂಪ್ ಅಲ್ಲಿ, ಓಪನ್ ಮಾಡಿ ನೋಡಿ. LMS ಅಲ್ಲಿ ಶೇರ್ ಮಾಡಿದ್ದಾರೆ, ನಾನು ಕೊಟ್ಟಿದ್ದೆ ಸ್ವರಾಜ್. ಒಂದೊಂದು ಸ್ವರಾಜು ನಿಮ್ಗೆ ಒಂದು ಇಮೋಷನಲ್ ಇದಕ್ಕಾಗಿರ್ಬೋದು, ಸ್ವರ ಥೆರಪಿ ಅಂತಾನೆ ಕಳಿಸಿದ್ದೆ ನಾನು, ಮೆಸೇಜ್ ಹಾಕಿದ್ದಾರೆ. ಓಕೆ. ಪ್ಲಾನೆಟ್ ಅಲ್ಲಿ ಕುಂಡ್ಲೀಸ್ ವೀಕ್ ಆಗ್ತಾ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಅದು ನಿಮ್ಗೆ ಸಿಂಪ್ಟಮ್ಸ್ ಕಾಣಿಸುತ್ತೆ. ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ಆಗ್ಲೇ ಹೇಳಿದ್ನಲ್ವಾ, ನಿಮ್ದು ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ವೀಕ್ ಆಗ್ತಾ ಇದೆ ನಿಮ್ದು ಅಂತಂದ್ರೆ ಸೂರ್ಯ ವೀಕ್ ಆಗ್ತಿದೆ ಅಷ್ಟೇ. ಲಾಜಿಕ್ ಇರೋದೇ ಅಲ್ಲಿ. ನಿಮ್ಗೆ ಆಂಬಿಷನ್ ಇಲ್ಲ, ನಿಮ್ಮಲ್ಲಿ ಫೈರ್ ಇಲ್ಲ ಅಂತಂದ್ರೆ ಮಂಗಲ್ ವೀಕ್ ಆಗ್ತಾ ಬರ್ತಿದೆ. ಹೇಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ, ಹೇಳಿ ಮೇಡಮ್. ಸರ್, ನಮ್ಗೆ ತುಂಬಾ ನಿದ್ದೆ ಬರ್ತಾ ಇದೆ ಅಂತಂದ್ರೆ ಸೂರ್ಯ ವೀಕ್ ಆಗಿರುತ್ತೆ. ಇದು ಏನಂದ್ರೆ ತುಂಬಾ ಕಾರಣಗಳು ಇದರಲ್ಲಿ ಇನ್ವಾಲ್ವ್ ಇರುತ್ತೆ, ಸರಿನಾ? ಯಾವುದಕ್ಕೆ ಬರ್ತಿದೆ ಅನ್ನೋದನ್ನ ನೋಡ್ಬೇಕು. ನಿಮ್ ಲೈಫ್ ಸ್ಟೈಲ್ ನೋಡ್ಕೊಳ್ಳಿ. ಅಗೇನ್ ಅಲ್ಲಿಗೆ ಬರುತ್ತೆ. ಲೈಫ್ ಸ್ಟೈಲ್ ಅಲ್ಲಿ ಏನೋ ಒಂದು ಇದಿರುತ್ತೆ. ತುಂಬಾ ಜನಕ್ಕೆ ಹೇಳೋದು ಅದನ್ನೇ, ಸರ್ ಮಧ್ಯಾಹ್ನ ನಿದ್ದೆ ಬರುತ್ತೆ ಸರ್ ನಮ್ಗೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂತಾರೆ. ಸೊ ಅದೇನಕ್ಕೆ ಆಗ್ತಿರುತ್ತೆ ಅಂತಂದ್ರೆ ಮಂಗಲ್ ವೀಕ್ ಇರುತ್ತೆ. ಕೆಲವೊಬ್ಬರಿಗೆ ಮಂಗಲ್ ವೀಕ್ ಇದ್ರೆ ಆ ತರ ಫೀಲ್ ಆಗುತ್ತೆ. ಸರ್, ಮಾಮೂಲಿ 10 o'clock 10:30 ರಾತ್ರಿ ಮಲಗಿದ್ರು, ಮಲಗಿದ ತಕ್ಷಣ ನಿದ್ದೆ ಬಂದ್ರು, ನೀವು ಬೆಳಗ್ಗೆ ಎಷ್ಟು ನಿದ್ದೆ ಮಾಡಿದ್ರು ಮತ್ತೆ ಮಲಗಿದ್ರೆ 5 ನಿಮಿಷ ಅಷ್ಟರಲ್ಲೇ ನಿದ್ದೆ ಬರ್ತಾ ಇರುತ್ತೆ. ಅದಕ್ಕೆ ಏನಿರ್ಬೋದು ರೀಸನ್? ಅದೇ ಮಂಗಳ ಗ್ರಹ, ಮಂಗಳ ವೀಕ್ ಇರುತ್ತೆ. ಪದೇ ಪದೇ ಲೇಸಿನೆಸ್. ಅದು ಏನ್ ಗೊತ್ತಾ ಮೇಡಮ್, ಅದು ಲೇಸಿನೆಸ್. ರಾಹು ಡಾಮಿನೇಷನ್ ಜಾಸ್ತಿ ಆದ್ರೂ ಹಂಗಾಗುತ್ತೆ. ಮತ್ತೆ ಇನ್ನೊಂದು, ಇವಾಗ ನಾವು ನ್ಯೂಮರಾಲಜಿ ಕಲ್ತಿದೀವಿ ಮಮತಾ ಮೇಡಮ್ ಅವ್ರ ಕಡೆಯಿಂದ. ಅದ್ರಲ್ಲಿ ನಮ್ಗೆ ಯಾವ್ದು ಗ್ರಹದು ನಂಬರ್ ವೀಕ್ ಇರುತ್ತೆ, ಅದನ್ನ ಈ ಕ್ಲಾಸ್ ಅಲ್ಲಿ ನಾವು ಅದನ್ನ ರೆಮಿಡಿ ತರ ಮಾಡ್ಕೊಂಡು ವರ್ಕ್ ಮಾಡ್ಬೇಕು. ವಂಡರ್ಫುಲ್ ಆಗಿ ಯೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ ಯಾವ ಅಂದ್ರೆ ಮೀಟುಸೆ ಆ ಚಾರ್ಟ್ ಹಾಕ್ದಾಗ ಯು ವಿಲ್ ಗಾಟ್ ಟು ನೋ ಯಾವ ನಂಬರ್ ಮಿಸ್ಸಿಂಗ್ ಇದೆ. ಆ ಮಿಸ್ಸಿಂಗ್ ನಂಬರ್ ರೆಮಿಡಿ ಏನ್ ಮಾಡ್ಕೋತೀರಲ್ವಾ, ರೆಮಿಡಿ ಲಿಸ್ಟ್ ಬರ್ಕೊಟ್ಟಿದ್ದೀರಲ್ವಾ, ಆ ರೆಮಿಡಿ ಲಿಸ್ಟ್ ಅಲ್ಲಿ ಲೈಫ್ ಸ್ಟೈಲ್ ಸೇರಿಸ್ಕೊಳ್ಳಿ. ಲೈಕ್ ದ್ಯಾಟ್ ಯು ಕ್ಯಾನ್ ಯೂಸ್ ದಿಸ್. ಈಗ ಆಲ್ರೆಡಿ ನಿಮ್ ನ್ಯೂಮರಾಲಜಿ ಕಲಿತಿದ್ದೀರ ಅಂದ್ರೆ ತುಂಬಾ ಒಳ್ಳೇದು, ಮಾಡಿ. ಅದರೊಟ್ಟಿಗೆ ಲೈಫ್ ಸ್ಟೈಲ್ ಸೇರಿಸ್ಕೊಳ್ಳಿ ಅಷ್ಟೇ. ಅವ್ರು ಹೇಳಿರೋ ರೆಮಿಡೀಸು ಮಾಡಿ, ಜೊತೆಗೆ ಈ ಲೈಫ್ ಸ್ಟೈಲ್ ಚೇಂಜಸ್ಸು ಮಾಡಿ. ಇದು ಅದೇ ಆಗ್ಲೇ ಹೇಳಿದ್ನಲ್ವಾ, ಬೂಸ್ಟ್ ಡೋಸ್ ತರ ವರ್ಕ್ ಆಗುತ್ತೆ, ಬೇಗ ನಿಮ್ಗೆ ರಿಸಲ್ಟ್ ಬರುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರೇಮ್ ಕುಮಾರ್ ಸರ್, ಈಗ ನಾವು ನೈಟ್ ಮಲಗೋದು ಇದಾದ್ರೆ ಸಮಸ್ಯೆ ಆಗುತ್ತೆ ಅಂತ ಎಲ್ಲ ಹೇಳಿದ್ರಿ ಅಲ್ವಾ? ಈಗ ನಾವು ನೈಟ್ ಡ್ಯೂಟಿ ಮಾಡೋರು ಯಾವ ತರ ಅದನ್ನ ಅಡಾಪ್ಟ್ ಮಾಡ್ತಾರೆ? ಹೇಳ್ತೀನಿ. ನೈಟ್ ಡ್ಯೂಟಿ ಮಾಡೋರ್ದು ಹೆಂಗಿರುತ್ತೆ ಅಂದ್ರೆ, ಅದು ಅನಿವಾರ್ಯ ಪರಿಸ್ಥಿತಿ. ನಾವು ಕೆಲ್ಸಕ್ಕೆ ಹೋಗ್ಲೇಬೇಕು, ನಮ್ದು ಹೊಟ್ಟೆ ಪಾಡೋ ಅದನ್ನ ಮಾಡ್ಲೇಬೇಕು. ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕು. ಈಗ ಎಕ್ಸ್ಪೆಷಲಿ ನೋಡಿ, ಸಾತ್ವಿಕ ಆಹಾರ ತಗೋಬಹುದು ನೀವು ನೈಟ್ ಡ್ಯೂಟಿ ಮಾಡ್ತಿದ್ದೀರಾ ಅಂತಂದ್ರೆ.
ಸೊ ಅದ್ರ ಜೊತೆಗೆ ನಿಮಗೆ ಚೇಂಜಸ್ ಹೇಳ್ತೀನಿ ನಾನು ನಿಮಗೆ, ಬೆಳಗ್ಗೆಯಿಂದ ಸಂಜೆವರೆಗೂ ಚಿಕ್ಕ ಚಿಕ್ಕ ಚೇಂಜಸ್ ಮಾಡ್ತಾ ಬಂದ್ರೂ ತುಂಬಾ ನೀವು ಅದನ್ನ ಪ್ಲಾನೆಟರಿ ಪ್ರಾಬ್ಲಮ್ ಅನ್ನ ನಿಧಾನಕ್ಕೆ ಕಡಿಮೆ ಮಾಡ್ತಾ ಬರ್ಬೋದು. ಸಾಧ್ಯವಾದಷ್ಟು ನಾವು ನೈಟ್ ಡ್ಯೂಟಿ ಮಾಡದೇ ಇರಕ್ಕಂತೂ ಆಗಲ್ಲ, ಅದೇ ಹೇಳಿದ್ನಲ್ವಾ, ಕೆಲವರಿಗೆ ಅದು ಅನಿವಾರ್ಯ ಪರಿಸ್ಥಿತಿ, ಮಾಡಲೇಬೇಕು. ಆ ಥರ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಬಟ್ ಹಂಗಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಂಡ್ರು ಅದು ನಿಮ್ಗೆ ಅದು ಎಫೆಕ್ಟು ಅದರದ್ದು 100% ಬರೋ ಎಫೆಕ್ಟು ಒಂದು 60% 70% ಬರುತ್ತೆ. ಓಕೆ, ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಾ ಹೋದ್ರೂ ಅದು ನಿಮ್ಗೆ ಕಾಣಿಸುತ್ತೆ. ಈಗ ನೈಟ್ ಡ್ಯೂಟಿ ನಮ್ಗೆ ಬಿಡೋಕ್ಕಾಗಲ್ಲ ಅಂತಂದ್ರೆ, ನಾನು ಆಗಲೇ ಹೇಳಿದೆ, ನಿದ್ದೆಗೆಟ್ರೆ ನಿಮಗೆ ಇದು ಆಗುತ್ತೆ. ನೀವು ಹಗಲೊತ್ತಲ್ಲಿ ಏನು ಮಾಡ್ತೀರಾ, ಮಲ್ಗಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದು ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಹಾಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದನ್ನ ನೀವು ಮ್ಯಾನೇಜ್ ಮಾಡೋದಕ್ಕೆ ಯಾವ ರೀತಿ ಆಹಾರ ತಗೋಬೇಕು, ಯಾವ ರೀತಿ ನಿಮ್ಮ ಲೈಫ್ ಸ್ಟೈಲ್ ಇರಬೇಕು, ಯಾವ ರೀತಿ ನಿಮ್ಮ ಜೀವನದಲ್ಲಿ ಚೇಂಜಸ್ ಮಾಡ್ಕೋಬೇಕು, ಇದನ್ನ ನೀವು ಅರ್ಥ ಮಾಡ್ಕೊಂಡು ಅದ್ರ ಜೊತೆಗೆ ಮಾಡ್ತಾ ಹೋದ್ರೆ ಅದು ನಿಮ್ಗೆ ಅದರಿಂದ ಹೊರಗೆ ಬರೋದಕ್ಕೆ, ಆ ಪ್ರಾಬ್ಲಮಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಅದನ್ನು ಡಿಸ್ಕಸ್ ಮಾಡೋಣ ಕ್ಲಾಸಲ್ಲಿ. ಓಕೆನಾ? ಎಸ್. ಮತ್ತೆ ಯಾರಿಗಾದ್ರೂ ಕ್ವಶನ್ಸ್ ಇದೆಯಾ? ಇಲ್ಲಾಂದ್ರೆ ವಿಲ್ ಕ್ಲೋಸ್ ದ ಸೆಷನ್. ಓಕೆ, ಎಸ್. ಎಲ್ಲರೂ 16ನೇ ತಾರೀಕುವರೆಗೂ ಏನು ಮಾಡಿ ಅಂದರೆ, ಬೆಳಗ್ಗೆ ಬೇಗ ಎದ್ದೇಳಿ, ರಾತ್ರಿ ಬೇಗ ಮಲ್ಕೊಳ್ಳಿ. ಇದೆರಡು ಮಾಡಿ. ಫೋನ್ ಯೂಸ್ ಸ್ವಲ್ಪ ಕಡಿಮೆ ಮಾಡಿ. ಇಷ್ಟು ಮಾಡಿ ಹೆಂಗಿದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ಏನು ಚೇಂಜ್ ಆಯಿತು ಈ 4 days ಟೆಸ್ಟ್ ಮಾಡೋದಕ್ಕೆ ಅಂತಾನೆ ಮಾಡಿ. ಇದೆಲ್ಲ ವರ್ಕ್ ಆಗುತ್ತಾ ಅಂತಾನೆ ಟೆಸ್ಟ್ ಮಾಡೋದಕ್ಕೆ ಮಾಡಿ. ನೀವು ಮಾಡಿ ನನಗೆ ಮಾಡಿಬಿಟ್ಟು 16ನೇ ತಾರೀಕು ಕ್ಲಾಸಲ್ಲಿ ಫೀಡ್ಬ್ಯಾಕ್ ಕೊಡಿ. ಮಾಡ್ತೀರಾ ಎಲ್ಲರೂ? ಎಸ್, ಡನ್. ಓಕೆ, ಫೈನ್. ಥ್ಯಾಂಕ್ ಯು. ಶುಭರಾತ್ರಿ, ಗುಡ್ ನೈಟ್. 16ನೇ ತಾರೀಕು 7 ಗಂಟೆಗೆ ಸರಿಯಾಗಿ ಸಿಗೋಣ.